ದೃಷ್ಟಿ, ಇನ್ನೊಮ್ಮೆ ಸರಿಯಾಗಿ ಯೋಚಿಸಿ ನೋಡೆ. ನಿನ್ನ ನಿರ್ಧಾರ ಸರಿಯಾಗಿಲ್ಲ ಎನ್ನುವುದು ನಿನಗೆ ತಿಳಿಯುತ್ತೆ. ಆಯಿತು, ಇದೇ ನಿನಗೆ ಕೊನೆಯ ಅವಕಾಶ, ಮತ್ತೆಂದು ಸಿಗದು. ಆಗ ನಿನ್ನ ಜೀವನವೇ ಮುಗಿದು ಹೋಗ್ಬೋದು. ಅಲಂಕಾರ ಮುಗಿಸಿ ಕುಳಿತ ಮಗಳ ಹನಿಗೆ ಲಾಲ್ ಗಂಧದ ಬೊಟ್ಟಿಡುತ್ತಾ ನುಡಿದಿದ್ದರು ವಸುಮತಿ. ಯಾಕಮ್ಮ ಪದೇ ಪದೇ ಇದೇ ಮಾತುಗಳನ್ನು ಹೇಳ್ತಿದ್ಯಾ? ನಾನು ಸರಿಯಾಗಿ ಯೋಚಿಸಿನೇ ಈ ನಿರ್ಧಾರಕ್ಕೆ ಬಂದಿತ್ತು. ನನಗೆ ಅಭಿನಯ ಸರಿಯಾದ ಜೋಡಿ. ಮತ್ತೆ ಮತ್ತೆ ಇದೇ ಮಾತುಗಳನ್ನು ಹೇಳಿ ನನಗೆ ಬೇಜಾರು ಮಾಡೋದು ಯಾಕೆ? ನಿನಗೆ ಬೇಜಾರಾಗಲಿ ಅಂತ ಹೇಳ್ತಿಲ್ಲ ಕಂದ. ನನ್ನ ಮಾತುಗಳನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ತಿಲ್ಲ ಅಂತ ನನಗೆ ಬೇಜಾರಾಗ್ತಿದೆ. ಕೊನೆಗಳಿಗೆಲ್ಲಾದರೂ ನೀನು ತೆಗೆದುಕೊಂಡ ಅವಸರದ ನಿರ್ಧಾರದಿಂದ ಹಿಂದೆ ಸರಿಯುತ್ತೀಯೇನೋ ಎನ್ನುವುದು ನನ್ನ ಆಸೆ. ಇಲ್ಲಮ್ಮ, ನಾನು ತೆಗೆದುಕೊಂಡ ನಿರ್ಧಾರ ಸರಿಯಾಗೇ ಇದೆ. ನೀನೇ ನೋಡ್ತಿರು ನನ್ನ ಜೀವನ ಹೇಗಿರುತ್ತೆ ಅಂತ. ನೋಡುವುದು ಏನು ಬಂತು? ಕೊಲೆಗಾರನ ಹೆಂಡತಿ ಅನ್ನುವ ಪಟ್ಟ ಕಟ್ಟಿಕೊಂಡು ನನ್ನ ಮಗಳು ಹೆಣ್ಗಾಡ್ಬೇಕಲ್ವಾ ಅನ್ನೋದೇ ನನ್ನ ಕೊರಗು. ಯಾಕಮ್ಮ ಹಾಗೆ ಹೇಳ್ತೀಯ? ಅದೇನು ಕೆಟ್ಟ ಗಳಿಗೆಯಲ್ಲಿ ನಡೆದದ್ದು. ಅಬಿಗೆ ಅವನ ತಪ್ಪು ಏನೆನ್ನುವುದು ಅರ್ಥವಾಗಿ ಇಷ್ಟು ವರ್ಷ ಪಶ್ಚಾತ್ತಾಪ ಪಟ್ಟಿದ್ದಾನೆ ತಾನೆ. ಮತ್ತೆ ಯಾಕೆ ನೀನು ಅದೇ ಮಾತುಗಳನ್ನು ಹೇಳ್ತಿದ್ಯಾ? ಯಾಕೆ ತಪ್ಪು ಮಾಡಿದವರಿಗೆ ಜೀವನವೇ ಇಲ್ವಾ? ಅವರು ಕೊನೆಯ ತನಕ ತಪ್ಪಿನ ಗುರುತಾಗಿ ಹಣೆಪಟ್ಟಿಯನ್ನು ಹೊತ್ತೇ ತಿರುಗಬೇಕಾ? ಅವರಿಗೆ ಒಂದು ಹೊಸ ಜೀವನ ಸಿಗಬಾರ್ದಾ? ನಾನು ಹಾಗೆ ಹೇಳ್ತಾ ಇಲ್ಲ ದೃಷ್ಟಿ. ಅವನಿಗೆ ಒಳ್ಳೆಯದನ್ನು ಮಾಡೋಕ್ಕೆ ಇನ್ಯಾರಾದರೂ ಬರ್ಬೋದು. ಅದಕ್ಕೆ ನೀನು ಯಾಕೆ ನಿನ್ನ ತಲೆ ಕೊಡ್ತೀಯ? ಹಾಳಾಗೋದು ನಿನ್ನ ಜೀವನ, ಅರ್ಥ ಮಾಡಿಕೊ. ಆ ಯಾರೋ ಒಬ್ಬಳು ನಾನೇ ಯಾಕೆ ಆಗಿರಬಾರ್ದಮ್ಮ? ನೀನೇನು ಹೆದರಬೇಡ, ಎಲ್ಲ ಸರಿಯಾಗುತ್ತೆ. ಏನು ಸರಿಯಾಗುವುದೇನೋ, ಏನು ಕಥೆಯೋ. ಈಗಾಗಲೇ ಎಷ್ಟೋ ಜನ ಹೇಳಿದರು ಈ ಸಂಬಂಧ ಬೇಡ ಅಂತ. ಹೇಳುವವರು ಏನಾದರೂ ಹೇಳಲಿ ಬಿಡಮ್ಮ. ಜೀವನ ನನ್ನದು, ಅದನ್ನು ನಡೆಸಿಕೊಂಡು ಹೋಗೋಳು ನಾನು. ಇಷ್ಟು ದಿನ ಅವರು ಯಾರಾದರೂ ನಮ್ಮ ಕಷ್ಟ ಸುಖ ಕೇಳಿಕೊಂಡು ಬಂದಿದ್ದಾರಾ? ಇಲ್ಲ ತಾನೆ. ಅವರು ಏನಾದರೂ ಹೇಳಿಕೊಳ್ಳಿ, ನೀನು ಕೇಳಿಸದವಳಾಗಿ ಇದ್ದು ಬಿಡು ಅಷ್ಟೆ. ಏನೇ ಹೇಳಿದ್ರು ನಿನ್ನ ಹಠವೇ ನಿನಗೆ ಅಲ್ವಾ? ನನ್ನ ಯಾವ ಮಾತಿಗೂ ಬೆಲೆಯೇ ಇಲ್ಲ. ಕಣ್ತುಂಬಿಕೊಂಡಿದ್ದರು ವಸುಮತಿ. ವಸು, ಬೇಗ ಮಗಳನ್ನು ಕರೆದುಕೊಂಡು ಬಾ. ಪುರೋಹಿತರು ಆಗಲೇ 2 ಬಾರಿ ಕರೆದಾಯಿತು. ಕೇಳಿಸ್ಲಿಲ್ವಾ ನಿಂಗೆ? ತಂಗಿ ವಿನುತ ಕರೆದಾಗ ಕಣ್ಣೀರನ್ನು ಒರೆಸಿಕೊಂಡಿದ್ದರು. ಏನಾಯ್ತು ಅಕ್ಕ, ಅಳ್ತಿದ್ಯಾ? ಏನು ಅಂತ ಹೇಳೋದು ವಿನು? ನಿಂಗೆ ಗೊತ್ತಲ್ವಾ, ಈ ಮದುವೆ ಮಾಡುವುದಕ್ಕಿಂತ ಇವಳನ್ನು ಯಾವುದಾದ್ರೂ ಆಳು ಬಾವಿಗೆ ದೂಡಿದ್ರೂ ಪಾಪ ಬರೋಲ್ಲ ನನಗೆ. ಛೇ, ಯಾಕೆ ಇವಳನ್ನು ಹುಟ್ಟಿಸಿದೇನೋ ಅಂತ ಈಗ ಅನಿಸ್ತಿದೆ. ಬಿಡ್ತು ಅನ್ನೋ ಅಕ್ಕ, ಮದುವೆ ಅಂತಹ ಸಂಭ್ರಮದ ಸಮಯದಲ್ಲಿ ಯಾರಾದರೂ ಸಾಯುವ ಮಾತನಾಡ್ತಾರಾ? ಇನ್ನೇನು ಮಾಡಲಿ ಹೇಳು? ಇದ್ದ ಒಬ್ಬಳೇ ಮಗಳಂತ ಮುದ್ದು ಮಾಡಿ ಬೆಳೆಸಿದ್ದಕ್ಕೆ ಇವಳು ಇಷ್ಟು ಮುಂದುವರೆದಿರೋದು, ಕೊಲೆಗಾರನನ್ನು ಮದುವೆ ಆಗೋಕ್ಕೆ ಹೊರಟಿರೋದು. ಇರಲಿ ಬಿಡು ಅಕ್ಕ, ಅವಳೇ ಯೋಚಿಸಿ ತೆಗೆದುಕೊಂಡ ನಿರ್ಧಾರ. ಪ್ರತಿಯೊಂದಕ್ಕೂ ಅವಳೇ ಹೊಣೆಯಾಗಿರ್ತಾಳೆ. ಬೇಡ ಎಂದು ತಿಳಿ ಹೇಳಿದ್ಯಾ? ನಿನ್ನ ಕರ್ತವ್ಯ ನೀನು ಮಾಡಿದ್ಯಾ? ಇಷ್ಟಾದರೂ ಅವಳು ಕೇಳಲಿಲ್ಲ ಅಂದರೆ ಅದು ಅವಳ ಹಣೆ ಬರವಷ್ಟೇ. ಈಗ ನೊಂದು ಕಣ್ಣೀರಾಕಿ ಅವಳಿಗೆ ನೋವಾಗುವಂತೆ ಮಾಡಬೇಡ. ಅವಳು ಎಷ್ಟಾದರೂ ನಿನ್ನ ಮಗಳೇ ತಾನೆ. ಮಕ್ಕಳು ಏನೇ ಮಾಡಿದರೂ ಅವ್ರು ನೆಮ್ಮದಿಯಾಗಿರಲಿ, ಸುಖವಾಗಿರಲಿ ಎಂದು ಹಾರೈಸುವುದು ನಮ್ಮ ಧರ್ಮ. ನಡಿ, ಮುಖ ತೊಳೆದು ಬಾ. ಇವಳನ್ನು ಮಂಟಪಕ್ಕೆ ಕರೆದುಕೊಂಡು ಹೋಗೋಣ. ವಿನುತಾ ಅಕ್ಕನನ್ನು ಸಮಾಧಾನ ಸ್ನಾನದ ಮನೆಗೆ ಕರೆದುಕೊಂಡು ಹೋದಳು. ದೃಷ್ಟಿ ಬಂದು ಚಿಕ್ಕಮ್ಮನನ್ನು ತಬ್ಬಿದಳು. ಥ್ಯಾಂಕ್ ಯು ಚಿಕ್ಕಿ, ಅಮ್ಮನನ್ನು ಸಮಾಧಾನ ಮಾಡಿದ್ದಕ್ಕೆ. ನೋಡು ಪುಟ್ಟಿ, ನಮಗೆ ಯಾರಿಗೂ ಈ ಮದುವೆ ಇಷ್ಟವಿಲ್ಲ. ಆದರೂ ನಿನ್ನ ಒತ್ತಾಯಕ್ಕೆ ನಾವೆಲ್ಲ ಮಣಿದು ಈ ಮದುವೆ ನಡೆಯುತ್ತಿದೆ. ಮುಂದೆ ಹೇಗೆ ಬಾಳುತ್ತೀಯಾ ಅನ್ನೋದು ನಿಂಗೆ ಬಿಟ್ಟಿದ್ದು. ನೀವೇ ನೋಡುವಿರಂತಿ ಚಿಕ್ಕಿ, ನಾವು ಎಷ್ಟು ಖುಷಿಯಾಗಿರ್ತೀವಿ ಅಂತ. ಪುಟ್ಟ ಕಂಗಳ ತುಂಬ ಕನಸನ್ನು ತುಂಬಿಕೊಂಡು ಮಗಳನ್ನು ನೋಡಿ ವಿನುತಾಳಿಗೆ ಮನದ ತುಂಬ ನೋವು. ಎಷ್ಟೊಂದು ಬುದ್ಧಿವಂತಿಕೆಯಾಗಿದ್ದವಳು ಹೇಗಿರಬೇಕಾಗಿತ್ತು? ಎಂಥ ಹುಡುಗನನ್ನು ಕೈ ಹಿಡಿಯಬೇಕಾಗಿತ್ತು? ಹೋಗಿ ಹೋಗಿ ಇಂಥವನನ್ನು. ಛೆ, ಅದಕ್ಕೆ ಹೇಳೋದೇನು, ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅಂತ. ಅಷ್ಟರಲ್ಲಿ ಬಂದ ವಸುಮತಿ ಹಾಗೂ ವಿನುತಾರ ಅಣ್ಣ ಗೋವಿಂದ ಅವರನ್ನು ಹೊರಡಿಸಿದ. ಅಕ್ಕನ ಮಗಳನ್ನು ಎತ್ತಿಕೊಂಡೇ ಮಂಟಪಕ್ಕೆ ಕರೆತಂದಿದ್ದ. ಪರದೆ ನಡುವೆ ಮಸುಕಾಗಿ ಕಾಣುವ ತನ್ನವಳನ್ನು ಕಣ್ತುಂಬಿಕೊಂಡಿದ್ದ ಅಭಿಮನ್ಯು. ಯಾರೂ ಇಲ್ಲದ ಅನಾಥನಾದ ಅವನ ಬಾಳಿಗೆ ಬೆಳಕಾಗಿ ಬಂದಿದ್ದವಳು ದೃಷ್ಟಿ. ಕನಸಾದರೂ ಕಂಡಿದ್ದೀನ ಇಂಥ ಹುಡುಗಿ ತನ್ನವಳಾಗಬಹುದೆಂದು. ಕನಸೇನು, ಇಷ್ಟು ದಿನ ಅವನ ಬದುಕು ಕತ್ತಲೆಯಲ್ಲಿ ಇತ್ತು. ಆದರೆ ಅದು ಕನಸು ಕಾಣುವ ಕತ್ತಲೆ ಅಲ್ಲ, ಬರಿಯ ಅಂಧಕಾರದ ಘೋರ ಭಯಂಕರವಾದ ಕಾರ್ಗತ್ತಲು. ಅಂಥ ಕತ್ತಲೆಯಲ್ಲಿ ಆಶಾಕಿರಣವಾಗಿ ಬಂದವಳು ಅವನವಳಾಗಲು ಹೊರಟಿದ್ದಳು. ಪರದೆ ಸರಿದು ಕಂಡ ಅವಳ ನಯದಲ್ಲಿ ಅಪಾರವಾದ ಆತ್ಮವಿಶ್ವಾಸ, ತುಟಿಯಲ್ಲಿ ಮಾಸದ ನಗು. ಇದೊಂದೇ ಸಾಕಲ್ವೇ ನನಗೆ? ಅವನಿಗೆ ಉಳಿದ ಜನರಾಗಲಿ ಶಾಸ್ತ್ರಗಳಾಗಲಿ ಯಾವುದೂ ಕಾಣಿಸುತ್ತಿಲ್ಲ, ಬರೀ ದೃಷ್ಟಿಯೊಂದೇ. ಅದರ ಜೊತೆ ಇನ್ನೂ ಅವನ ಮನದಲ್ಲಿ ಪ್ರಶ್ನೆ, ನಿಜವಾಗಿಯೂ ದೃಷ್ಟಿ ನನ್ನನ್ನು ಮದುವೆ ಆಗ್ತಿದ್ದಾಳಾ? ಶಾಸ್ತ್ರಗಳೆಲ್ಲ ನಡೆದು
ಮಾಂಗಲ್ಯ ಕೈಯಲ್ಲಿ ಹಿಡಿದಾಗ ಅಭಿಮನ್ಯುನ ತನು ಪೂರ್ತಿ ಕಂಪಿಸಿತು. ನಿಜವಾಗಿಯೂ ನಾನವಳಿಗೆ ತಕ್ಕವನ? ಎದ್ದು ಹೋಗಿಬಿಡ್ಲಾ? ಇನ್ಯಾರೋ ಒಳ್ಳೆಯವನು ಅವಳನ್ನು ಮದುವೆಯಾಗಲಿ ಅನಿಸಿತು. ಅದ್ಯಾವ ಮಾಯೆಯಲ್ಲಿ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದೇನೇನೋ. ಕಂಗಳಿಂದ ಉದುರಿದ ಕಂಬನಿ ಅವಳ ಮುಂಗೈಗೆ ಬಿದ್ದಾಗ ಅವನತ್ತ ನೋಡಿದವಳು ಕಂಗಳಲ್ಲೇ ಸಮಾಧಾನಿಸಿದಳು. ಅವನ ಭಾವುಕತೆಯನ್ನು ಅರ್ಥ ಮಾಡಿಕೊಂಡಿದ್ದವಳು. ಎಲ್ಲ ಶಾಸ್ತ್ರಗಳು ಮುಗಿದು ಅಗ್ನಿಸಾಕ್ಷಿಯಾಗಿ ದೃಷ್ಟಿ ಅವನ ಮಡದಿಯಾದಾಗ ಮೊದಲ ಬಾರಿ ದಿಟ್ಟತನದಿಂದ ತಲೆ ಎತ್ತಿದ್ದ. ಏನೋ ಒಂದು ಹುಮ್ಮಸ್ಸು ಅವನೆದೆಯ ತುಂಬ ಆವರಿಸಿತ್ತು. ಆಶೀರ್ವಾದ ತೆಗೆದುಕೊಳ್ಳಲೆಂದು ವಸುಮತಿಯ ಕಾಲಿಗೆ ಬಿದ್ದಾಗ ಅವರ ಕೈಗಳು ಮಗಳ ತಲೆಯನ್ನು ನೆವರಿಸಿದವು. ಹೇಳುವುದಕ್ಕೂ ಏನೂ ಉಳಿದಿರಲಿಲ್ಲ. ಮದುವೆಯಲ್ಲೇ ಪಿಸುಗುಡುತ್ತಿದ್ದ ಜನರ ಕುಹುಕದ ಮಾತುಗಳು ಅವರನ್ನು ಇನ್ನಷ್ಟು ನೋಯಿಸಿತ್ತು. ಮದುವೆ ನಡೆಯುವ ಕೊನೆ ಕ್ಷಣದವರೆಗೂ ಮಗಳು ಹಿಂದೆ ಸರಿಯಲಿ ಎನ್ನುವ ಆಸೆಗೆ ತಣ್ಣೀರು ಎರಚಿಬಿಟ್ಟಿದ್ದಳು ದೃಷ್ಟಿ. ಇನ್ನೇನಿದ್ದರು ಕಣ್ಣೀರಷ್ಟೇ ತಮ್ಮ ಪಾಲಿಗೆ. ನೋಡೆ ವಿಮಲ, ಎನ್ನಾದರೇನು ಗಂಡಾದರೇನು ಮಕ್ಕಳು ಮಕ್ಕಳೇ. ಅವರಿಗೆ ಸರಿಯಾದ ಶಿಕ್ಷಣ ನೀಡಿದರೆ ಹೆಣ್ಣು ಸಹ ಗಂಡಿಗಿಂತ ಚೆನ್ನಾಗಿ ಬಾಳುತ್ತಾಳೆ, ಅವನಿಗಿಂತ ಚೆನ್ನಾಗಿ ನಮ್ಮನ್ನು ನೋಡಿಕೊಳ್ತಾಳೆ ಅಂತ ವಸುಮತಿ ಹೇಳ್ತಿದ್ಲು. ಹೀಗೇನಾಯ್ತು ನೋಡಿದ್ಯಾ? ಮಗಳು ಎಂಥವನನ್ನು ಮದುವೆ ಆಗಿದ್ದಾಳೆ ಅಂತ. ಹೌದು ನೋಡುವಾಣಿ, ತನಗಿರುವಂಥ ಹೆಣ್ಣು ಮಗಳು ಯಾರಿಗೂ ಇಲ್ಲ ಎನ್ನುವ ಜಂಬ ಇತ್ತು ವಸುಮತಿಗೆ. ಮಗಳು ಹಾಗೆ ಇದ್ದಳು ಬಿಡು. ಎಲ್ಲ ತರಗತಿಗಳಲ್ಲೂ ಮೊದಲ ಸ್ಥಾನ, ಒಳ್ಳೆ ಓದು ನೌಕರಿ ಎಲ್ಲ ಪಡೆದಂಥ ಮಗಳಿದ್ದರೆ ಯಾವ ತಂದೆ ತಾಯಿಯಾದರೂ ಖುಷಿ ಪಡದೆ ಇರ್ತಾರ? ಖುಷಿ ಆಗೋಲ್ಲ ಅಂತ ಹೇಳ್ತಿಲ್ಲ ವಿಮಲ, ಆದರೆ ಮಗಳನ್ನು ಸ್ವಲ್ಪ ಹೆಚ್ಚು ಅನ್ನಿಸುವಷ್ಟು ಮೆರೆಸುತ್ತಿರಲಿಲ್ವಾ? ಈಗ ಸರಿಯಾಗಿದ್ದನ್ನೇ ಮಾಡಿದ್ದಾಳೆ. ವಸುಮತಿಯ ಅಹಂಕಾರಕ್ಕೆ ಸರಿಯಾದ ಪೆಟ್ಟೆ ಬಿದ್ದಿದೆ. ಹೌದು ವಾಣಿ, ತುಂಬ ಅಹಂಕಾರ ಪಟ್ಟರೆ ಯಾರಾದರೂ ಒಂದಲ್ಲ ಒಂದು ದಿನ ಮಣ್ಣು ತಿನ್ನಲೇಬೇಕು. ನನಗಂತೂ ಎಷ್ಟು ಖುಷಿಯಾಗಿದೆ ಅಂದರೆ ಹಾಲು ಕುಡಿಯಬೇಕು ಅಂತ ಅನ್ನಿಸ್ತಿದೆ. ಮುದ್ದು ಮದುವೆಗೆ ಬಂದು ಹೋಗ್ಬೇಕಂತಾನೇ ಬಂದಿದ್ದೀನಿ. ಆದರೂ ಹುಡುಗ ನೋಡೋಕ್ಕೆ ಸುರಸುಂದರಾಂಗನೇ. ಅವನನ್ನು ನೋಡಿದರೆ ಅವನೊಬ್ಬ ಕೊಲೆಗಾರ ಅಂತ ಯಾರೂ ಹೇಳಲಾರರು. ಅದಕ್ಕೆ ಮರುಳಾಗಿರಬೇಕು ದೃಷ್ಟಿ. ಎಷ್ಟು ಚಂದ ಇದ್ದರೆ ಏನು ಪ್ರಯೋಜನ? ಅವನಿಗೆ ಬಂದ ಬಿರುದು ಅಳಿಸೋಕ್ಕಾಗುತ್ತಾ? ನಯವಂಚಕರು ಅಂತ ಕೇಳಿದ್ಯಾ? ನಯವಾಗಿದ್ದುಕೊಂಡೇ ನಮ್ಮನ್ನು ವಂಚಿಸಿ ಬಿಡ್ತಾರಂತೆ. ಇವನು ಅಂಥವನೇ ಇರಬೇಕು. ಅದು ನಿಜವೇ. ಅಷ್ಟು ಸಣ್ಣ ವಯಸ್ಸಿಗೆ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿಸುವಷ್ಟು ದ್ವೇಷ ಅವನ ಮನಸ್ಸಿನಲ್ಲಿತ್ತೆಂದರೆ ಈಗ ಹೇಗಿರಬೇಡ. ನಾಳೆ ದೃಷ್ಟಿಯನ್ನು ಬಾಳಿಸ್ತಾನೆ ಅನ್ನುವುದಕ್ಕಾದರೂ ಏನು ಗ್ಯಾರಂಟಿ? ಯಾವುದಾದ್ರೂ ಚಿಕ್ಕ ಕಾರಣಕ್ಕೆ ಅವಳನ್ನು ಕೊಂದು ಜೈಲಿಗೆ ಹೋಗ್ಬೋದು. ಒಮ್ಮೆ ಜೈಲು ನೋಡಿದವನಿಗೆ ಮತ್ತೆ ಹೋಗುವುದೇನು ವಿಶೇಷ ಅಲ್ವಲ್ಲ. ನೆರೆಯವರಾದ ವಿಮಲಾ ವಾಣಿಯ ಈ ಮಾತುಗಳು ಕಿವಿಗೆ ಬಿದ್ದು ವಸುಮತಿಯನ್ನು ನೋಯಿಸ್ತಿತ್ತು. ಇವರ ಹಿಂದೆ ನಿಂತಿದ್ದ ಗೋವಿಂದನಿಗೆ ಇವರಿಗೆ ಬಾರಿಸುವಷ್ಟು ಕೋಪ ಉಂಟಾಗಿತ್ತು. ಎಂಥ ಜನ ಇವರು! ಮದುವೆಗೆ ಬಂದು ಸುಮ್ಮನೆ ಆರೈಸಿ ಹೋಗುವುದನ್ನು ಬಿಟ್ಟು ನೋವು ಕೊಡುವಂಥ ಮಾತುಗಳನ್ನು ಆಡುತ್ತಿದ್ದಾರೆ. ಹೆಣ್ಣಿಗೆ ಎನ್ನೇ ಶತ್ರು ಎನ್ನುವ ಮಾತು ಇವರಂಥವರನ್ನು ನೋಡಿಯೇ ಹುಟ್ಟಿರಬೇಕು ಎಂದುಕೊಂಡ ಗೋವಿಂದನಿಗೆ ಸೋದರ ಸೊಸೆಯ ಬಗ್ಗೆ ಮರುಕವಾದರೆ ತಂಗಿ ವಸುಮತಿಯ ಬಗ್ಗೆ ಆತಂಕ. ದುಃಖ ಒತ್ತರಿಸಿಕೊಂಡು ಬಂದು ತಡೆಯಲಾರದೆ ರೂಮಿನತ್ತ ಸಾಗಿದ ತಂಗಿಯನ್ನು ನೋಡಿ ಅವನ ಹೃದಯ ದ್ರವಿಸಿತು. ವಸುಮತಿ ಬಾಯಿಗೆ ಸೆರಗು ಹಿಡಿದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಕಣ್ಣೀರಿಗೆ ತಡೆಯೇ ಇರಲಿಲ್ಲ. ಇಷ್ಟು ದಿನಗಳ ಕಾಲ ಇದ್ದರೆ ನಿಮಗಿರುವಂಥ ಮಗಳು ಇರಬೇಕು ನೋಡು ವಸು. ನಮ್ಮ ಮಕ್ಕಳೆಲ್ಲ ಇದ್ದಾರೆ. ಒಬ್ಬರಾದರೂ ದೃಷ್ಟಿ ಅರ್ಧದಷ್ಟಾದರೂ ಇದ್ದಾರಾ? ಒಂದೇ ಮಗಳನ್ನಾದರೂ ತುಂಬ ಚೆನ್ನಾಗಿ ಬೆಳೆಸಿದ್ಯಾ. ಏನು ನಯ ವಿನಯ, ಹಿರಿಯನನ್ನು ಕಂಡರೆ ಅದೆಷ್ಟು ಗೌರವ. ಎಲ್ಲೇ ಕಂಡರೂ ನಮ್ಮನ್ನು ಮಾತನಾಡಿಸಿ ಹೋಗ್ತಾಳೆ. ಚಿನ್ನದಂಥ ಹುಡುಗಿ ಅನ್ನುತ್ತಿದ್ದವರ ಬಾಯಲ್ಲಿ ಇಂಥ ಮಾತುಗಳು. ಇದನ್ನೆಲ್ಲ ಕೇಳುವ ಪರಿಸ್ಥಿತಿ ನನ್ನದಾಗಬೇಕಿತ್ತೆ. ಮದುವೆಯ ಆಮಂತ್ರಣ ಹಂಚೋಕ್ಕೂ ಸಹ ನಾನು ಹೋಗಿರಲಿಲ್ಲ. ದೃಷ್ಟಿ ಗೋವಿಂದನೇ ನೋಡಿಕೊಂಡಿದ್ದರು. ಇವನನ್ನು ಬಿಟ್ಟು ಬೇರೆ ಯಾರೂ ಗಂಡು ಸಿಗಲಿಲ್ವೇ ಎಂದು ಯಾರು ಕೇಳಿದರೆಂದು ಗೋವಿಂದ ತಿಳಿಸಿದನಲ್ಲವೇ. ಏನು ಮಾಡೋದು, ಎಲ್ಲ ನನ್ನ ಹಣೆ ಬರಹ. ನಡಿವಸ್ಸು, ನೀನು ಮಂಕಾಗಿರುವುದನ್ನು ನೋಡಿದರೆ ಜನ ಮತ್ತಷ್ಟು ಕೂಕದ ಮಾತುಗಳನ್ನು ಮಾತನಾಡ್ತಾರೆ, ಇನ್ನಷ್ಟು ನಿನ್ನ ನೋಯಿಸ್ತಾರೆ. ಅವರ ಮಾತುಗಳಿಗೆಲ್ಲ ನಾವು ಬೆಲೆ ಕೊಡಲೇಬಾರ್ದು ಎಂದಿದ್ದ. ತಂಗಿಯನ್ನು ಹಿಂಬಾಲಿಸಿ ಬಂದ ಗೋವಿಂದ, ಇವರು ಹೇಗಂತ ನಿಮಗೆ ಗೊತ್ತಿಲ್ವೇ ಅಕ್ಕ? ಇಷ್ಟು ದಿನ ನಮ್ಮ ಕೀರ್ತಿಯನ್ನು ನೋಡಿ ಹೊಗಳುತ್ತಿದ್ದವರು. ನಮ್ಮ ಒಂದೇ ಒಂದು ತಪ್ಪು ಸಿಕ್ಕರೂ ಸಹ ಸಾಕು, ನಮ್ಮನ್ನು ಕಾಲಡಿಗೆ ಹಾಕಿ ಮೆಟ್ಟಿ ತುಳಿದು ಬಿಡ್ತಾರೆ. ನಾವದಕ್ಕೆ ಅವಕಾಶ ಕೊಡಲೇಬಾರದು. ಅಲ್ಲಿ ಮಗಳು ನಿಮಗೋಸ್ಕರ ಊಟದ ಎಲೆಯನ್ನು ಹಿಡಿದು ಕುಳಿತಿದ್ದಾಳೆ. ಹೇಳು, ನೀನು ಬರದೆ ಅವಳು ಊಟ ಮಾಡೋಲ್ಲ ಅನ್ನೋದು ನಿಮಗೆ ತಿಳಿದಿದೆ ತಾನೆ ಎಂದಳು ತಂಗಿ ವಿನುತಾ. ನೋಡಿದ್ಯಾ ವಿನು, ಪ್ರತಿಯೊಂದು ವಿಷಯಕ್ಕೂ ನನ್ನನ್ನು ಕಾಯ್ತಿದ್ದ ನನ್ನ ಮಗಳು ಈ ವಿಷಯನೂ ಮಾತ್ರ ನನಗೆ ಇಷ್ಟವಿಲ್ಲದಿದ್ದರೂ ಮಾಡಿದ್ದಾಳೆ. ನನಗೆ ನೋವು ಆಗಲ್ವಾ? ನೋಡಕ್ಕ, ಅದನ್ನೆಲ್ಲ ಮಾತನಾಡುವ ಸಮಯವೂ ಇದಲ್ಲ. ಈಗ ಮೊದಲು ಊಟ ಆಗಬೇಕು.
ಅಲ್ಲಿ ಅಭಿಮನ್ಯುವಿನ ಮನೆಗೆ ಹೋಗಿ ಮಗಳನ್ನು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮಾಡಬೇಕು. ಮೊದಲ ರಾತ್ರಿಗೆ ಹನಿ ಮಾಡಬೇಕು. ನೆನಪಿದೆ ತಾನೆ ಅವನಿಗೆ ಯಾರೂ ಇಲ್ಲ ಎನ್ನುವುದು. ನೀನು ಹೀಗೆ ಮಂಕಾಗಿ ಕುಳಿತರೆ ದೃಷ್ಟಿ ತನ್ನ ಮುಖದ ಮೇಲಿನ ನಗುವನ್ನು ಮರೆಸಿಬಿಡುತ್ತಾಳೆ. ಅವಳಿಗೆ ಇದೆಲ್ಲ ಸಂಭ್ರಮ ಪಡುವ ವಿಷಯಗಳು ತಾನೆ. ಮುಂದಿನದು ಮುಂದೆ ದೇವರ ಇಚ್ಛೆ ಇದ್ದಂತೆ ನಡೆಯುತ್ತದೆ. ಆದರೆ ಅವಳ ಹಿಂದಿನ ಸಂಭ್ರಮವನ್ನು ನಾವು ಹಾಳು ಮಾಡುವುದು ಬೇಡ. ಮನ ಮೆಚ್ಚಿದವನನ್ನು ಮದುವೆಯಾಗಿ ಹೊಸ ಬದುಕನ್ನು ಕಟ್ಟಿಕೊಳ್ಳೋಕೆ ಹೊರಟಿದ್ದಾಳೆ. ನಾವೀಗ ಖುಷಿಯಿಂದ ಹರಸೋಣ. ನಮ್ಮ ಆರೈಕೆಯಿಂದ ಅವಳ ಬಾಳು ಹಸನಾದರೆ ಸಾಕು. ನಾನೀಗ ನಗುವಿನ ಮುಖವಾಡ ಧರಿಸಿಲ್ವಾ? ನಂಗೊತ್ತುವೆನು ಅವಳಿಗೆ ನಾನಿಲ್ಲದಿದ್ದರೆ ಆಗೋಲ್ಲ ಅಂತ. ಆದರೆ ನನ್ನ ಹತ್ತಿರ ತಡೆದುಕೊಳ್ಳೋಕೆ ಆಗ್ತಿಲ್ಲ ಕಣೆ. ಏನು ಮಾಡಲಿ ಹೇಳು? ಅವನೊಡನೆ ಮಗಳನ್ನು ನೋಡೋಕ್ಕೆ ಮನಸ್ಸಿಗೆ ತುಂಬ ಹಿಂಸೆ ಆಗ್ತಿದೆ. ನೀನು ಆ ಥರದ ಯೋಚನೆಗಳನ್ನು ಬಿಟ್ಟು ಬಿಡು. ನೀನು ಗಮನಿಸಿಲ್ಲ, ಆದರೆ ನಾನು ಗಮನಿಸಿದ್ದೀನಿ. ಅಭಿಮನ್ಯುವಿನ ಕಂಗಳಲ್ಲಿ ನಿನ್ನ ಮಗಳ ಬಗ್ಗೆ ಅದೆಷ್ಟು ಗೌರವ ಅಭಿಮಾನ ಇದೆ ಗೊತ್ತಾ? ಇರದೆ ಏನಾಗುತ್ತೆ ಹೇಳು? ಅಂಥವನನ್ನು ಮದುವೆ ಆಗೋಕ್ಕೆ ಯಾರಾದರೂ ಬರ್ತಿದ್ರಾ? ಈ ಪೆದ್ದಿಗೆ ಅದೇನು ಮೋಡಿ ಮಾಡಿದ್ನೋ. ನಿಲ್ಲಿಸು ಅಕ್ಕ, ನೀನು ಈ ರೀತಿ ಮಾತಾಡಿದರೆ ನನಗೆ ಸ್ವಲ್ಪವೂ ಇಷ್ಟ ಆಗೋಲ್ಲ. ಇನ್ನು ದೃಷ್ಟಿ ಕಿವಿಗೆ ಏನಾದರೂ ಬಿದ್ದರೆ ಏನಂದುಕೊಂಡಾಳು ಹೇಳು? ಅವನೀಗ ನಿನ್ನ ಹಳಿಯ. ಆ ಸ್ನಾನಕ್ಕಾದರೂ ಗೌರವ ಕೊಡು. ಬೇರೆಯವ್ರಿಗೆ ಹೇಳೋಕ್ಕೆ ಸುಲಭವೇನು? ನೀನು ನನ್ನ ಸ್ಥಾನದಲ್ಲಿದ್ದರೆ ಏನು ಮಾಡ್ತಿದ್ದೆ ಹೇಳು? ಹೀಗಿರುವ ರೀತಿಯಲ್ಲೇ ಇರ್ತಿದ್ಯಾ? ವಸುಮತಿಯ ಪ್ರಶ್ನೆಗೆ ವಿನಿತಾ ಬಳಿ ನಿಜಕ್ಕೂ ಉತ್ತರವಿರಲಿಲ್ಲ. ಉತ್ತರಿಸೋಕ್ಕೆ ಆಗೋಲ್ಲ ಅಲ್ವಾ? ಯಾವುದಾದ್ರೂ ಸಮಸ್ಯೆ ಬೇರೆಯವರಿಗೆ ಬಂದಾಗ ಸುಲಭವಾಗಿ ಹಾಗೆ ಮಾಡು ಹೀಗೆ ಮಾಡು ಅನ್ಬೋದು. ಅನೇಕ ಪರಿಹಾರಗಳನ್ನು ಹೇಳ್ಬೋದು. ಅದೇ ನಮ್ಮ ಬುಡಕ್ಕೆ ಬಂದರೆ ಪರಿಹರಿಸೋದು ಸುಲಭವಲ್ಲ. ನಡಿ ಹೋಗೋಣ. ನನ್ನಿಂದ ನನ್ನ ಮಗಳು ಕಾಯುವುದು ಬೇಡ. ವಸುಮತಿ ಹೊರಗೆ ಹೊರಟಾಗ ವಿನುತಾ ಮೌನವಾಗಿ ಹಿಂಬಾಲಿಸಿದವಳ ಮನದಲ್ಲಿದ್ದದು ಅಕ್ಕ ಹೇಳಿದ ಪ್ರಶ್ನೆ. ನಿಜವಾಗಿಯೂ ನಾನು ಅಕ್ಕನ ಸ್ಥಾನದಲ್ಲಿದ್ದರೆ ಏನು ಮಾಡ್ತಿದ್ದೆ? ನಾನೇ ಅಭಿಮನ್ಯುವನ್ನು ಕೊಂದು ಬಿಡ್ತಿದ್ದೇನೇನು? ಆ ವಿಷಯದಲ್ಲಿ ಅಕ್ಕನಿಗೆ ಸಹನೆ ಹೆಚ್ಚು. ಎಲ್ಲೋಗಿದಮ್ಮ? ಆವಾಗ್ನಿಂದ ಕಾಯ್ತಿದ್ದೆ. ನೀವಿಬ್ಬರು ಊಟ ಶುರು ಮಾಡಬಾರ್ದಿತ್ತಾ? ನನಗೋಸ್ಕರ ನಿನ್ನ ಗಂಡನನ್ನು ಕಾಯುವ ಹಾಗೆ ಮಾಡಿದೆಯಲ್ಲ. ಹೀಗಿನಿಂದಲೇ ಹೀಗಾದರೆ ಹೇಗೆ? ವಸುಮತಿ ನಗುತ್ತಾ ಮಾತನಾಡಿದಾಗ ಅಭಿಮನ್ಯು ದೃಷ್ಟಿ ಇಬ್ಬರಿಗೂ ಅಚ್ಚರಿ. ಅಮ್ಮ ನೀನು? ಕಣ್ಣರಳಿಸಿದಳು ಮಗಳು. ಹೂ ಮಗಳೇ, ನಿನ್ನ ಖುಷಿ ಇವನಲ್ಲಿರುವಾಗ ನಾನು ಯಾಕೆ ಬೇಡ ಎನ್ನಲಿ? ಇಬ್ಬರು ಊಟ ಶುರು ಮಾಡಿ ಎನ್ನುತ್ತಾ ಮಗಳ ಪಕ್ಕದಲ್ಲಿ ಕುಳಿತು ಊಟ ಶುರು ಮಾಡಿದಾಗ ನವದಂಪತಿಗಳು ಖುಷಿಯಿಂದ ಮುಖ ಮುಖ ನೋಡಿಕೊಂಡರೆ ವಸುಮತಿಯ ಮನದೊಳಗಿನ ದಾವಾಗ್ನಿಯ ಅರಿವಾಗಿದ್ದು ವಿನುತಾ ಹಾಗೂ ಗೋವಿಂದರಿಗೆ ಮಾತ್ರ. ಮುಂದೆ ನಡೆದಿದ್ದೆಲ್ಲ ಸಂಭ್ರಮವಾಗಿಯೇ. ದೃಷ್ಟಿಯ ಒಂದಿಬ್ಬರು ಗೆಳತಿಯರಿಂದ ಊಟ ಸಮಯ ಇನ್ನಷ್ಟು ಕಲೆ ಕಟ್ಟಿತು. ಸಾಕು ಸಾಕು ಎನಿಸುವಷ್ಟು ಇಬ್ಬರು ಒಬ್ಬರಿಗೊಬ್ಬರು ತಿನ್ನಿಸುವವರೆಗೂ ಬಿಡಲೇ ಇಲ್ಲ. ಬೆಳ್ಳಗಿನ ದೃಷ್ಟಿ ಕೆಂಪು ಕೆಂಪಾಗಿ ಬಿಟ್ಟಿದ್ದಳು. ಮದುವೆ ಮುಗಿದು ಜನರು ಇಂದಿನಿಂದ ಎಷ್ಟೇ ಮಾತಾಡಿದರೂ ಊಟವನ್ನು ಮಾತ್ರ ಗಡದ್ದಾಗಿ ಮಾಡಿದ್ದರು. ಉಡುಗೊರೆಯನ್ನು ಕೊಂಡೊಯ್ಯಲು ಮರೆಯಲಿಲ್ಲ. ಆ ನತನಾದ ಅಭಿಮನ್ಯುವಿಗೆ ಅವನವರು ಯಾರೂ ಇರಲಿಲ್ಲ. ಗೋವಿಂದನೇ ಹೋಗಿ ಮನೆಯನ್ನೆಲ್ಲ ಅಲಂಕರಿಸಿ ವಧು ಪ್ರವೇಶಕ್ಕೆ ಬೇಕಾದೆಲ್ಲ ತಯಾರಿಯನ್ನು ಮಾಡಿದ್ದ. ಸುಸೂತ್ರವಾಗಿ ಎಲ್ಲ ಶಾಸ್ತ್ರಗಳನ್ನೆಲ್ಲ ಮಾಡಿ ಆ ಮನೆಯನ್ನು ಪ್ರವೇಶಿಸಿ ಮೊದಲ ದೀಪವನ್ನು ಬೆಳಗಿದಾಗ ದೃಷ್ಟಿಯ ಮನದಲ್ಲಿ ಅಪಾರವಾದ ನೆಮ್ಮದಿ. ಅಭಿಮನ್ಯು ಯಾವುದೋ ಸಣ್ಣ ರೂಮಿನಲ್ಲಿದ್ದವ ಮದುವೆ ನಿಶ್ಚಯವಾದ ಮೇಲೆ ಮನೆಯೊಂದನ್ನು ನೋಡಿದ್ದ. ಎಲ್ಲವೂ ದೃಷ್ಟಿಯ ಇಚ್ಛೆ. ಆದರೆ ಮನೆಯೊಳಗೆ ಮಾತ್ರ ಬಂದಿರಲೇ ಇಲ್ಲ. ಅಭಿ, ಈ ಮನೆಯೊಳಗೆ ಬರಬೇಕು ಅಂದರೆ ನಾನು ಶಾಸ್ತ್ರೋಕ್ತವಾಗಿ ನಿನ್ನ ಕೈ ಹಿಡಿದ ಮೇಲೇನೆ. ನಿಂಗೆ ಹೇಗೆ ಅನ್ನಿಸುತ್ತೆ ಹಾಗೆ ಮನೆಯನ್ನು ರೆಡಿ ಮಾಡು. ನಾನು ಬಂದ ಮೇಲೆ ಸರಿ ಮಾಡಿಕೊಳ್ತೀನಲ್ಲ ಎಂದವಳಿಗೆ ಬರಬಾರ್ದು ಅಂತಲ್ಲ. ಇಲ್ಲಿಯ ತನಕ ಕನಸನ್ನೇ ಕಟ್ಟದವನು ಈಗ ಸ್ವಲ್ಪವಾದರೂ ಬದಲಾಗಲಿ ಎನ್ನುವುದು ಅವಳ ಆಶಯ. ಹಾಗಾಗಿ ಪ್ರತಿಯೊಂದನ್ನು ಅವನಿಗೆ ಬಿಟ್ಟು ಬಿಟ್ಟಳು. ಅವಳಿಗೆ ಒಡವೆ ವಸ್ತ್ರಗಳನ್ನು ಸಹ ಅವನೇ ಆಯ್ಕೆ ಮಾಡಿದ್ದ. ನಿಜ ಹೇಳಬೇಕಂದ್ರೆ ದೃಷ್ಟಿಗೆ ಎಲ್ಲವೂ ಸರಿಯಾಗಿಯೇ ಇರಬೇಕು. ಅವಳ ಕೆಲಸವನ್ನು ಅವಳೇ ಮಾಡ್ತಾಳೆ ಹೊರತು ಇನ್ನೊಬ್ಬರನ್ನು ಅವಲಂಬಿಸಿರಲಾರಳು. ಪ್ಲೀಸ್ ದೃಷ್ಟಿ, ನನಗೆ ಇದೆಲ್ಲ ತಿಳಿಯುವುದಿಲ್ಲ. ನೀನು ಜೊತೆಯಲ್ಲಿದ್ದರೆ ಸಾಕು ಎಂದಿದ್ದ ಅಭಿಮನ್ಯು. ಇಲ್ಲ ಅಭಿ, ನಿನ್ನವಳಿಗೋಸ್ಕರ ನಿಂಗೇನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡು. ನಾನು ಬಂದರೆ ಅದೆಲ್ಲ ನನ್ನ ಇಷ್ಟವಾಗಿ ಬಿಡುತ್ತದೆ. ನಾನು ಅದೆಲ್ಲ ಕನಸುಗಳನ್ನು ಕಂಡಿಲ್ಲ ಕಣೆ. ನಿಜ ಹೇಳಬೇಕಂದ್ರೆ ಹುಡುಗಿಯರಿಗೆ ಏನೇನು ಇಚ್ಛೆಗಳಿರುತ್ತೆ ಅನ್ನೋದು ನನಗೆ ತಿಳಿದಿಲ್ಲ ಎಂದು ಅಭಿಮನ್ಯು ತಲೆ ತಗ್ಗಿಸಿದಾಗ ದೃಷ್ಟಿ ಮನದ ತುಂಬ ನೋವು. ಅಭಿ, ಇಷ್ಟು ದಿನ ಕನಸು ಕಾಣದಿದ್ದರೇನು, ಈಗ ಕಾಣ್ಬೋದಲ್ವಾ? ನಮ್ಮಿಬ್ಬರ ಹೊಸ ಬದುಕು ಶುರುವಾಗ್ತಿದೆ. ನನಗೂ ಆಸೆ ಇರಲ್ವಾ ನನ್ನವನು ನನಗೋಸ್ಕರ ಏನಾದರೂ ಮಾಡಲಿ ಅಂತ? ನನಗೇನು ತುಂಬ ಆಸೆಗಳಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ. ಆದರೆ ನಾನೇನು ಬೇಜಾರು ಮಾಡಿಕೊಳ್ಳಲ್ಲ. ಅವನ ಮುಖವನ್ನು ತನ್ನ ಕೈಗಳಲ್ಲಿ ಬಳಸಿ ಕಣ್ಣಲ್ಲೂ ಕಣ್ಣಿಟ್ಟು ನೋಡಿದಾಗ
ಅಭಿಮನ್ಯುಗೆ ಅವಳ ಪ್ರೀತಿಗೆ ಸೋತು ಹೋದ. ಮತ್ತೆ ಅವನು ಅವಳ ಬಳಿ ಏನು ಕೇಳಿರಲಿಲ್ಲ. ತನಗನ್ನಿಸಿದ್ದನ್ನು ಮಾಡಿದ. ದೇವರ ಮುಂದೆ ಇನ್ನೂ ಕಣ್ಮುಚ್ಚಿ ಕುಳಿತಿದ್ದ ದೃಷ್ಟಿ ಹೆಗಲನ್ನು ಸ್ಪರ್ಶಿಸಿದಾಗ ಕಣ್ತೆರೆದು ಗಂಡನತ್ತ ನೋಡಿದವಳು ನಗು ಸೂಚಿಸಿದಳು. ಏನಾಯಿತು? ಏನಿಲ್ಲ. ಮುಂದಿನ ಜೀವನಕ್ಕಾಗಿ ದೇವರ ಬಳಿ ಕೇಳಬೇಕಲ್ವಾ? ಬನ್ನಿ ಹೊರಗೆ ಹೋಗೋಣ, ಎಲ್ಲ ಕಾಯ್ತಿರ್ಬೋದು. ಇಬ್ಬರು ಹೊರ ಬಂದಾಗ ಅಡುಗೆಯ ಘಮ ಸುತ್ತಲೂ ಹರಡಿತು. ಎಲ್ಲರೂ ದೃಷ್ಟಿಯ ಬಂಧುಗಳೇ. ಅಭಿಮನ್ಯುನವರದು ಯಾರೂ ಇಲ್ಲ. ಯಾಕೋ ಅವನ ಮನೆಯಲ್ಲಿ ಅವನಿಗೆ ಒಂಟಿತನ ಕಾಡತೊಡಗಿತು. ತನ್ನ ತಾಯಿಯೊಡನೆ ಮಾತನಾಡುತ್ತಿದ್ದ ದೃಷ್ಟಿಯನ್ನು ಕರೆಯಬೇಕೆನಿಸಲಿಲ್ಲ. ಮನೆಯ ಹಿಂದಿನ ಕಟ್ಟೆಯ ಮೇಲೆ ಹೋಗಿ ಕುಳಿತವನಿಗೆ ದೃಷ್ಟಿಯೊಂದಿಗಿನ ಒಡನಾಟ ನೆನಪಾಗಿತ್ತು. ದೃಷ್ಟಿ ಯಾಕೆ ನನ್ನನ್ನು ಮದುವೆಯಾದಳು ಎನ್ನುವುದು ಅವನಿಗೆ ಇನ್ನೂ ಅರ್ಥವಾಗದ ವಿಷಯ. ಇಬ್ಬರ ನಡುವೆ ಪರಿಚಯವಿತ್ತು. ಅದು ಸಹ ಅವಳಾಗೆ ಬಂದು ಮಾಡಿಕೊಂಡಿತ್ತು. ಇಬ್ಬರದು ಒಂದೇ ಆಫೀಸ್ನಲ್ಲಿ ಕೆಲಸ. ಆಫೀಸ್ನಲ್ಲೂ ಸಹ ಎಲ್ಲರೂ ನನ್ನೊಡನೆ ಒಂದು ರೀತಿಯ ಅಂತರ ಕಾಯ್ದಿಟ್ಟುಕೊಂಡವರೇ. ಕೆಲವರು ಸಹಜವಾಗಿ ಮಾತನಾಡಿದರು. ತಾನೊಬ್ಬ ಕೊಲೆಗಾರ ಎನ್ನುವುದು ಅವರ ಮನದಲ್ಲಿದೆ ಎನ್ನುವುದು ಅವರ ಕಂಗಳಲ್ಲಿ ಗೋಚರವಾಗಿ ಬಿಟ್ಟಿತ್ತು. ಅವನೇ ಮಾತು ಬೆಳೆಸದೆ ನಡೆದು ಬಿಡುತ್ತಿದ್ದ. ಹಾಗಂತ ಅವರ ನಡವಳಿಕೆಯಿಂದ ಅವನಿಗೇನು ಬೇಸರವಿಲ್ಲ. ಯಾಕೆಂದರೆ ಇದಕ್ಕಿಂತ ಹೀನಮಟ್ಟದ ತಿರಸ್ಕಾರವನ್ನು ಕಂಡಿದ್ದವನಿಗೆ ಇದೆಲ್ಲ ಏನೂ ಅಲ್ಲ. ಕೊನೆ ಪಕ್ಷ ಆಫೀಸ್ನಲ್ಲಿ ಎಲ್ಲರೂ ಮಾತನಾಡದಿದ್ದರು ಎದುರಿಗೆ ಸಿಕ್ಕಾಗ ಹಾಯ್ ಅಂತಾರೆ, ಒಂದು ನಗು ಅರಳಿಸ್ತಾರೆ. ಮೇಲಾಗಿ ಮ್ಯಾನೇಜರ್ ಪುಟ್ಟಸ್ವಾಮಿ ಚೆನ್ನಾಗಿ ಆದರಿಸ್ತಾರೆ. ನನ್ನ ಕೆಲಸದ ಬಗ್ಗೆ ಮೆಚ್ಚುಗೆ ಇದೆ ಅವರಿಗೆ ಎಂದು ನನ್ನ ಹಿಂದಿನ ಜೀವನದ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಎಲ್ಲರನ್ನು ನೋಡಿದ ರೀತಿಯಲ್ಲೇ ನನ್ನನ್ನು ನೋಡ್ತಾರೆ. ಬಹುಶಃ ಕೆಲಸವೇ ಸಿಗುವುದಿಲ್ಲ ಅಂತ ತಿಳಿದಿದ್ದ ನನಗೆ ಕೆಲಸ ಕೊಟ್ಟು ನನ್ನ ಬದುಕು ಈ ಹಂತಕ್ಕೆ ನಿಂತಿದೆ ಎಂದರೆ ಒಂದು ರೀತಿಯಲ್ಲಿ ಅವರೇ ಕಾರಣ. ಮದುವೆಗೂ ಬಂದು ಹಾರೈಸಿ ದೊಡ್ಡ ಉಡುಗೊರೆಯೊಂದನ್ನು ನೀಡಿ ಹೋದರು. ಹೀಗೆ ಸಾಗುತ್ತಿದ್ದ ಅವನ ಯೋಚನೆಗಳಿಗೆ ಕಡಿವಾಣ ಹಾಕಿದ್ದು ಗೋವಿಂದ. ಅಭಿಮನ್ಯು, ಒಬ್ಬನೇ ಇಲ್ಲಿ ಯಾಕೆ ಕುಳಿತಿದ್ಯಾ? ಎಲ್ಲರೂ ಅಲ್ಲೇ ಇದ್ದಾರೆ, ಬಾ. ತೊಂದರೆ ಇಲ್ಲ ಮಾವ, ಅವರೆಲ್ಲ ಆರಾಮವಾಗಿ ಮಾತನಾಡಿಕೊಳ್ಳಲಿ. ನಾನು ಹೋದರೆ ಅವರ ಏಕಾಂತಕ್ಕೆ ತೊಂದರೆಯಾಗ್ಬೋದು. ಯಾಕೆ ಹಾಗೆ ಅಂದ್ಕೊಳ್ತೀಯ ಅಭಿಮನ್ಯು? ಇಷ್ಟು ದಿನ ಏನೇ ಆಗಿರ್ಬೋದು, ಆದರೆ ಈಗ ನೀ ನಮ್ಮವನೇ. ನೀನಾಗೆ ನಮ್ಮೊಳಗೆ ಬಂದು ಬೆರೆಯಬೇಕೇ ಹೊರತು ಅವರು ನಿನ್ನನ್ನು ಹುಡುಕಿ ಬರಬಾರ್ದು. ಈಗಲೇ ಇಷ್ಟು ಹಿಂಜರಿಕೆ ಪಟ್ಟರೆ ದೃಷ್ಟಿಯ ಜೊತೆ ಹೇಗೆ ಬಾಳ್ತೀಯ? ಅವಳು ನಿನ್ನನ್ನು ಮದುವೆ ಆಗ್ತೀನಂತ ಹೇಳಿದಾಗ ನಾನು ಬೇಡ ಅಂತ ಒಂದು ಮಾತು ಸಹ ಹೇಳಲಿಲ್ಲ. ಆದರೆ ಅವಳು ನೋವಾಗುವಂತೆ ಮಾತ್ರ ನೀನು ನೋಡಿಕೊಳ್ಳಬಾರ್ದು. ಹಾಗೇನಾದರೂ ಆದರೆ ನನಗೆ ಕೆಟ್ಟ ಕೋಪ ಬರುತ್ತೆ ಅಷ್ಟೆ. ಅವಳು ಖುಷಿಯಿಂದ ಇರಬೇಕಂದ್ರೆ ಮೊದಲು ನಿನ್ನನ್ನು ನೀನು ಬದಲಾಯಿಸ್ಕೊಳ್ಬೇಕು. ಎಲ್ಲರೊಡನೆ ಬೆರೆಯುವುದನ್ನು ಮಾಡು. 1 ಬಾರಿ 2 ಬಾರಿ ಇಲ್ಲ 4 ಬಾರಿ ನಮ್ಮನ್ನು ತಿರಸ್ಕರಿಸಬಹುದು. ಪದೇ ಪದೇ ತಿರಸ್ಕರಿಸೋಕ್ಕೆ ಅವರಿಂದ ಸಾಧ್ಯವಾಗುತ್ತಾ? ಖಂಡಿತ ಆಗೋಲ್ಲ. ಆಗ ಅವರಿಗೆ ನಮ್ಮ ಒಳ್ಳೆಯತನಗಳು ಕಾಣಿಸ್ತಾ ಹೋಗುತ್ತೆ. ನಮ್ಮನ್ನು ಅವರಲ್ಲೊಬ್ಬರಾಗಿ ಸ್ವೀಕಾರ ಮಾಡಿಯೇ ಮಾಡ್ತಾರೆ ಎಂದಿದ್ದ ಗೋವಿಂದ. ಗೋವಿಂದನ ಮಾತುಗಳಿಂದ ಅಭಿಮನ್ಯುಗೆ ಖುಷಿಯಾಗಿತ್ತು. ದೃಷ್ಟಿಯ ಮೇಲಿನ ಪ್ರೀತಿಯನ್ನು ಗೋವಿಂದನ ಕಂಗಳಲ್ಲಿ ಕಂಡಿದ್ದ. ದೃಷ್ಟಿಯ ಆಗಮನದಿಂದ ನನ್ನ ಬದುಕು ಹೊಸ ರೂಪ ಪಡೆಯುತ್ತದೆ ಎನ್ನುವ ಅನಿಸಿಕೆ ಮೂಡತೊಡಗಿತು. ಮತ್ತೆ ಆಲೋಚನೆಗಳಲ್ಲಿ ಮುಳುಗಿದ ಅಭಿಮನ್ಯುವನ್ನು ಎಚ್ಚರಿಸಲಿಲ್ಲ ಗೋವಿಂದ. ಇದೆಲ್ಲ ಒಂದೇ ದಿನಕ್ಕೆ ಆಗುವ ಬದಲಾವಣೆ ಅಲ್ಲ ಅನ್ನೋದು ಅವನಿಗೂ ಗೊತ್ತು. ಅವನನ್ನು ಅವನ ಪಾಡಿಗೆ ಬಿಟ್ಟು ತಂಗಿಯ ಮಗಳತ್ತ ನಡೆದರು. ದೃಷ್ಟಿ ಮಾವ ಗೋವಿಂದನ ಕರೆಗೆ ವಸುಮತಿಯ ಜೊತೆ ಮಾತನಾಡುತ್ತಿದ್ದವಳು ಅವನತ್ತ ನೋಡಿದಳು. ಏನ್ ಮಾವ, ಏನಾದರೂ ಬೇಕಿತ್ತಾ? ನನಗೇನು ಬೇಡ ದೃಷ್ಟಿ, ಅಲ್ಲಿ ನಿನ್ನ ಗಂಡ ಒಬ್ಬನೇ ಇದ್ದಾನೆ. ನಿನ್ನ ಮಾತುಕತೆಗಳಿಗೆ ಇಲ್ಲಿ ತೊಂದರೆಯಾಗುತ್ತೇನೋ ಅಂದುಕೊಂಡು ದೂರನೇ ಉಳಿದಿದ್ದಾನೆ. ಹೋಗಿ ಅವನೊಡನೆ ಇರು. ಅವನಿಗೂ ತಾನು ಒಬ್ಬಂಟಿ ಅನ್ನಿಸ್ಬಾರ್ದಲ್ವಾ? ಊಟಕ್ಕಾದ ಕೂಡಲೇ ನಾವೇ ಕರಿತೀವಿ. ಅಲ್ಲ ಮಾವ, ಇಲ್ಲೇನಾದರೂ ಕೆಲಸ ಇದೆಯೇನು? ಇಲ್ಲೇ ಏನೇ ಇದ್ರೂ ನಾವೇ ಮಾಡ್ತೀವಿ. ಆಮೇಲೆ ನೀನು ಮಾಡೋದು ಇದ್ದಿದ್ದೆ ತಾನೆ. ಗೋವಿಂದನ ಮಾತುಗಳಿಗೆ ಮತ್ತೆ ಬದಲು ಹೇಳಲಿಲ್ಲ ಅವಳು. ಮನೆಯನ್ನು ಹುಡುಕೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದ ಅಭಿಮನ್ಯು. ಮೊದಲೇ ಅವನಿಗೆ ಬಂದಿರುವ ಅನೆಪಟ್ಟಿ ಅವನಿಗೆ ಯಾವುದೂ ಸುಲಭವಾಗಿ ಸಿಕ್ಕುವಂತಿರಲಿಲ್ಲ. ಮನೆ ಮಾರಾಟಕ್ಕಿದೆ ಎಂದಿದ್ದ ಕಡೆ ಎಲ್ಲ ಸಂಚರಿಸಿದ್ದ. ಕೆಲವರಿಗೆ ಅವನ ಬಗ್ಗೆ ಮೊದಲೇ ಗೊತ್ತಾಗಿ ಅವನ ಹತ್ತಿರ ಮಾತನಾಡೋಕ್ಕೂ ಮನಸ್ಸು ಮಾಡುತ್ತಿರಲಿಲ್ಲ. ಇನ್ನು ಕೆಲವರು ಮನೆಯನ್ನೆಲ್ಲ ತೋರಿಸಿ ಒಪ್ಪಿಗೆ ಕೊಟ್ಟು ಮತ್ತೆ 1-2 ದಿನಗಳಾದ ಮೇಲೆ ಇಲ್ಲ ಎಂದು ನಕಾರ ಸೂಚಿಸುತ್ತಿದ್ದರು. ಅರ್ಧ ಬ್ಯಾಂಗ್ಳೂರನ್ನು ಅಲೆದಾಡಿದ್ದ. ಎಲ್ಲೂ ಸಹ ಮನೆ ಸಿಗದಿದ್ದಾಗ ತನ್ನವಳಿಗೋಸ್ಕರ ಒಂದು ಮನೆಯನ್ನು ಸಹ ಮಾಡಲಾಗದೇನು ಎನ್ನುವ ನಿರುತ್ಸಾಹ ಉಂಟಾಗುವ ಹೊತ್ತಿಗೆ ಮ್ಯಾನೇಜರ್ ಪುಟ್ಟಸ್ವಾಮಿ ತಮ್ಮದೊಂದು ಮನೆಯನ್ನು ಕೊಡುವ ವಿಚಾರವನ್ನು ತಿಳಿಸುವುದರ ಜೊತೆಗೆ ಮನೆಯನ್ನು ತೋರಿಸಿದ್ದರು. ಒಂಟಿಯಾದ ಮನೆ, ಅಕ್ಕಪಕ್ಕದಲ್ಲಿ ತೊಂದರೆ ಕೊಡೋಕ್ಕೆ ಯಾರಿಲ್ಲ. ದೊಡ್ಡದಾದ ಅಂಗಳ, ಸುತ್ತಲೂ ಜಾಗ ಇದ್ದು ಅವನಿಗೆ ತುಂಬ ಇಷ್ಟವಾಗಿತ್ತು.
ಒಪ್ಪಿಗೆ ಸೂಚಿಸಿದವ ಪುಟ್ಟಸ್ವಾಮಿ ಹೇಳಿದ್ದಕ್ಕಿಂತ ಹೆಚ್ಚೇ ಹಣವನ್ನು ನೀಡಿದ್ದ. ಪುಟ್ಟಸ್ವಾಮಿಗೆ ಇವನ ಮೇಲೆ ಅದೇನೋ ಅಭಿಮಾನವೋ. ಮನೆಯಲ್ಲಿ ಪ್ರತಿಯೊಂದು ವ್ಯವಸ್ಥೆಯನ್ನು ಖುದ್ದಾಗಿ ನಿಂತು ಮಾಡಿಸಿದ. ಅಭಿಪಕ್ಕದಲ್ಲಿ ಬಂದು ಕುಳಿತ ದೃಷ್ಟಿ ಕರೆದಿದ್ದಳು. ತನ್ನನ್ನು ಕಣ್ಣು ಮಿಟುಕಿಸದೆ ನೋಡಲಾರಂಭಿಸಿದವನನ್ನು ನೋಡಿ ಸಣ್ಣದಾಗಿ ನಾಚಿದ್ದಳು. ಯಾಕೆ ಹಾಗೆ ನೋಡ್ತಿದ್ದೀರಾ? ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೂ ಒಂದು ಮದುವೆಯಾಗಿದೆ. ಮುದ್ದಾದ ಹುಡುಗಿ ನನಗೆ ಹೆಂಡತಿಯಾಗಿ ಸಿಕ್ಕಿದ್ದಾಳೆ. ಒಂಟಿಯಾಗಿದ್ದವನ ಜೊತೆಯಾಗಿದ್ದಾಳೆ. ಇದೆಲ್ಲ ನಿಜವಾಗದೆ ಕನಸಾದರೆ ಅನ್ನೋ ಭಯ ಒಮ್ಮೊಮ್ಮೆ ಕಾಡಿಬಿಡುತ್ತೆ. ಕನಸಲ್ಲ, ನಿಜ. ನಿಮ್ಮೆದುರು ನಡೆಯುತ್ತಿರುವುದೆಲ್ಲವೂ ನಿಜವೇ. ನನಗೂ ಖುಷಿ ಆಗ್ತಿದೆ. ಅಮ್ಮ ಒಪ್ಪಿಗೆಯನ್ನೇ ಕೊಡದಿದ್ದರೆ ಏನು ಮಾಡೋದು ಅನ್ನೋ ಚಿಂತೆ ಇತ್ತು. ಅವಳ ಒಪ್ಪಿಗೆ ಇಲ್ಲದೆ ನಮ್ಮ ಮದುವೆ ಅಂತೂ ನಡೆಯುತ್ತಿರಲಿಲ್ಲ. ಆದರೀಗ ಅದಿಲ್ಲ. ಎಲ್ಲರೂ ಒಪ್ಪಿದ್ದಾರಲ್ಲ, ಅಷ್ಟೇ ಸಾಕು. ಅವನ ಭುಜಕ್ಕೆ ನಾಚುತ್ತಾ ನುಡಿದಿದ್ದಳು. ದೃಷ್ಟಿ ಅವರಿಗೆಲ್ಲ ನನ್ನ ಬಗ್ಗೆ ಮನಸ್ಸಿಲ್ಲ ಅನ್ನೋದು ನಿಂಗೂ ಗೊತ್ತು ತಾನೆ. ಯಾಕೋ ಅವರನ್ನೆಲ್ಲ ನೋಡಿದಾಗ ನಿನ್ನ ಹಠಕ್ಕೆ ನಾನು ಒಪ್ಪಬಾರದಿತ್ತೇನೋ ಎನ್ನುವ ಭಾವನೆ ನನ್ನನ್ನು ಕಾಡ್ತಾ ಇದೆ. ನಿಜ ಹೇಳಿ ಅಭಿ, ನೀವು ಕೇವಲ ನನ್ನ ಹಠಗೋಸ್ಕರ ಮದುವೆ ಆದ್ರ ನಿಜವಾಗಿಯೂ ನಾನು ನಿಮಗೆ ಇಷ್ಟವಾಗಲಿಲ್ವಾ? ನಿನ್ನನ್ನು ಇಷ್ಟಪಡದವರು ಯಾರಾದರೂ ಇರೋಕ್ಕೆ ಸಾಧ್ಯನಾ ಹೇಳು? ನನ್ನ ಜೀವನದಲ್ಲಿ ಸ್ನೇಹ ಅನ್ನೋದಕ್ಕೆ ಅರ್ಥ ಗೊತ್ತಾಗಿದ್ದು ನಿನ್ನಿಂದಲೇ. ಗೆಳತಿಯೇ ಹೆಂಡತಿಯಾಗಿ ಎಷ್ಟು ಜನರಿಗೆ ಸಿಗುತ್ತಾಳೆ? ಅದರಲ್ಲೂ ನನ್ನಂಥವನಿಗೆ. ಆದರೆ ನನ್ನಿಂದ ನೀನು ಬೇಡದ ಮಾತುಗಳನ್ನು ಕೇಳುವುದು ನನಗೆ ಇಷ್ಟವಾಗಲ್ಲ ಅಷ್ಟೇ. ಆಗಲ್ಲ, ಏನೋ ಆಗೋಲ್ಲ. ನಿಮ್ಮ ಒಡನಾಟ ಅರಿವಾದ ಮೇಲೆ ನನ್ನ ಆಯ್ಕೆ ಸರಿಯಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ನಿನ್ನ ನಂಬಿಕೆ ನನ್ನ ಬಲ. ದೃಷ್ಟಿ ಬಳಿ ಇದ್ದವಳನ್ನು ಬಳಸಿದಾಗ ಅಲ್ಲಿ ನೆಲೆಸಿದ್ದು ಮೌನ. ಆ ಮೌನದಲ್ಲೂ ಸಹ ಏನೋ ಒಂದು ನೆಮ್ಮದಿಯ ಸೆಲೆ ಸುತ್ತಲ ಆವರಿಸಿತು. ಅದೇನೇನೋ ಶಾಸ್ತ್ರಗಳನ್ನು ಮುಗಿಸಿದ ವಸುಮತಿ ಅಭಿಮನ್ಯು ದೃಷ್ಟಿಯನ್ನು ಅವರ ರೂಮಿನಲ್ಲಿ ಬಿಟ್ಟು ಹೊರಟಾಗ ಇಬ್ಬರಲ್ಲೂ ಮಾತನಾಡೋಕ್ಕೆ ತಡಕಾಡುವ ಸ್ಥಿತಿ. ತಾನೇ ಬಯಸಿ ತಂದ ಹಸಿರು ಅಂಚಿನ ಹಾಳು ಬಿಳುಪಿನ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದವಳನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಅಭಿಮನ್ಯು. ಇಷ್ಟು ದಿನ ಎಷ್ಟೇ ಸಲೀಸಾಗಿ ಅಭಿಯೊಡನೆ ಮಾತನಾಡುತ್ತಿದ್ದರು, ಈಗ ಅವನನ್ನು ಕಣ್ಣೆತ್ತಿ ನೋಡೋಕ್ಕೆ ದೃಷ್ಟಿಯಿಂದ ಸಾಧ್ಯವಾಗ್ತಲೇ ಇರಲಿಲ್ಲ. ದೃಷ್ಟಿ ಒಂದು ಮಾತು ಕೇಳ ತಲೆ ತಗ್ಗಿಸಿ ನುಡಿದಿದ್ದಳು. ಈಗಲೂ ಸಹ ನಿನಗೆ ಒಂದು ಅವಕಾಶವಿದೆ. ಒಂದೇ ಒಂದು ಕ್ಷಣ. ಈ ಮದುವೆ ಆಗಿದ್ದು ತಪ್ಪು ಅಂತ ಅನಿಸಿದ್ರು ನನ್ನನ್ನು ಬಿಡ್ಬೋದು. ನಾನೇನೂ ಅಂದುಕೊಳ್ಳಲ್ಲ. ಅಭಿ, ಎಷ್ಟು ಬಾರಿ ಇದನ್ನೇ ಮಾತನಾಡ್ತೀರಾ? ನಿಮಗಿನ್ನೂ ನನ್ನ ಮೇಲೆ ನಂಬಿಕೆ ಇಲ್ವಾ? ನೀವೇ ಹೀಗೆ ಅನುಮಾನ ಇಟ್ಕೊಂಡ್ರೆ ನಾನು ಹೇಗೆ ನಿಮ್ಮ ಜೊತೆ ಬೆರೆಯಲಿ? ನನ್ನ ಬದುಕಿನಲ್ಲಿ ನೀವೊಬ್ಬರೇ. ನಾನು ನಿಮ್ಮ ಚಂದ ನೋಡಿ ಮದುವೆ ಆದವಳಲ್ಲ, ನಿಮ್ಮ ಮನಸ್ಸು ನೋಡಿ ಮದುವೆ ಆದವಳು. ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದೆ. ಮದುವೆ ಆದವಳು ನಾನು. ಇನ್ನು ಮುಂದೆ ಇಂಥ ಮಾತುಗಳು ನಮ್ಮಿಬ್ಬರ ನಡುವೆ ಬರಲೇಬಾರದು. ಹಾಗಲ್ಲ ದೃಷ್ಟಿ. ಹಾಗೂ ಇಲ್ಲ, ಹೀಗೂ ಇಲ್ಲ. ಈ ಕ್ಷಣದ ಬಗ್ಗೆ ಏನೇನೋ ಕಲ್ಪನೆ ಇಟ್ಟುಕೊಂಡ್ರೆ ನೀವು ಬರೀ ಬೇಜಾರಿನ ಮಾತುಗಳಲ್ಲೇ ಕಳೆಯುವ ಹಾಗಿದೆ. ದೃಷ್ಟಿ ಸಣ್ಣದಾಗಿ ನಗುತ್ತಾ ನುಡಿದಾಗ ಆ ನಗು ಅಭಿಮನ್ಯುವಿನ ಬಳಿಯೇ ಸುಳಿದಿತ್ತು. ತನ್ನನ್ನು ಬದಲಾಯಿಸೋದಕ್ಕೋಸ್ಕರ ಅವಳು ಮನಬಿಚ್ಚಿ ಮಾತನಾಡುವುದು ಅವನಿಗಿಷ್ಟವಾಗಿತ್ತು. ದೃಷ್ಟಿ, ಅದು ಹೇಗೆ ಈ ಸಮಯದಲ್ಲೂ ಇಷ್ಟು ಸಲೀಸಾಗಿ ಮಾತನಾಡ್ತೀಯ? ಮಡದಿಯನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಳ್ಳುತ್ತಾ ಕೇಳಿದ್ದ ಅಭಿಮನ್ಯು. ಮತ್ತೇನು ಮಾಡಲಿ ಅಭಿ, ನನ್ನ ಗಂಡ ಇಷ್ಟು ರಸಿಕನಾದರೆ ಅವನ ಕೊರಳಲ್ಲಿ ಮುಖ ಒದಗಿಸುತ್ತಾ ಹೇಳಿದ್ದವಳು. ಅವಳ ಪಿಸುನುಡಿ, ತುಟಿಯ ಸ್ಪರ್ಶ, ಅಪ್ಪಿಗೆಯ ಬೆಚ್ಚಗಿನ ಭಾವ ಅವನಲ್ಲಿ ಬಯಕೆ ಸೆಳೆಯೊಡೆಯುವುದಕ್ಕೆ ಶುರುವಾಗಿತ್ತು. ನಾನು ಅರಸಿಕನ? ಅದು ಹೇಗೆ ನಿನ್ನಷ್ಟಕ್ಕೆ ನೀನು ಅಂದುಕೊಂಡೆ? ಸಾವಕಾಶವಾಗಿ ಹಿಡಿತವನ್ನು ಬಿಗಿ ಮಾಡುತ್ತಾ ಕೇಳಿದ್ದ. ರಸಿಕರು ಅನ್ನೋದಕ್ಕೆ ಏನು ಸಾಕ್ಷಿ ಸಿಗ್ಲಿಲ್ವಲ್ಲ? ಓ ಹಾಗ, ಅದೆಷ್ಟು ಸಾಕ್ಷಿ ಕೊಡಬೇಕು ನಿಮಗೆ? ಅದೆಲ್ಲ ನಿಮಗೆ ಬಿಟ್ಟಿದ್ದು ಎನ್ನುತ್ತಾ ಅವನನ್ನು ಇನ್ನಷ್ಟು ಅಪ್ಪಿದಾಗ ಅಭಿಮನ್ಯು ಅವಳ ಒಲವಿಗೆ ಕರಗಿ ಹೋಗಿದ್ದ. ಮನ್ಮಥ ತನ್ನ ಆಟವನ್ನು ಶುರು ಮಾಡಿದ ಮೇಲೆ ಕೇಳಬೇಕೆ? ಅಲ್ಲಿ ಪ್ರಣಯದ ಲೋಕವೇ ಸೃಷ್ಟಿಯಾಗಿತ್ತು. ಇಬ್ಬರಾದವರು ಒಬ್ಬರಾಗುವ ಸಮಯ, ಒಬ್ಬರಿಗೊಬ್ಬರು ಹರಿಯುವ ಸಮಯ, ಏನೇನು ಗುಟ್ಟುಗಳನ್ನು ತೆರೆದಿಡುವ ಸಮಯ. ಅದೆಷ್ಟು ಮುತ್ತುಗಳ ನಡುವೆ ಮುಂದಿನ ಜೀವನದ ಪುಟ್ಟ ಪುಟ್ಟ ಕನಸುಗಳನ್ನು ಹಂಚಿಕೊಳ್ಳುತ್ತಾ ಅವರ ನಡುವೆ ಏಕಾಂತತೆಯೊಂದು ಉದ್ಭವವಾಗಿತ್ತು. ಸಮಯ ಕಳೆದಂತೆ ಮಾತಿಗೆ ಬರವುಂಟಾದರೂ ಪ್ರೀತಿಗೆ ರಭಸ ಹೆಚ್ಚಾಗಿತ್ತು. ಅದರ ತೀವ್ರತೆ ಅತಿ ಎನಿಸದು. ಪ್ರೀತಿಯ ಪರಿ ಎಂದ್ರೇನೆ ಹಾಗಲ್ವೇ? ಇಬ್ಬರಲ್ಲೂ ಹೊಲವಿದ್ದರೆ ಅದು ಹುಟ್ಟಿಸುವ ಆತ್ಮೀಯತೆಯೇ ಬೇರೆ, ಸೇರುವಿಕೆಯ ಸಂಭ್ರಮವೇ ಬೇರೆ.
ಅದೇ ಒಂದು ಕಡೆ ಪ್ರೇಮವಾದರೆ ಅದು ಸಹ ಹಿಂಸೆ ಎನಿಸಿಬಿಡುತ್ತದೆ. ಒಂದಾಗುವ ಮೊದಲ ಗಳಿಗೆಯು ಅಸಹ್ಯ ಹುಟ್ಟಿಸಿಬಿಡುತ್ತದೆ. ಸಿಹಿಯಾದ ಹಾಲು ಅವರ ಒಲವಿನಿಂದ ಇನ್ನಷ್ಟು ಸಿಹಿಯಾಗಿ ಖಾಲಿಯಾದರೂ ಅದಕ್ಕೆ ಏನು ಬೇಜಾರಿಲ್ಲ. ಇವರ ಪ್ರೀತಿಯ ಆರಂಭಕ್ಕೆ ನಾನೇ ಕಾರಣ ಎನ್ನುವುದು ಸಣ್ಣ ಹಮ್ಮು. ಎತ್ತಿಟ್ಟ ಹಣ್ಣುಗಳಿಗೆ ನಮ್ಮನ್ನು ನೋಡಲಿಲ್ಲ ಅನ್ನುವ ಬೇಜಾರಾದರೂ ಅದಕ್ಕಿಂತ ಸಿಹಿಯಾದ ಜೇನು ಇರುವಾಗ ನಮ್ಮಿಂದ ತೊಂದರೆ ಯಾಕೆ ಎನ್ನುವ ದೊಡ್ಡ ಗುಣ. ಶೃಂಗಾರಿಸಿದ ಹೂವಿನ ದಳಗಳು ನಲುಗಿದರೂ ಅವುಗಳಿಗೆ ನೋವೆನಿಸದು. ತಮ್ಮನ್ನು ಬೇರ್ಪಡಿಸಿದಕ್ಕೆ ಬೇಸರವಿಲ್ಲ, ಮತ್ಯಾರನ್ನೋ ಕೂಡಿಸುತ್ತೇವೆ ಎನ್ನುವ ಭಾವದಿಂದ ಮೃದುವಾದ ಆಸನವನ್ನೇ ಸೃಷ್ಟಿಸಿದ್ದವು. ಹಚ್ಚಿಟ್ಟ ಊದುಬತ್ತಿ ಹೂವಿನ ಪರಿಮಳದ ಜೊತೆ ಪೈಪೋಟಿ ನಡೆಸಿದರು. ಅವರ ಪ್ರೀತಿಯ ಗಮದ ನಡುವೆ ತಾನೇನು ಕಡಿಮೆಯೇನು ಅನ್ನುವ ಭಾವ, ಆದರೂ ಹಾರೋಕ್ಕೆ ತಯಾರಿಲ್ಲ. ಕಿಟಕಿಯನ್ನು ಅಲಂಕೃತಗೊಂಡ ಪರದೆಗಳಿಗೆ ಸುಮ್ಮನಿರುವ ಮನಸ್ಸಿಲ್ಲ. ಎಲ್ಲಿ ಅವರಿಬ್ಬರಿಗೆ ಒಂದೇ ಒಂದು ಬೆವರಸೆಲೆ ಮೂಡಿದರೂ ಅದನ್ನು ತಂಪಾಗಿಡುವ ಆಸೆ. ಮುಡಿದ ಮಲ್ಲಿಗೆ ಮಾಲೆಗೆ ಅವರಿಬ್ಬರ ನಡುವೆ ಅಂತರ ಸೃಷ್ಟಿಸೋಕ್ಕೆ ಮನಸ್ಸಿಲ್ಲ. ಆದರೂ ಅವಳಿಗಿಂತ ಮೊದಲು ಮುತ್ತಿಟ್ಟದು ನನಗೆ ಅನ್ನುವ ಹೆಮ್ಮೆ, ಅವರ ನಡುವೆ ಮುತ್ತುಗಳಾಗಿ ಉದುರುವ ಬಯಕೆ, ಅದು ಪೂರ್ಣಗೊಂಡಾಗ ಮಾಲೆಯಾದುದಕ್ಕೆ ಸಾರ್ಥಕ ಭಾವ. ರೂಮಿನಲ್ಲಿ ಉರಿಯುತ್ತಿದ್ದ ಮಂದವಾದ ಬೆಳಕಿಗೆ ಅಪಾರ ನಾಚಿಕೆ. ಒಂದು ಕ್ಷಣ ಕಣ್ಮುಚ್ಚಿ ಬಿಡಲೇ ಎನಿಸಿದರೂ ಇಷ್ಟವಂತೂ ಇಲ್ಲ. ಅವರಿಬ್ಬರ ಹೊಲವನ್ನು ನೋಡೋ ಬಯಕೆ, ಅವರ ಸಂಬಂಧಕ್ಕೆ ತಾನೇ ಸಾಕ್ಷಿಯಾಗುವ ಮಹದಾಸೆ. ಧರಿಸಿದ ಒಡವೆ ವಸ್ತ್ರಗಳಿಗೆ ಮೊದಲು ಮರೆಯಾಗುವ ಆಸೆ. ತಾವಿದ್ದರೆ ಇಲ್ಲಿ ಅವರ ನಡುವೆ ಅಂತರ ಕಡಿಮೆಯಾಗುತ್ತೇನೋ ಎನ್ನುವ ಆತಂಕ. ಎಲ್ಲರ ಕಾಳಜಿಯ ನಡುವೆ ಸಮಯ ಕಳೆದದ್ದು ಅರಿವಿಗೆ ಇಲ್ಲ. ತಮ್ಮೆಲ್ಲರ ಬಯಕೆ ಈಡೇರಿದಾಗ ಎಲ್ಲರಿಗೂ ನೆಮ್ಮದಿ. ರೂಮಿನ ಎಲ್ಲವೂ ಅವರ ಪ್ರೇಮಕ್ಕೆ ಸಾಕ್ಷಿಯಾಗಿದ್ದವು. ನಿರ್ಜೀವ ವಸ್ತುಗಳವರ ಪ್ರೀತಿಯಿಂದ ಜೀವ ತಳೆದಂತಿದ್ದವು. ಸುತ್ತಲೂ ಕಾರಿರುಳು ಕವಿದಾಗ ಸಣ್ಣಗೆ ಮಿನುಗುವ ಮಿನುಕು ಹುಳುವಿನ ಬೆಳಕು ಕೂಡ ಒಂದು ರೀತಿಯ ಸೌಂದರ್ಯವನ್ನು ಸೃಷ್ಟಿಸುತ್ತದೆ. ಕಂಗಳು ಎಷ್ಟೇ ಗಾಢವಾದ ಕತ್ತಲಿಗೆ ಹೊಂದಿಕೊಂಡಿದ್ದರೂ ಸಣ್ಣ ಸೂಜಿ ಮನೆಯಂತ ಬೆಳಕು ಮೂಡಿದರೂ ಸಾಕು, ತಕ್ಷಣ ದೃಷ್ಟಿ ಬೆಳಕಿನತ್ತ ಹರಿದು ಬಿಡುತ್ತದೆ. ಅಂತ ನಡುರಾತ್ರಿಯಲ್ಲಿ ರಸ್ತೆಯ ಬದಿಯಲ್ಲಿ ಇಬ್ಬರು ಅವಿತು ಕುಳಿತಿದ್ದಾರೆ. ಅವರಿಗೆ ಮಿನುಕು ಹುಳುವಿನ ಬೆಳಕು ಬಿಟ್ಟರೆ ಮತ್ತೇನೂ ಕಾಣಿಸದು. ಹಾಗಂತ ಅದು ಯಾವುದೋ ಹಳ್ಳಿಯ ರಸ್ತೆಯಲ್ಲ, ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವ ಅಂತಾರಾಷ್ಟ್ರೀಯ ಚತುಷ್ಪಥ ರಸ್ತೆ ಅದು. ಇನ್ನೇನು ಮೈಸೂರು ತಲುಪಲು ಕೆಲವು ಕಿಲೋಮೀಟರ್ಗಳಷ್ಟೇ ಇರುವುದು. ಆದರೆ ಅಲ್ಲಿ ಬೆಳಕಿಲ್ಲ. ಎದುರಿಗಿದ್ದ ಕಂಬದ ಬೆಳಕಿನ ಬಲ್ಬನ್ನು ಯಾರೋ ಬೇಕಂತ ಹೊಡೆದು ಬಿಟ್ಟಿದ್ದಾರೆ. ಹೇಳಿ ಕೇಳಿ ಅದು ಅಡವಿಯ ಮಧ್ಯೆ ಇರುವ ರಸ್ತೆ. ಯಾವುದೋ ಪುಣ್ಯಾತ್ಮ ಅಧಿಕಾರದಲ್ಲಿದ್ದಾಗ ಎಲ್ಲ ಕಡೆ ಲೈಟಿನ ಕಂಬಗಳನ್ನು ಮಾಡಿಸಿದ್ದ. ಅದನ್ನು ಉಳಿಸಿಕೊಳ್ಳಕ್ಕೆ ಜನರಿಗೆ ಬುದ್ಧಿ ಇರಬೇಕಲ್ವಾ? ಯಾವತ್ತೂ ವಾಹನಗಳ ಬೆಳಕಿನಿಂದ ತುಂಬಿರುತ್ತಿದ್ದ ಆ ರಸ್ತೆಗೆ ಬೆಳಕಿನ ಕಂಬದ ಹಂಗಿಲ್ಲ. ಆದರೆ ಇಂದು ಮಾತ್ರ ಅಮಾನುಷವಾದ ಕತ್ತಲೆಯನ್ನು ಮೈ ಮೇಲೆ ಹೊದ್ದು ನಿಂತಿದೆ. ಅದಕ್ಕೆ ಕಾರಣ ದೇಶದ ಪ್ರತಿಷ್ಠಿತ ಸ್ಥಾನದಲ್ಲಿನ ವ್ಯಕ್ತಿಯೊಬ್ಬರ ಸಾವಾಗಿತ್ತು. ಅದರಲ್ಲೂ ವಾಹನ ಇಲಾಖೆಯ ಮಂತ್ರಿ ರಜತ್ ತಿವಾರಿಯ ಸಾವು. ಹಾಗಾಗಿ 12 ತಾಸು ಯಾವ ವಾಹನವು ರೋಡಿಗೆ ಇಳಿಯಬಾರದೆನ್ನುವ ಕಟಜ್ಞೆಯನ್ನು ಪ್ರಧಾನಿ ಮೋಹನ್ ನಂದ ಹೊರಡಿಸಿದ್ದರು. ಸಾಹೇಬ್ರೆ, ಇನ್ನು ಎಷ್ಟು ಹೊತ್ತು ಅಂತ ಇಲ್ಲೇ ಕುಳಿತಿರೋದು? ಆಗಲೇ 12 ಗಂಟೆ ಕಳೆದು ಹೋಯಿತು. ಆದರೆ ಯಾವ ವಾಹನವೂ ಕಾಣಿಸುತ್ತಿಲ್ಲ. ಯಾರೋ ನಮಗೆ ತಪ್ಪು ಮಾಹಿತಿ ನೀಡಿದ್ದಾರೇನೋ. ನೀನು ಸುಮ್ಮನಿರು ಪರಂ. ಯಾರು ಯಾಕೆ ನಮಗೆ ಸುಳ್ಳು ಮಾಹಿತಿ ನೀಡುತ್ತಾರೆ? ಅದು ಇಂತಹ ವಿಷಯದಲ್ಲಿ ಇಷ್ಟು ಹೊತ್ತೇ ಇದ್ದೇವಂತೆ. ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ಅಲ್ಲ ಸಾಹೇಬ್ರೆ, ಇಷ್ಟೊಂದು ಖಡಕ್ಕಾದ ಆಜ್ಞೆ ಜಾರಿಗೆ ಬಂದಿರುವಾಗ ಯಾರಾದರೂ ವಾಹನವನ್ನು ರೋಡಿಗೆ ಇಳಿಸುವ ಪ್ರಯತ್ನ ಮಾಡ್ತಾರಾ? ಖಂಡಿತ ಇಲ್ಲ. ಆಗುಂತಕ ಬೇರೆ ಮೊದಲೇ ಮಾಹಿತಿ ನೀಡಿದ್ದ. ಆಮೇಲೆ ಇಂತಹದೊಂದು ಆಜ್ಞೆ ಜಾರಿಯಾಗಿತ್ತು. ಒಂದು ಅವನು ಮಾಹಿತಿ ನೀಡಿದ್ದು ನಿಜವಾದರೂ ಗಾಡಿ ಬರುವುದನ್ನು ಕ್ಯಾನ್ಸಲ್ ಮಾಡಿರ್ಬೋದು. ಇಲ್ಲ ನಾವು ಹೊಸಬ್ರು ಅಂತ ಯಾರೋ ನಮ್ಮನ್ನು ಇಲ್ಲಿ ಕಳುಹಿಸಿ ತಮಾಷೆ ನೋಡ್ತಿದ್ದಾರೇನೋ ಅಂತ ಅನಿಸ್ತಾ ಇದೆ. ಅದು ನಿಜ ಪರಮು. ಆದರೆ ನಮಗೆ ಇಂತಹದೊಂದು ಸುದ್ದಿ ಬಂದಮೇಲೆ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕು ತಾನೆ. ನೋಡೋಣ ಏನಾಗುತ್ತೆ ಅಂತ. ಅವರಿಬ್ಬರು ಬೇರೆ ಯಾರೂ ಅಲ್ಲ, ಸತ್ಯದ ಪರವಾಗಿ ಕೆಲಸ ಮಾಡುವ ನಿಷ್ಠಾವಂತ ಪೊಲೀಸರು. ಸೂಪರ್ಡೆಂಟ್ ಪೊಲೀಸ್ ಯಶವಂತ್ ಹಾಗೂ ಅವನ ಅಸಿಸ್ಟೆಂಟ್ ಪರಮು. ಇಬ್ಬರದು 7 ವರ್ಷದಿಂದ ಜೊತೆಯಾಗಿ ಕೆಲಸ. ಯಶವಂತನ ತಂದೆ ವಿನಾಯಕ ಹಾಗೂ ತಾಯಿ ರೇವತಿ ಇಬ್ಬರು ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕರು. ಇಬ್ಬರಿಗೂ ಕಡಿಮೆ ಸಂಬಳವಾದರೂ ನಿಯತ್ತು ಧಾರಾಳವಾಗಿ ಇತ್ತು. ಯಾರದೋ ಕಾಲು ಹಿಡಿಯೋದು ಅಥವಾ ಲಂಚ ಕೊಟ್ಟು ಹೆಚ್ಚಿನ ಸಂಬಳ ಬಯಸುವುದಾಗಲಿ ಮೇಲಿನ ಹುದ್ದೆಯನ್ನು ಆಶಿಸುವುದಾಗಲಿ ಮಾಡಿರಲಿಲ್ಲ. ಹಾಗಾಗಿ ಇದ್ದ ಕೆಲಸವೇ ಕಾಯಂ ಆಗಿತ್ತು. ಅದಕ್ಕೆ ಅವರಿಗೆ ಬೇಸರವೇನೂ ಇಲ್ಲ.
ಇದ್ದ ಒಬ್ಬ ಮಗನನ್ನು ಒಳ್ಳೆಯ ಪ್ರಜೆಯನ್ನಾಗಿ ಬೆಳೆಸುವುದಷ್ಟೇ ಅವರ ಗುರಿ. ಯಶಾಂತ ಸಹ ಹಾಗೆಯೇ ಬೆಳೆದಿದ್ದ. ಅಪ್ಪ ಅಮ್ಮಂದಿರ ನಿಯತ್ತು ಪ್ರಾಮಾಣಿಕತನ ಅವನಲ್ಲಿ ಧಾರಾಳವಾಗಿ ಇತ್ತು. ಇಷ್ಟಪಟ್ಟು ಪೊಲೀಸ್ ಕೆಲಸಕ್ಕೆ ಸೇರಿದ್ದ. ಅವರ ನಿಯತಿಗೆ ತಕ್ಕಂತೆ ಶತ್ರುಗಳು ಹೆಚ್ಚು. ಆದರೆ ಶತ್ರುಗಳನ್ನು ಸಹ ತನ್ನ ಮಾತುಗಳಿಂದ ಮರಳು ಮಾಡುವ ಚತುರತೆ ಅವನಿಗೆ ಒಳಿದಿತ್ತು. ಹಾಗಾಗಿ ಅವನಿಗೆ ಶತ್ರುಗಳು ಸಹ ಮಿತ್ರರಾಗಿ ಬಿಡುತ್ತಿದ್ದರು. ಆದರೆ 6 ತಿಂಗಳಿಗೊಮ್ಮೆ ಅವನು ಕೆಲಸ ಮಾಡೋ ಸ್ಥಳ ಬದಲಾಗುತ್ತಿದ್ದುದಂತೂ ಸುಳ್ಳಲ್ಲ. ತಾನು ಓದಡಿಗೆಲ್ಲ ಪರಮುವನ್ನು ಕರೆದೊಯ್ಯುತ್ತಿದ್ದ. ಇಬ್ಬರು ಗೆಳೆಯರು ಅಂದರೆ ತಪ್ಪಿಲ್ಲ. ಅವರ ನಡುವೆ ಅಧಿಕಾರಕ್ಕಿಂತ ಆತ್ಮೀಯತೆಯೇ ಹೆಚ್ಚಾಗಿತ್ತು. ಇಂದು ಲಕ್ಷ್ಮೀಪುರದ ಸ್ಟೇಷನ್ನಲ್ಲಿ ಕುಳಿತು ಯಾವುದೋ ಕೇಸ್ನ ಫೈಲ್ ತಿರುವು ಹಾಕುತ್ತಾ ಕುಳಿತಿದ್ದ. ಕೊಲೆಯೊಂದರ ಕೇಸಿನ ಫೈಲ್ ಅದು. ತುಂಬ ಹಳೆಯದು. 2 ದಿನಗಳ ಹಿಂದೆ ಫೈಲ್ಗಳನ್ನು ಇಟ್ಟಿದ್ದ ಕೋಣೆಯನ್ನು ಸ್ವಚ್ಛ ಮಾಡಿಸಿದ್ದ. ನಿಜ ಹೇಳಬೇಕೆಂದ್ರೆ ಅವನಿಗೆ ಆ ಸ್ಟೇಷನ್ಗೆ ವರ್ಗವಾಗಿ 1 ವಾರವಾಗಿತ್ತು. ತುಂಬ ದಿನಗಳಿಂದ ಅದಕ್ಕೆ ವಾರಸುದಾರನಿಲ್ಲದೆ ಅನಾಥವಾಗಿತ್ತು. 1-2 ಪೇದೆಗಳು ರೈಟರನ್ನು ಬಿಟ್ಟರೆ ಸೊಳ್ಳೆಗಳಷ್ಟೇ ಉಳಿದಿರುವುದು. ಯಶವಂತನಿಗೂ ಇದೇನು ಹೊಸತಲ್ಲ. ರಾಜಕಾರಣಿಗಳು ಕೋಪಕ್ಕೆ ಕೈ ಕೊಟ್ಟು ಅವನನ್ನು ವರ್ಗಾಯಿಸುವುದು ಇಂಥ ಸ್ಥಳಕ್ಕೇನೆ. ಬಂದ ಸ್ಟೇಷನ್ ಸರಿ ಮಾಡೋ ಹೊತ್ತಿಗೆ ಇನ್ನೊಂದೆಡೆಗೆ ವರ್ಗವಾಗುತ್ತಿತ್ತು. ಮೈಸೂರಿಗೆ ಬಂದು ತಾನು ಉಳಿಯುವ ಕ್ವಾರ್ಟರ್ಸ್ ಅನ್ನು ಸೇರಿ ತನ್ನ ಜಾಮುಗಳನ್ನು ಅಲ್ಲಿ ಸಾಗಿಸುವಷ್ಟರಲ್ಲಿ 2 ದಿನಗಳಾಗಿತ್ತು. ಪರಂಗಂತೂ ಮೈಸೂರು ಸ್ವಂತ ಊರು. ಹಾಗಾಗಿ ಅವನ ಮನೆಯೇ ಇತ್ತು. ರೂಮನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಹಳೆಯ ಫೈಲ್ಗಳನ್ನು ಸುಮ್ಮನೆ ನೋಡುತ್ತಿದ್ದ. ಆಗ 1-2 ಫೈಲ್ಗಳು ಅವನ ಗಮನ ಸೆಳೆದಿದ್ದವು. ಅದನ್ನು ಹಾಗೆ ಎತ್ತಿಟ್ಟಿದ್ದ. ಈಗ ಅದನ್ನು ಹಿಡಿದು ತಿರುವು ಹಾಕುತ್ತಿದ್ದ ಸಂದರ್ಭದಲ್ಲಿ ಬಂದಿತ್ತು ಆ ಫೋನ್. ಹಲೋ, ಇನ್ಸ್ಪೆಕ್ಟರ್ ಯಶವಂತ್ ಇಯರ್. ಹಲೋ ಸರ್, ನಾನು ಯಾರು ಅಂತ ನಿಮಗೆ ಬೇಡ. ನಾನೊಬ್ಬ ಈ ದೇಶದ ಪ್ರಜೆ. ನಿಮಗೊಂದು ಸಣ್ಣ ಮಾಹಿತಿ ನೀಡಬೇಕಾಗಿತ್ತು. ಮೈಸೂರಿನಿಂದ ಬ್ಯಾಂಗ್ಳೂರ್ಗೆ ಹೊರಡುವ ರಸ್ತೆಯಲ್ಲಿ ಇಂದು ರಾತ್ರಿ ಡ್ರಗ್ಸ್ ತುಂಬಿದ ವಾಹನವೊಂದು ಹೊರಡಲಿದೆ. ನಿಮಗೆ ನಿಜವಾಗಿಯೂ ತಾಕತ್ತಿದ್ರೆ ಅದನ್ನು ಹಿಡಿಯಿರಿ ಎಂದು ಸ್ಥಳದ ಮಾಹಿತಿ ನೀಡಿ ಕಾಲ್ ಕಟ್ ಮಾಡಿದ ಆಗುಂತಕ. ಯಶವಂತನಿಗೆ ಯೋಚನೆ ಹುಟ್ಟಿಕೊಂಡಿತ್ತು. ಈ ಮಾಹಿತಿ ನಿಜವೋ ಸುಳ್ಳೋ, ಹೋಗ್ಬೇಕೋ ಬೇಡವೋ ಅನ್ನೋದು. ಆದರೆ ಇಷ್ಟೊಂದು ಸರಿಯಾಗಿ ಯಾವ ಜಾಗ ಅಂತೆಲ್ಲ ತಿಳಿಸಿದ ಮೇಲೆ ನಿಜ ಇರಬೇಕು. ಯಾವುದಕ್ಕೂ ಹೋಗಿ ನೋಡೋಣ ಎಂದು ನಿರ್ಧರಿಸಿದ. ಅಷ್ಟರಲ್ಲಿ ಪರಂ ಓಡಿ ಬಂದಿದ್ದ. ಸರ್ ಸರ್ ಸರ್, ಏನಾಯ್ತು ಪರಂ? ಯಾಕೆ ಗಾಬರಿಯಲ್ಲಿದ್ಯಾ? ನಾನು ನಿನ್ನನ್ನು ಕರೆಯಬೇಕೆಂದುಕೊಂಡಿದ್ದೆ. ಅಷ್ಟರಲ್ಲಿ ನೀನೇ ಬಂದೆ ನೋಡು. ಸರ್, ನಾನು ಹೇಳುವ ವಿಷಯ ಕೇಳಿ ಮೊದಲು. ಏನು ಹೇಳಿ ಪರಂ? ಸರ್, ರಜತ್ ತಿವಾರಿಯ ಕೊಲೆ ಆಯ್ತಂತೆ. ಏನು ಹೇಳ್ತಿದ್ಯೋ ಪರಂ? ಅವರಂತ ಒಳ್ಳೆಯ ಮಂತ್ರಿಗಳ ಕೊಲೆ ಅಂದರೆ ದಿಗ್ಗನೆ ಎದ್ದು ನಿಂತಿದ್ದ. ಹೌದು ಸರ್, ಕೊಲೆ ಆಯ್ತಂತೆ. ಕೊಲೆಗಾರ ತಪ್ಪಿಸ್ಕೊಳ್ಬಾರ್ದೆಂದು 12 ಗಂಟೆಗಳ ಕಾಲ ಯಾವ ವಾಹನವು ರೋಡಿಗೆ ಇಳಿಯಬಾರ್ದಂತ ಪ್ರಧಾನಿ ಆಜ್ಞೆ ಹೊರಡಿಸಿದ್ದಾರೆ. ಹೌದಾ? ಆದರೆ ಪರಂ, ನಮಗೊಂದು ಕೇಸ್ ಬಂದಿದೆ, ಹೊರಡಲೇಬೇಕು. ಕೇಸಾ? ಯಾವ ಸರ್ ಅದು? ನಾವು ಹೋಗುವುದಾದ್ರೂ ಹೇಗೆ? ನಿನ್ನ ಮನೆಯಲ್ಲಿ ಸೈಕಲ್ ಇದೆ ತಾನೆ? ಇದೆ ಸರ್, ಯಾಕೆ? ಅದಿದ್ರೆ ಸಾಕು. ನೀನು ನಿಮ್ಮ ಮನೆಯ ಹಿಂದೆ ಕಾಡಿಗೆ ಹೋಗೋ ದಾರಿ ಇದೆ ಅಲ್ವಾ? ಅಲ್ಲಿಂದ ಸೈಕಲ್ನ ಜೊತೆ ಹೊರಡು. ನಾನು ಮಧ್ಯದಲ್ಲಿ ನಿನ್ನ ಜೊತೆಗೂಡ್ತೀನಿ. ಸರ್, ಈಗಷ್ಟೇ ಬಂದಿರೋ ನಿಮ್ಗೆ ಇದರಲ್ಲಿ ಹೇಗೆ ಗೊತ್ತು ಸರ್? ಪರಂ ಅಚ್ಚರಿಯಿಂದ ಕೇಳಿದ. ಪರಂ, ನನಗೆ ಇಂಥ ಕಡೆ ಹಾಕಿದ್ದಾರೆ ಅಂತ ಗೊತ್ತಾದ ಕೂಡಲೇ ಅಲ್ಲಿಯ ಪ್ರತಿಯೊಂದು ಮಾಹಿತಿಗಳನ್ನು ಕಲೆ ಹಾಕ್ತೀನಿ. ಹಾಗಾಗಿ ನನಗೆ ಎಲ್ಲವೂ ಗೊತ್ತಾಗೋದು. ಇಲ್ಲಾಂದರೆ ನನ್ನ ಕೆಲಸವನ್ನು ಸರಿಯಾಗಿ ಮಾಡೋಕ್ಕಾಗುತ್ತಾ ಹೇಳು? ಹಾಂ, ನಿಮ್ಮ ಬುದ್ಧಿವಂತಿಕೆಯ ಬಗ್ಗೆ ನಾನೇನಾದರೂ ಹೇಳೋಕ್ಕಾಗುತ್ತಾ? ನೀವು ಹೇಳಿದ್ದನ್ನು ಮಾಡೋ ಕೆಲಸವಷ್ಟೇ ನಂದು ಎಂದಿದ್ದ ಪರಂ. ಅಂತೂ ಇಬ್ಬರು ಆಗುಂತಕ ಹೇಳಿದ್ದ ಸ್ಥಳಕ್ಕೆ ಬಂದು ತಲುಪಿ ಗಂಟೆಗಳೇ ಹುರುಳಿ ಹೋಗಿತ್ತು. ಆದರೆ ಏನು ಪ್ರಯೋಜನ ಆಗಿರಲಿಲ್ಲ. ಗಂಟೆ ಬೆಳಗಿನ ಜಾವ 4 ತೋರಿಸಿತು. ನಡಿ ಪರಂ, ನಾವು ಬಂದದ್ದು ಪ್ರಯೋಜನವಾಗಲಿಲ್ಲ. ಇನ್ನೂ ಕಾದ್ರೆ ಯಾವ ಉಪಯೋಗವಿಲ್ಲ. ಅವನು ಹೇಳಿದ್ದು 12:30ಕ್ಕೆ ಸರಿಯಾಗಿ ಎಂದು. ಈಗ 4 ಗಂಟೆ ಆಗಿದೆ. ನೀನು ಹೇಳಿದಂತೆ ನನಗೆ ಸುಳ್ಳು ಮಾಹಿತಿ ದೊರಕಿರಬಹುದು ಎನ್ನುವಷ್ಟರಲ್ಲಿ ವಾಹನಗಳು ಒಂದಾದರ ಮೇಲೊಂದರಂತೂ ಬರತೊಡಗಿದವು. ಅಲ್ಲಿಗೆ ಪ್ರಧಾನಿಯವರ 12 ಗಂಟೆ ಅವಧಿ ಕೊನೆಗೊಂಡಿತ್ತು. ಎಲ್ಲ ಗಾಡಿಯನ್ನು ಪರಿಶೀಲಿಸಿ ಕಳಿಸಿದ್ದರು. ಆದರೆ ಏನು ಪ್ರಯೋಜನವಾಗಲಿಲ್ಲ. ಬೆಳಗಿನ ಜಾವದ ತನಕ ನೋಡಿ ವಾಪಸ್ಸಾಗಿದ್ದರು. ಕೊನೆಗೆ ಹೋಗಿ ಸ್ಟೇಷನ್ಗೆ ಬರುವಷ್ಟರಲ್ಲಿ 10 ಗಂಟೆಯಾಗಿತ್ತು. ಯಶಾನ್ನ ಟೇಬಲ್ನ ಮೇಲೆ ಚಂದದೊಂದು ಬೊಕ್ಕೆ ಇತ್ತು. ಇದನ್ಯಾರು ಇಟ್ಟವರು ಎಂದು ಎಲ್ಲರನ್ನು ಕರೆದು ಕೇಳಿದ್ರೆ ಯಾರಿಗೂ ತಿಳಿದಿಲ್ಲ. ತೆರೆದು ನೋಡಿದರೆ ಆಗುಂತಕ ಕಳಿಸಿದ್ದು. ಅಷ್ಟು ಹೊತ್ತು ಕಾದವರು ಸ್ವಲ್ಪ ಬುದ್ಧಿ ಉಪಯೋಗಿಸಿದರೆ ಗಾಡಿಯನ್ನು ಹಿಡಿಯಬಹುದಿತ್ತು. ನಿಮ್ಮ ಮುಂದೆ ಸಾಗಿ ಹೋದ ದ್ವಿಚಕ್ರದ ಸವಾರ. ನಿಮ್ಮ ಬ್ಯಾಡ್ ಲಕ್. ನಿಮ್ಮದೊಂದು ವಸ್ತುವನ್ನು ನಾನು ಇಲ್ಲಿಂದ ಕೊಂಡೊಯ್ದಿದ್ದೇನೆ. ಏನೆಂದು ಹುಡುಕಿ ನಿಮ್ಮ ಆಗುಂತಕ ಎಂದಿತ್ತು. ಯಶಾಂತ್ ಅವಕ್ಕಾಗಿ ಕುಳಿತು ಬಿಟ್ಟ. ಯಾರೋ ಅಪರಿಚಿತ ಅದು ತನಗೆ ಈ ರೀತಿಯಲ್ಲಿ ಚಮಕ್ ಕೊಟ್ಟಿದ್ದಾನೆಂದರೆ ಆತ ಸಾಮಾನ್ಯದವನಲ್ಲ. ತನ್ನ ಆರಕ್ಷಕ ಠಾಣೆಯಿಂದ ಏನನ್ನೋ ತೆಗೆದುಕೊಂಡಿದ್ದಾನೆ ಅಂತಾಯ್ತು. ಏನದು?
ಈಗ ಅದರ ಹುಡುಕಾಟಕ್ಕೆ ಬೀಳುವ ಪರಿಸ್ಥಿತಿ ಯಶಾಂತನದಾಗಿತ್ತು. ಆದ್ರೆ ಯಶಾಂತ ಸದ್ಯಕ್ಕೆ ಅದರ ಬಗ್ಗೆ ಆಲೋಚನೆ ಮಾಡೋಕೆ ಹೋಗ್ಲಿಲ್ಲ. ಅವನ ಯೋಚನೆ ಬೇರೆನೇ ಆಗಿತ್ತು. ಮತ್ತೆ ಎರಡೆರಡು ಬಾರಿ ಅಗುಂತಕ ಕೊಟ್ಟು ಹೋದ ಚೀಟಿಯನ್ನು ಓದಿತ. ತಲೆಗೆ ಏನೋ ಹೊಳೆದಿತ್ತು. ತಕ್ಷಣ ಪರಮುವನ್ನು ಕರೆದ. ಪರಮು, ಬೇಗ ಗಾಡಿ ತೆಗಿ, ಹೊರಗಡೆ ಹೋಗೋದಿದೆ. ಗಾಡಿನ? ಹೀಗ್ಯಾಕೆ ಸಾಹೇಬ್ರೆ? ಈಗಷ್ಟೇ ಬಂದಿದೀವಿ. ಏನಾದ್ರೂ ಕೆಲ್ಸ ಇದ್ರೆ ಹೇಳಿ, ನಾನ್ ಮಾಡ್ತೀನಿ. ನೀವು ಸ್ವಲ್ಪವೂ ನಿದ್ರಿಸಿಲ್ಲ. ಒಂದು ಅಮೂಲ್ಯವಾದ ಕೆಲಸವಿದೆ. ನನ್ನ ಊಹೆಯಂತೆ ನಿಜವಾದ್ರೆ ನಮ್ಮಿಂದ ಒಂದು ದೊಡ್ಡ ಕೆಲಸವಾದಂತೆ. ಕೆಲಸದ ಸಮಯದಲ್ಲಿ ಊಟ ನಿದ್ರೆ ಅಂತ ಕುಳಿತ್ರೆ ಕೇಡಿಗಳು ನಮ್ಮಿಂದ ತಪ್ಪಿಸಿಕೊಂಡು ಬಿಡ್ತಾರೆ. ನಡಿ, ಬೇಗ ಹೋಗ್ಬೇಕು, ಈಗಾಗ್ಲೇ ತುಂಬಾ ತಡವಾಗಿದೆ ಎಂದು ಯಶಾಂತ ಅವಸರಿಸಿದ. ಅವರನ್ನು ಹೊತ್ತ ಜೀಪು ಅರಕ್ಷ ಠಾಣೆಯಿಂದ ಹೊರಸಾಗಿತ್ತು. ಕಣ್ಣು ತೆರೆದ ಅಭಿಮನ್ಯುಗೆ ಏನೋ ಹಗುರವಾದ ಅನುಭವ ಆವರಿಸಿತ್ತು. ಪಕ್ಕದಲ್ಲಿ ಮಡದಿ ಇಲ್ಲ. ಸುಮ್ಮನೆ ಅವಳಿರುವ ಕಡೆ ಕೈಯಾಡಿಸಿ ಹಾಗೆ ಕಣ್ಮುಚ್ಚಿದವನಿಗೆ ನೆನಪಾದ ರಾತ್ರಿಯ ಮಧುರ ಕ್ಷಣಗಳು ಕಂಡು ಕಾಣದಂತಹ ನಗುವನ್ನು ತುಟಿಯಲ್ಲಿ ಅರಳಿಸಿದವು. ಅವಳೇ ಬಂದು ಏಳಿಸಲಿ ಎಂದು ಅದೆಷ್ಟು ಹೊತ್ತು ಹಾಗೆಯೇ ಮಲಗಿದ್ದ. ಆದರೆ ದೃಷ್ಟಿಯ ಪತ್ತೆ ಇಲ್ಲ. ಬದಲಿಗೆ ಯಾರದೋ ಮಾತುಗಳು ಅಸ್ಪಷ್ಟವಾಗಿ ಕಿವಿಗೆ ಬೀಳತೊಡಗಿತು. ಮನೆಯವರೇನೋ ಅಂದುಕೊಂಡರು. ಮತ್ತೆ ಮಲಗೋಕ್ಕೆ ಮನಸ್ಸಾಗಲಿಲ್ಲ. ಎದ್ದು ಬಂದರೆ ಮನೆಯಲ್ಲಿ ಯಾರೂ ಇಲ್ಲ. ಆದ್ರೆ ಗೇಟಿನ ಬಳಿಯಲ್ಲಿ ಯಾರೋ ನಿಂತಂತೆ ಕಾಣಿಸಿತು. ಹೊರಗಿನ ಬಾಗಿಲಿಗೆ ಹೋಗಿ ನಿಂತವನಿಗೆ ಕಾಣಿಸಿದ್ದು ದೃಷ್ಟಿ. ಹಾಲಿನವನು ಬಂದಿದ್ದ. ಅವನ ಬಳಿ ಹಾಲು ತೆಗೆದುಕೊಳ್ಳುತ್ತಿದ್ದಾಳಾಕೆ. ಬಹುಶಃ ಪುಟ್ಟಸ್ವಾಮಿ ಕಳಿಸಿರ್ಬೇಕು ಅಂದುಕೊಂಡ. ಗಮನ ದೃಷ್ಟಿಯತ್ತ ಹರಿದಿತ್ತು. ಮಿಂದಿದ್ದಾಳೇನೋ. ತಲೆಗೆ ಟವಲನ್ನು ಕಟ್ಟಿದ್ದಳು. ಆ ಸಿರುಬಣ್ಣದ ಚೂಡಿದಾರದಲ್ಲಿ ಮುದ್ದಾಗಿ ಕಾಣಿಸುತ್ತಿದ್ದಳು. ಅಷ್ಟರಲ್ಲಿ ಅವರ ಮಾತುಗಳತ್ತ ಗಮನ ಹರಿದಿತ್ತು. ಹಾಲಿನವನು ಬಹುಶಃ ನನ್ನನ್ನು ನೋಡಲಿಲ್ಲವೇನೋ. ಏನು ನಿನ್ನ ಹೆಸರು? ದೃಷ್ಟಿ ಅವನನ್ನು ಪ್ರಶ್ನಿಸುತ್ತಿದ್ದಳು. ಎಂಕಪ್ಪ ಅಮ್ಮ. ಸರಿ ಎಂಕಪ್ಪ, ನಾಳೆಯಿಂದ ಪ್ರತಿನಿತ್ಯ ಹಾಲು ಹಾಕು. ಬೇಡವಾದ ದಿನ ನಾನೇ ಹೇಳ್ತೀನಿ. ಸರಿ ಅಮ್ಮ, ದಿನ ಇದೇ ಸಮಯಕ್ಕೆ ಬರ್ತೀನಿ. ನಿಮ್ಮನ್ನ ಒಂದು ಮಾತು ಕೇಳ. ತನ್ನ ಧ್ವನಿಯನ್ನು ಸಣ್ಣದಾಗಿಸಿದ. ಹೇಳು, ಏನಾದ್ರೂ ಬೇಕಿತ್ತಾ ಅಥವಾ ದುಡ್ಡನ್ನು ಮೊದಲೇ ಕೊಡ್ಬೇಕಾ? ಇಲ್ಲಮ್ಮ, ನಂಗೇನು ಬೇಡ. ದುಡ್ಡನ್ನು ತಿಂಗಳ ಕೊನೆಯಲ್ಲಿ ಕೊಟ್ರೆ ಸಾಕು. ಎಲ್ಲರೂ ಕೊಡೋದಾಗೇನೆ. ಮತ್ತೇನು ಕೇಳ್ಬೇಕು ಅಂತಿದ್ಯಾ ಎಂದ ದೃಷ್ಟಿಗೆ ನಿಜಕ್ಕೂ ಅವನು ಏನು ಕೇಳ್ಬಹುದೆಂದು ಅರ್ಥವಾಗಿರ್ಲಿಲ್ಲ. ಅದು ಯಾರೋ ಹೇಳ್ತಿದ್ರು, ನಿಮ್ಮ ಯಜಮಾನರು ಕೊಲೆಗಾರರಂತೆ. ಯಾರನ್ನೋ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದ್ರಂತೆ. ಒಂದು ಕ್ಷಣ ದೃಷ್ಟಿ ಮೌನವಾದಳು. ನಿಂಗ್ಯಾರು ಹೇಳಿದ್ದು? ಇದನ್ನು ಹಾಲು ಹಾಕಿ ಬಾ ಅಂದವರ? ಕಣ್ಣು ಕಿರಿದುಗೊಳಿಸಿ ಕೇಳಿದ್ದಳು. ಇಲ್ಲಮ್ಮ, ಅವರಲ್ಲ. ದಾರಿಯಲ್ಲಿ ಬರುವಾಗ ಸಿಗುತ್ತಲ್ಲ ಮನೆ, ಅಲ್ಲಿಗೂ ಹಾಲು ಹಾಕ್ತೀನಿ ಅವರು ಹೇಳಿದ್ರು. ಆ ಮನೆಗೆ ಹೋಗುವಾಗ ಹುಷಾರ್ ಎಂಕಪ್ಪ, ಮನೆ ಯಜಮಾನ ಕೊಲೆಗಾರ ಅಂದ್ರು, ಅದಕ್ಕೆ ಕೇಳಿದೆ. ನೋಡಿ ಅಂಕಪ್ಪ, ನೀನ್ ಇವತ್ತಷ್ಟೇ ಇಲ್ಲಿಗೆ ಬಂದವನು. ನೀನು ಏನು, ನಿನ್ನ ಹಿನ್ನೆಲೆ ಯಾವ ರೀತಿ ಇದೆ? ನೀನು ಬಡವನ ಶ್ರೀಮಂತನ? ಅಥವಾ ಹಿಂದೆ ಏನಾಗಿದೆ ಈಗ ಏನಾಗಿರುವಂತ ನನಗೇನಾದ್ರೂ ಗೊತ್ತಾ? ಖಂಡಿತ ಇಲ್ಲ. ಅಥವಾ ಅದ್ರ ಬಗ್ಗೆ ನಾನೇನಾದ್ರೂ ಕೇಳಿದ್ನಾ? ಇಲ್ವಲ್ಲ. ಹಾಗಿರುವಾಗ ನಮ್ಮವರು ಏನಂತ ನಿಂಗೇನಾದ್ರೂ ಗೊತ್ತಾಗುತ್ತಾ? ಇಲ್ಲ ತಾನೆ. ಕೊಲೆಗಾರ ಅಂದ ಮಾತ್ರಕ್ಕೆ ಅವರಿಗೆ ಮನಸ್ಸಿರಲ್ವಾ? ಅಕಸ್ಮಾತ್ ಅವರ ಜಾಗದಲ್ಲಿ ನಿನ್ನ ಮಗನೋ ನೀನೋ ಇದ್ರೆ ಏನ್ ಮಾಡ್ತಿದ್ದೆ? ಪ್ರಪಂಚನೇ ಅವನನ್ನು ದೂಷಿಸಿದ್ರು ನೀನು ಮಗ ಅಂತ ಒಪ್ಪಿಕೊಳ್ತಿರ್ಲಿಲ್ವಾ? ಹಾಗೆ ನಿನ್ನ ಹೆಂಡತಿ ನಿನ್ನನ್ನು ಗಂಡ ಅಂತ ಒಪ್ಪಿಕೊಳ್ತಿರ್ಲಿಲ್ವಾ? ಅದನ್ನು ಯೋಚಿಸು. ನಿನಗ್ಯಾಕೆ ಇದ್ರ ಬಗ್ಗೆ ಚಿಂತೆ? ನಿನ್ ಕೆಲ್ಸ ಏನು? ಹಾಲು ಹಾಕೋದು. ನನಗೆ ನಿನ್ನಿಂದ ಅವಶ್ಯಕತೆ ಇರುವುದು ಹಾಲಿಗಾಗಿ ಅಷ್ಟೇ. ನಿನಗೆ ಹಾಲು ಹಾಕುವುದಷ್ಟೇ ಕೆಲಸ. ನೀನ್ ಧಾರಾಳವಾಗಿ ಹಾಲು ಹಾಕ್ಬಹುದು. ಇಲ್ಲಿ ನಿನ್ನ ಕೊಲೆ ಏನೂ ನಡೆಯಲ್ಲ ಎಂದಾಗ ಹಾಲಿನವ ಸುಮ್ಮನೆ ಹೊರಟು ಹೋಗಿದ್ದ. ದೃಷ್ಟಿ ತಿರುಗಿ ಮನೆಯತ್ತ ಬಂದರೆ ಕಾಣಿಸಿದ್ದು ಬಾಗಿಲಲ್ಲಿ ತಮ್ಮ ಮಾತುಗಳನ್ನು ಕೇಳ್ತಾ ನಿಂತ ಅಭಿಮನ್ಯು. ಇಷ್ಟು ಬೇಗ ಎದ್ದು ಬಿಟ್ರಾ? ಇನ್ನು ಸ್ವಲ್ಪ ಹೊತ್ತು ಮಲಗಬಹುದಿತ್ತು. ನಂದಿನ್ನು ತಿಂಡಿ ಆಗಿಲ್ಲ. ಹೊರಗಿನ ಮಾತುಗಳನ್ನು ಮರೆಸಕ್ಕೆ ಹೇಳಿದಳು. ಯಾಕೆ ಮಾತು ಮರೆಸ್ತೀಯ ದೃಷ್ಟಿ? ಹೊರಗಿನ ಮಾತುಗಳು ನನ್ನ ಕಿವಿಗೆ ಬಿದ್ದಾಗಿದೆ. ಇದೆಲ್ಲ ಬೇಕಿತ್ತ ನಿಂಗೆ? ಇಂದು ಹಾಲಿನವ, ನಾಳೆ ತರಕಾರಿಯವ, ನಾಡಿದ್ದು ದಿನಸಿಯವ, ಆಚೆ ನಾಡಿದ್ದು ಇನ್ಯಾರೋ. ಎಷ್ಟು ಜನರಿಗೆ ಅಂತ ಉತ್ತರ ಹೇಳ್ತೀಯ? ನಿನ್ನ ಗಂಡನನ್ನು ವಹಿಸಿಕೊಂಡು ಮಾತನಾಡ್ತೀಯ. ಇದು ನಿನಗೆ ಜೀವನ ಪೂರ್ತಿ ನನ್ ಜೊತೆಗೆ ಬರುವ ಶಿಕ್ಷೆ, ಗಂಭೀರವಾಗಿ ಹೇಳಿದ. ನಾನು 100 ಜನರು ಬಂದ್ರು ಉತ್ತರಿಸ್ತೇನೆ. ನನಗೇನು ಭಯವಿಲ್ಲ. ನನ್ನ ಗಂಡ ಏನು ಅಂತ ನನ್ಗೆ ಗೊತ್ತು. ನನಗಿಲ್ಲದ ಚಿಂತೆ ನಿಮಗೆ ಯಾಕೆ? ಯಾಕೆ ಅರ್ಥ ಆಗ್ತಿಲ್ಲ ದೃಷ್ಟಿ ನಿಂಗೆ? ಇದೆಲ್ಲ ಒಂದೆರಡು ದಿನಕ್ಕೆ ಚಂದ. ಪದೇ ಪದೇ ಅದೇ ಮಾತುಗಳು ಕಿವಿಗೆ ಬೀಳತೊಡಗಿದಾಗ ನಿನಗೂ ಹಿಂಸೆ ಅನಿಸುತ್ತೆ. ಕ್ರಮೇಣ ನನ್ನ ಮೇಲೆ ಅಸಹ್ಯ ಹುಟ್ಟಬಹುದು. ಯಾಕಾದ್ರೂ ಮದ್ವೆ ಆದೇನೋ ಅನಿಸ್ಬೋದು.
ನಿನ್ನೆನೆ ಹೇಳಿದ್ದೀನಿ ನಿಮ್ಗೆ ಈ ಮಾತನ್ನು ಮತ್ತೆ ಹಾಡ್ಬಾರ್ದು ಅಂತ. ಇನ್ನೊಂದ್ಸಾರಿ ಹಾಡಿದ್ರೆ ನಿಮ್ ಜೊತೆಗೆ ಟೂ ಅಷ್ಟೇ. ಹೋಗಿ ಸ್ನಾನ ಮಾಡಿ ಬನ್ನಿ, ಅಷ್ಟ್ರಲ್ಲಿ ತಿಂಡಿ ಮಾಡ್ತೀನಿ. ನಿಮ್ಮೇಲೆ ಮೊದಲು ಪ್ರಯೋಗ. ನಿಮಗೇನೋ ಆಗಿಲ್ಲ ಅಂದ್ರೆ ನಾನ್ ಧೈರ್ಯವಾಗಿ ತಿನ್ಬಹುದು. ಅವನತ್ತ ಕಣ್ಣು ಮಿಟುಕಿಸಿ ನಕ್ಕಾಗ ಅವನು ಅಲ್ಲೇ ಅವಳನ್ನು ಬಲಿಗೆಳೆದುಕೊಂಡಿದ್ದ. ಅವನಿಗೆ ಗೊತ್ತು ಅವಳು ಅಡುಗೆ ಮಾಡುವುದರಲ್ಲಿ ಪಳಗಿದ ಕೈ ಎನ್ನುವುದು. ನನ್ನ ಮುಖದಲ್ಲಿ ನಗು ತರಿಸುವುದಕ್ಕೆ ಏನೆಲ್ಲ ಮಾಡ್ತಾಳೆವಳು. ಏನೇ ಹೇಳಿದ್ರು ನನ್ ಮಾತು ಕೇಳೋಲ್ಲ. ಇನ್ನೇನು ಹೇಳಿ ನನ್ನನ್ನು ಸಮಾಧಾನಿಸ್ತೀಯ ಅಲ್ವಾ? ಅದು ಹೇಗೆ? ನೀನಿಷ್ಟು ಒಳ್ಳೆಯವಳು, ನನ್ನನ್ನು ಯಾಕೆ ಇಷ್ಟೊಂದು ಪ್ರೀತಿಸ್ತೀಯ? ನೀನ್ ಇಷ್ಟೊಂದು ಪ್ರೇಮಿಸಿದ್ರೆ ನಾನು ಹೇಗೆ ಸುಮ್ಮನಿರ್ಲಿ ಎನ್ನುತ್ತಾ ಮುದ್ದಿಸತೊಡಗಿದಾಗ ಅವನ ಒಲವಿಗೆ ಕರಗಿದಳು. ಹಾಗೆ ಅನಾಮತ್ತಾಗಿ ಎತ್ತಿಕೊಂಡು ನಡೆದಾಗ ದೃಷ್ಟಿಗೆ ಗಾಬರಿಯಾಗಿತ್ತು. ಬಿಡಿ ಅಭಿ, ನಿಮ್ಮದಿನ್ನು ಸ್ನಾನ ಆಗಿಲ್ಲ. ತಿಂಡಿ ತಿಂದು ಅಮ್ಮನ ಮನೆಗೆ ಹೋಗ್ಬೇಕು, ಎಲ್ಲ ಕಾಯ್ತಿರ್ತಾರೆ. ಬಿಡಿಸಿಕೊಳ್ಳಕ್ಕೆ ಪ್ರಯತ್ನಿಸಿದರೆ ಸಾಧ್ಯವಾಗ್ಲಿಲ್ಲ. ಗಪ್ಚುಪ್, ಒಂದೇ ಒಂದು ಮಾತನಾಡ್ಬಾರ್ದು. ಅಮೃತವೇ ಎದುರಿಗೆ ಇರುವಾಗ ನಂಗೀಗ ಯಾವ ತಿಂಡಿಯೂ ಬೇಡ. ಈಗಷ್ಟೇ 7 ಗಂಟೆ, ನಾವು ಆರಾಮವಾಗಿ ಹೋಗ್ಬೋದು. ಅವ್ರು ಯಾರು ಏನು ಅಂದುಕೊಳ್ಳಲ್ಲ. ತಿಂಡಿ ಹೊರಗಡೆ ಮಾಡೋಣ. ಈಗ ಸುಮ್ನೆ ಪ್ರೀತಿ ಮಾಡ್ಬೇಕಷ್ಟೆ, ಅರ್ಥ ಆಯ್ತಲ್ಲ? ಹುಸಿ ಕೋಪ ತೋರಿಸಿದವನ ನೋಡಿ ನಗು ಮೂಡಿತವಳಿಗೆ. ತನ್ನ ಮಾತಿಗೆ ತುಟಿಯ ಮೇಲೆ ಬೆರಳಿಟ್ಟುಕೊಂಡವಳನ್ನು ನೋಡಿ ನಕ್ಕು ಬೆರಳು ಸರಿಸಿ ಅದರದ ಮುದ್ರೆ ಎತ್ತಿದ. ಆಮೇಲೆ ಒಂದು ಹಾಡು. ಯಶಾಂತ್ ಹಾಗೂ ಪರಂನನ್ನು ಹೊತ್ತ ಕಾರು ಸರಿಸುಮಾರು ಮೈಸೂರಿನ ಗಡಿಯನ್ನು ಸಮೀಪಿಸಿತು. ಗಾಡಿ ಹೋಗಿ ನಿಂತದ್ದು ಮಧ್ಯಮ ವರ್ಗದ ಮನೆಯೊಂದರ ಮುಂದೆ. ಇಲ್ಲಿ ಪರಂ, ಇಲ್ಲಿ ಸ್ವಲ್ಪ ಹೊತ್ತು ಕೆಲಸ ಉಂಟು ಎಂದಾಗ ಪರಂ ಮಾತನಾಡದೆ ಕೆಳಗಿಳಿದಿದ್ದ. ಠಾಣೆಯಿಂದ ಹೊರಟ ನಂತರ ಯಶಾಂತ್ ಒಂದೇ ಒಂದು ಮಾತನಾಡಿರ್ಲಿಲ್ಲ. ಆವಾಗಲೇ ಅರಿವಾಗಿತ್ತು ವಿಷಯ ಏನೋ ಗಂಭೀರವಾದದ್ದು ಎನ್ನುವುದು. ಉಳಿದ ಸಮಯದಲ್ಲಿ ತನ್ನ ಜೊತೆ ತಮಾಷೆಯಾಗಿ ಮಾತನಾಡುವ ಯಶಾಂತ್ ಗಂಭೀರವಾದ ಕೇಸ್ ಏನಾದ್ರೂ ಇದ್ರೆ ಅವನು ಮೌನ ಮುರಿಯಲಾರ ಎನ್ನುವುದು ಇಷ್ಟು ದಿನದ ಯಶಾಂತ್ನ ಒಡನಾಟದಲ್ಲಿ ಪರಂಗೆ ಅರ್ಥವಾಗಿತ್ತು. ಅಂತಹ ಸಂದರ್ಭಗಳಲ್ಲಿ ಪರಂ ಸಹ ತೊಂದರೆ ಕೊಡಲಾರ. ಹೋಗಿ ಬಾಗಿಲನ್ನು ತಟ್ಟಿದರೆ ಬಾಗಿಲು ತೆರೆದದ್ದು ಒಬ್ಬಳ ಹೆಂಗಸು. ಪೊಲೀಸ್ನ ಬಟ್ಟೆಯಲ್ಲಿದ್ದ ಇವರನ್ನು ನೋಡಿ ಗಾಬರಿಯಾಗಿತ್ತು. ಮನೆ ಯಜಮಾನ ಇದ್ದರೆ ಕರೀರಿ ಅಮ್ಮ ಎಂದಿದ್ದ. ಪರಂ ಮನೆಯವನ ಹೆಸರೇನು ಅನ್ನೋದು ಒಬ್ಬರಿಗೊಬ್ಬರಾದ್ರೂ ಗೊತ್ತಿದ್ದರೆ ತಾನೆ. ಅವರೆಲ್ಲ ಹೊರಗಡೆ ಹೋಗಿದ್ದಾರೆ, ಎಷ್ಟೊತ್ತಿಗೆ ಬರ್ತಾನೆ? ಪರಂ ಅವಳನ್ನು ಪ್ರಶ್ನಿಸುತ್ತಿದ್ದರೆ ಯಶಾಂತ್ನ ಕಣ್ಗಳು ಸುತ್ತಲೂ ದೃಷ್ಟಿ ಹಾಯಿಸುತ್ತಿತ್ತು. ಇಲ್ಲೇ ತೋಟದ ಕಡೆ ಹೋಗಿದ್ದಾರೆ, ಒಳಗಡೆ ಬರ್ಬೋದಾ? ಸ್ವಲ್ಪ ನೀರು ಕೊಡಿ ಎಂದಿದ್ದ ಪರಂ. ಬನ್ನಿ ಬನ್ನಿ ಎಂದು ಕರೆದವಳು ಇಬ್ಬರಿಗೂ ಸೋಫಾದ ಮೇಲೆ ಕುಳಿತುಕೊಳ್ಳುವುದಕ್ಕೆ ತಿಳಿಸಿ ನೀರು ತರಲೆಂದು ಹೋದರೆ ಯಶಾಂತ್ನ ಕಂಗಳು ಟೇಬಲ್ನಲ್ಲಿ ವಸ್ತು ನೋಡಿ ಖುಷಿಪಟ್ಟಿದ್ದವು. ಸುಮ್ಮನೆ ಅದನ್ನೆತ್ತು ನೋಡಿದ ಪರಂಗೆ ಕಂಗಳಲ್ಲೇ ಸೂಚಿಸಿದ್ದ. ನೀರು ತಂದು ಕೊಟ್ಟವಳಿಗೆ, ನಿಮ್ಮ ತೋಟ ತುಂಬಾ ದೂರ ಇದೆಯಾ? ನಿಮ್ಮ ಯಜಮಾನರನ್ನು ಕರೆದು ಬರ್ತೀಯೇನಮ್ಮ? ಅವನ ಹತ್ತಿರ ಸ್ವಲ್ಪ ಮಾತನಾಡುವುದಿತ್ತು. ಪೊಲೀಸರು ಬಂದಿದ್ದಾರೆ ಅಂತ ಹೇಳ್ಬೇಡ, ಅವನ್ ಸುಮ್ನೆ ಗಾಬರಿ ಆಗ್ತಾನೆ. ನಿನ್ನ ಗೆಳೆಯ ಪರಂ ಬಂದಿದ್ದಾನೆ ಅಂತ ಹೇಳು ಎಂದು ಅಂದಾಜಿಗೆ ಒಂದು ಕಾಲು ಎಸೆದಿದ್ದ ಪರಂ. ಇಷ್ಟೊಂದು ಸಣ್ಣ ಗಾಬರಿಯಲ್ಲಿದ್ದವಳಿಗೆ ಈಗ ಸ್ವಲ್ಪ ಸಮಾಧಾನ ಆಯಿತು ಅನಿಸುತ್ತೆ. ಓ, ನೀವು ಅವರ ಗೆಳೆಯರಾ? ಪೊಲೀಸರು ಯಾಕೆ ನಮ್ಮನೆಗೆ ಬಂದರು ಎಂದು ನಾನು ಗಾಬರಿಯಾಗಿದ್ದೆ. ನೀವು ಕುಳಿತಿರಿ, ನಾನು ಕರೆದು ಬರ್ತೀನಿ. ಒಂದು 5 ನಿಮಿಷ ದಾರಿಯಷ್ಟೇ ಎಂದು ಹೇಳಿ ಅವಳು ಹೊರ ಹೋಗಿದ್ದೆ ತಡ. ಇಬ್ಬರು ಇಡೀ ಮನೆಯನ್ನು ಹುಡುಕಾಟ ತೊಡಗಿದರು. ಬೇಗ ಬೇಗ ಹುಡುಕ್ಬೇಕು ಪರಂ, ನಮಗೆ 5 ರಿಂದ 10 ನಿಮಿಷವಷ್ಟೇ, ನಮಗೆ ಸಮಯ ಇರುವುದಷ್ಟೇ ಎಂದಿದ್ದ. ಹೊರಗಿನಿಂದ ಸಾಧಾರಣವಾಗಿ ಕಾಣುವ ಮನೆ ಒಳಗಿನಿಂದ ನೋಡಕ್ಕೆ ಆಗಿರ್ಲಿಲ್ಲ. ಎಲ್ಲ ಐಷಾರಾಮಿಯ ವ್ಯವಸ್ಥೆಯಿಂದ ಕೂಡಿತ್ತು. ಎಲ್ಲೂ ಏನೂ ಸಿಗ್ಲಿಲ್ಲ. ಒಂದೆರಡು ಕಪಾಟುಗಳಿಗೆ ಬೀಗ ಹಾಕಿದ್ದರಿಂದ ಅದನ್ನು ತೆರೆಯಕ್ಕೆ ಆಗ್ಲಿಲ್ಲ. ಕೊನೆಗೆ ಅವರಿಬ್ಬರು ಹೊಕ್ಕಿದ ಬೆಡ್ರೂಮ್ನ ಸುತ್ತೆಲ್ಲ ಹುಡುಕಾಟ ನಡೆಸಿದ ಯಶಾಂತ್ನ ಕೊನೆಯಲ್ಲಿ ಮಂಚದ ಕೆಳಗೆ ದೃಷ್ಟಿ ಹಾಯಿಸಿದ. ಅಲ್ಲಿತ್ತ ಅವನಿಗೆ ಬೇಕಾದ ವಸ್ತು. ಮಂಚದ ಅಡಿಕೆ ಇದ್ದ ಜಾಗ ಪೂರ್ತಿ ರಟ್ಟಿನ ಪೆಟ್ಟಿಗೆಗಳಿಂದ ತುಂಬಾ ಫುಲ್ ಆಗಿತ್ತು. ಇಬ್ಬರು ಸೇರಿ ಅದನ್ನೆಲ್ಲ ಹೊರಗೆ ತೆಗೆದರೆ ಸುಮಾರು 50ಕ್ಕೂ ಬಾಕ್ಸ್ಗಳು ಅದರಲ್ಲಿದ್ದವು. ಅಷ್ಟರಲ್ಲಿ ಹೊರಗಡೆ ಸದ್ದಾದನ್ನು ಕೇಳಿದ ಇಬ್ಬರು ಮತ್ತೆ ಮೊದಲಿನಂತೆ ಬಂದು ಕುಳಿತರೆ. ಒಳಗಡೆ ಬಂದ ಮನೆಯ ಯಜಮಾನ ಇವರಿಬ್ಬರನ್ನು ನೋಡಿ ಗಾಬರಿಯಾಗಿದ್ದ. ಹೆಂಡತಿ ಹೇಳಿದ್ದು ಬಂದವರು ತನ್ನ ಪರಿಚಯದವರು ಅಂತ, ಆದ್ರೆ ಇಲ್ಲಿರುವುದು ಪೊಲೀಸರು. ಅದರಲ್ಲೂ ನಿನ್ನೆ ರಾತ್ರಿ ತನ್ನನ್ನು ನಿಲ್ಲಿಸಿ ಮಾತನಾಡಿಸಿದವರು. ಅಂದರೆ ತನ್ನ ಜಾಡಿ ಇವರಿಗೆ ಸಿಕ್ಕಿತಾ? ಗಾಬರಿಯಾಗಿದ್ದ ಆತ ಆದರೂ ತೋರಿಸಿಕೊಳ್ಳಲಿಲ್ಲ. ಯಾಕ್ ಸರ್, ಯಾರ್ ನೀವು? ನಮ್ಮ ಮನೆ ತನಕ ಬಂದು ಬಿಟ್ಟಿದ್ದೀರಾ? ಏನ್ ವಿಷಯ? ಏನ್ ಮಾಡೋದು ಮಿಸ್ಟರ್, ನಿಮ್ಮ ಹೆಸರು ನಿಮ್ಮದು. ಮಿಸ್ಟರ್ ರಾಜು ತುಂಬಾ ಬುದ್ಧಿವಂತರನ್ನು ಬೇಡವೆಂದರೂ ಒಮ್ಮೊಮ್ಮೆ ಭೇಟಿ ಮಾಡ್ಲೇಬೇಕಾಗುತ್ತದೆ. ನಾವ್ಯಾರು ಅಂತ ನಮ್ಮ ಬಟ್ಟೆಯಿಂದಲೇ ನಿಮ್ಗೆ ತಿಳಿದಿರುತ್ತೆ. ಇನ್ನು ನಮ್ಮ ಗುರುತು ಸಹ ನಿಮ್ಗೆ ಸಿಕ್ಕಿದೆ ಅನ್ನೋದು ಸಹ ನಮ್ಗೆ ಗೊತ್ತು. ನಿನ್ನೆ ಎಷ್ಟು ಚೆನ್ನಾಗಿ ನಮ್ಮನ್ನು ಯಾಮರಿಸಿ ಬಿಟ್ರಿ. ಏನೇ ಆಗ್ಲಿ, ನಿಮ್ಮ ಬುದ್ಧಿವಂತಿಕೆಯನ್ನು ಮೆಚ್ಚಬೇಕಾದದ್ದೇ.
ನಾನೇನು ಮಾಡಿದ್ದೆ ಸರ್? ನಮಗೆಲ್ಲ ತಪ್ಪು ಕಲ್ಪನೆ ಉಂಟಾಗಿರ್ಬೋದು. ನಿಜ. ನಿನ್ನೆ ನಿನ್ನನ್ನು ಪರೀಕ್ಷಿಸಿದಾಗ ನಮ್ಗೆ ತಪ್ಪು ಕಲ್ಪನೆ ಉಂಟಾಗಿತ್ತು. ಆದ್ರೆ ಈಗ ಅದಿಲ್ಲ. ಸರಿಯಾದ ಸ್ಥಳಕ್ಕೆ ಬಂದಿದ್ದೀವಿ ನಾವು. ಅವರ ಗೆಳೆಯರು ಅಂತ ಹೇಳಿದ್ರಿ. ಈಗ ನೋಡಿದ್ರೆ ವಿಚಾರಣೆ ಮಾಡ್ತಿದ್ದೀರಾ. ವಿಚಾರಣೆ ಮಾಡೋಕೆ ಅಂತ ತಪ್ಪು ಏನು ಮಾಡಿದ್ದಾರೆ? ಅಂತ ತಪ್ಪು ಇವರೇನ್ ಮಾಡಿದ್ದಾರೆ? ಇವರ ಸಂಭಾಷಣೆ ಕೇಳಿದ ಆತನ ಹೆಂಡತಿ ಶಾಲಿನಿ ಕೇಳಿದಾಗ ಯಶಂತ ಒಂದು ಕ್ಷಣ ನಕ್ಕು ಬಿಟ್ಟರು. ಮರುಕ್ಷಣ ಗಂಭೀರನಾದ. ಏನಮ್ಮ ಇದು? ಅಲ್ಲೇ ಟೇಬಲ್ ಮೇಲಿದ್ದ ಕಾರ್ಡನ್ನು ಎತ್ತಿ ಕೇಳಿದ ಯಶಂತ. ಇದೇನು ಅಂದ್ರೆ ಮದುವೆಯ ಪತ್ರಿಕೆ ಇದು. ಇವರ ಅಣ್ಣನ ಮಗಳ ಮದುವೆ. ಸರಿ, ನಿಮ್ಮ ಬಳಗ ಎಷ್ಟು ದೊಡ್ಡದಿದೆ? ಅಂದಾಜು ಎಷ್ಟು ಪತ್ರಿಕೆ ಬೇಕಾಗ್ಬೋದು? 1,000 ಬೇಕಾಗ್ಬೋದೇನು? ಇದೆಲ್ಲ ಯಾಕೆ ಕೇಳ್ತಿದ್ದೀರಾ? ಯಶಾಂತ ಇದನ್ನೆಲ್ಲ ಯಾಕೆ ಕೇಳುತ್ತಿದ್ದಾರೆಂದು ಆ ಹೆಂಗಸಿಗೆ ಅರ್ಥವಾಗ್ತಿರ್ಲಿಲ್ಲ. ಆದ್ರೆ ಯಜಮಾನನ ಮುಖ ಕಪ್ಪಿಟ್ಟಿತ್ತು. ಇರಮ್ಮ, ಹೇಳ್ತೀನಿ. ಅದೇ ವಿಷಯಕ್ಕೆ ಬರ್ತಿರೋದು. ಪರಮು ಈತನನ್ನು ಬಿಡ್ಬೇಡ, ತಪ್ಪಿಸಿಕೊಂಡು ಹೋದಾನು ಎಂದವ ಅವಳನ್ನು ಅವರ ರೂಮ್ಗೆ ಕರೆದುಕೊಂಡು ಹೋಗಿ ಮಂಚದ ಕೆಳಗಿರುವ ಪೆಟ್ಟಿಗೆಗಳನ್ನು ತೋರಿಸಿ ಕೇಳಿದ್ದ. ಏನಮ್ಮ ಇದು? ನಿನಗೇನಾದ್ರೂ ಗೊತ್ತಾ? ಇಲ್ಲ ಸರ್, ಏನೋ ಮದ್ವೆಗೆ ಬೇಕಾದ ವಸ್ತುಗಳಂತ ಇವರು ಹೇಳ್ತಿದ್ರು. ಹೌದಾ? ಏನು ಅಂತ ನೋಡು ಎಂದು ಪೆಟ್ಟಿಗೆಗಳನ್ನು ತೆರೆದರೆ ಅದರ ತುಂಬಾ ಮದುವೆಯ ಕರಿಯೋಳೆಗಳು. ಸುಮಾರು 5,000ದಷ್ಟು ಕರಿಯೋಲೆಗಳು ಅಲ್ಲಿತ್ತು. ಬೆರಗಾಗಿದ್ದಳು. ನಿಂಗೇನು ಗೊತ್ತಿಲ್ಲ ಅಲ್ವಾ ನಿನ್ನ ಗಂಡ ಮಾಡುತ್ತಿರುವ ಕೆಲಸ? ನಾನ್ ತೋರಿಸ್ತೀನಿ, ಒಂದ್ ನಿಮಿಷ ಎಂದವ ಕಾರ್ಡ್ ಒಂದನ್ನು ತೆಗೆದ. ನೋಡಕ್ಕೆ ಒಂದೇ ರೀತಿಯ ಕಾರ್ಡ್. ಅದೇ ಕಾರ್ಡಿನ ಭಾರ ಸ್ವಲ್ಪ ಹೆಚ್ಚಿತ್ತು. 2 ಕಡೆ ಇದ್ದ ಕಾಗದವನ್ನು ಅರೆದರೆ ಅದರೊಳಗೆ ಸುಮಾರು 50 ಗ್ರಾಮಿನಷ್ಟು ಬಿಳಿಯಾದ ಪುಡಿಯನ್ನು ತೆಲ್ಲಗಿನ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ 2 ಕಡೆ ಹಾಕಲಾಗಿತ್ತು. ಹೊರಗಿನಿಂದ ನೋಡಿದರೆ ಹೀಗಿದೆ ಎಂದು ಯಾರು ಸಹ ಊಹಿಸಲಾರರು. ಇದೇನು ಗೊತ್ತಾ? ಇದು ಡ್ರಗ್ಸ್. ನಿನ್ನ ಗಂಡ ಡ್ರಗ್ಸ್ ಮಾರಾಟಗಾರ. ನಿನ್ನೆ ನಮ್ಮ ಕೈಯಿಂದ ತಪ್ಪಿಸಿಕೊಂಡಿದ್ದ. ಈಗ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಯಶಾಂತನ ಮಾತುಗಳನ್ನು ಕೇಳಿ ಗಾಬರಿ ಕೋಪ ಎಲ್ಲ ಅವಳನ್ನು ಆವರಿಸಿತ್ತು. ದಡದಡನೆ ಹೊರ ಬಂದವಳೆ ಮನ ಬಂದಂತೆ ಗಂಡನ ಕೆನ್ನೆಗೆ ಬಾರಿಸತೊಡಗಿದಳು. ಯಾಕ್ರಿ ಇಂಥ ಕೆಲ್ಸಕ್ಕೆ ಕೈ ಹಾಕಿದೀರಾ? ಅಂತ ಅವಶ್ಯಕತೆಯಾದರೆ ಏನಿತ್ತು? ನಿಮ್ಮ ಬಳಿ ದುಡ್ಡು ಬರತೊಡಗಿದಾಗ ನನ್ನ ಗಂಡ ದುಡಿತಿದ್ದಾರೆ ಅಂತ ಖುಷಿಪಟ್ಟೆ. ಮನೆಗೆ ಒಂದೊಂದೇ ವಸ್ತುಗಳು ಬರತೊಡಗಿದಾಗ ನನ್ನ ಗಂಡ ತಂದು ಹಾಕ್ತಿದ್ದಾರೆ ಅಂತ ಹೆಮ್ಮೆ ಪಟ್ಟೇನೆ ಹೊರತು ಇಷ್ಟು ಬೇಗ ಇದೆಲ್ಲ ಹೇಗೆ ಸಾಧ್ಯವಾಯ್ತು ಅಂತ ಯೋಚಿಸ್ಲೇ ಇಲ್ಲ. ಶಾಲು ನಂಗೆ ಒಳ್ಳೆ ಕೆಲಸ ಸಿಕ್ಕಿದೆ. ನಿನ್ನ ರಾಣಿಯಾಗಿ ನೋಡಿಕೊಳ್ತೀನಿ ಅಂತ ಹೇಳಿದಾಗ ನಂಗೆ ಖುಷಿಯಾಗಿತ್ತು. ಆದ್ರೆ ನಿಮ್ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನೀವಿಂಥ ಕೆಲಸ ಮಾಡುವುದಚ್ಚೆ. ನಮಗೇನು ಕಡಿಮೆ ಆಗಿತ್ತು ಹೇಳಿ? ಇದ್ದ ಒಬ್ಬ ಮಗನನ್ನು ಚೆನ್ನಾಗಿ ಸಾಕಿದ್ರೆ ಆಗಿತ್ತು. ದುಡ್ಡಿನ ಆಸೆಗೆ ಬಿದ್ದು ಇಂಥ ಕೆಲಸಕ್ಕೆ ಕೈ ಹಾಕಿದ್ದೀರಿ. ಈಗ ನೀವು ಜೈಲ್ ಸೇರಿ ನಾವು ಮಾನ ಮರ್ಯಾದೆಯನ್ನು ಕಳೆದುಕೊಂಡು ನೇಣು ಹಾಕಿಕೊಂಡು ಸಾಯ್ತೀವಿ ಹೇಳುತ್ತಾ ಕುಸಿದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಶಾಲು, ಇದ್ರಲ್ಲಿ ನನ್ ತಪ್ಪಿಲ್ಲ ಕಣೆ. ಇದೆಲ್ಲ ನಂಗೆ ಗೊತ್ತಿಲ್ಲ. ಇನ್ನೇನೋ ಹೇಳತೊಡಗಿದವನ ಮಾತುಗಳನ್ನು ಅರ್ಧದಲ್ಲೇ ತುಂಡರಿಸಿದಳು. ಯಾಕ್ರಿ, ಸಿಕ್ಕಿ ಹಾಕಿಕೊಂಡ್ಮೇಲೂ ಸುಳ್ಳು ಹೇಳ್ತೀರಾ? ಅದು ಸಹ ಮದ್ವೆ ಕಾರ್ಡ್ನಲ್ಲಿ ಹೀಗೆಲ್ಲ ಮಾಡಿದೀರಾ ಅಂದ್ರೆ ನೀವೆಷ್ಟು ಮುಂದುವರೆದಿರ್ಬೋದು ಅನ್ನೋದು ನನಗೆ ಅರ್ಥವಾಗುತ್ತೆ. ಹೀಗಲಾದ್ರೂ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳಿ ಮತ್ತು ನಿಮ್ಮ ತಪ್ಪನ್ನು ಮುಚ್ಚಿಕೊಳ್ತಿದ್ದೀರಲ್ಲ. ನಂಗೆ ನಾಚಿಕೆ ಆಗ್ತಿದೆ ಎಂದಾಗ ರಾಜೀವ ತಲೆ ತಗ್ಗಿಸಿದ. ತಪ್ಪಾಯ್ತು ಕಣೆ. ತುಂಬಾ ದುಡ್ಡು ಒಂದೇ ಬಾರಿ ಬರುತ್ತೆ ಅಂತ ಹೀಗೆ ಮಾಡಿದೆ. ಈಗ ಕ್ಷಮೆ ಕೇಳಿ ಏನು ಪ್ರಯೋಜನ? ನೀವು ಮಾಡಿದ್ದು ಕಾನೂನು ಬಾಹಿರ ಕೆಲಸ. ಅದಕ್ಕೆ ಶಿಕ್ಷೆ ಆಗದೇ ಇರುತ್ತಾ? ಇಂಥ ಪಾಪದ ಕೆಲಸ ಮಾಡಿ ಸಿಕ್ಕಿ ಹಾಕಿಕೊಂಡ್ರೆ ನಮ್ಮ ಬದುಕು, ನಮ್ಮ ಮಗನ ಮುಂದಿನ ಭವಿಷ್ಯ ಏನಾಗಬಹುದು ಎಂದು ಒಂದು ಬಾರಿ ಯೋಚಿಸಿದ್ದಾರೆ ಇದಕ್ಕೆಲ್ಲ ಕೈ ಹಾಕ್ತಾನೆ ಇರ್ಲಿಲ್ಲ. ಎಲ್ಲ ನನ್ನ ಹಣೆ ಬರಹ. ಮತ್ತಷ್ಟು ಅಳತೊಡಗಿದಳು ಶಾಲಿನಿ. ನೋಡು ರಾಜೀವ, ತಪ್ಪಂತೂ ಮಾಡಿಬಿಟ್ಟಿದ್ಯಾ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕಂತೂ ಸಾಧ್ಯವಿಲ್ಲ. ನ್ಯಾಯದೇವತೆಗೆ ಎಲ್ಲರೂ ಒಂದೇನೆ. ಆದ್ರೆ ನಿನ್ನ ಶಿಕ್ಷೆಯನ್ನು ಕಡಿಮೆಗೊಳಿಸುವಂತೆ ಮಾಡಬಹುದು. ಇನ್ನು ಒಂದು ಉಪಾಯವಿದೆ ನೀನು ಶಿಕ್ಷೆಯಿಂದ ಪಾರಾಗುವುದಕ್ಕೆ ಎಂದಿದ್ದ ಯಶಾಂತ. ಏನ್ ಸರ್ ಅದು? ನಾನ್ ಮಾಡ್ತೀನಿ ಎಂದ ರಾಜೀವನಿಗೆ ಈಗ ಇದರಿಂದ ಪಾರಾದರೆ ಸಾಕು ಅನಿಸಿತು. ನೋಡು, ನೀನೊಬ್ಬನೇ ಇದನ್ನೆಲ್ಲ ಮಾಡಿಲ್ಲ. ಇದರ ಹಿಂದೆ ಇನ್ಯಾರೋ ಇದ್ದಾರೆ ಅನ್ನೋದು ನಂಗೆ ಗೊತ್ತು. ಅವ್ರು ಯಾರು ಅನ್ನೋದನ್ನು ತಿಳಿಸು. ಅವರ ವಿರುದ್ಧ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳ್ತೀಯ ಅಂತಾದ್ರೆ ಇದರಿಂದ ನಿನ್ನನ್ನು ಪಾರು ಮಾಡುವ ಹಾಗೆ ಮಾಡ್ತೀನಿ. ಆ ಜವಾಬ್ದಾರಿ ನನ್ನದು. ಸಾಕ್ಷಿನ? ಅದು ತಡವರಿಸಿದ ರಾಜೀವ್. ನೋಡು ರಾಜೀವ್, ನಿಂಗೆ ಇದೊಂದೇ ಚಾನ್ಸ್ ಸಿಕ್ತಿರುವುದು. ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಪಡೆದು ಜೈಲಿನ ಕಂಬಿಯನ್ನು ಎಣಿಸ್ತೀಯೋ ಅಥವಾ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳ್ತಿದ್ಯಾ? ಈ ಕ್ಷಮೆಗೆ ಪ್ರತಿಯಾಗಿ ತಪ್ಪು ಮಾಡಿದವರನ್ನು ಹಿಡಿಯೋಕೆ ಸಹಾಯ ಮಾಡ್ತಿರುವ ನಿನಗೆ ಬಿಟ್ಟದ್ದು. ಅವರನ್ನು ಹಿಡಿದುಕೊಟ್ಟ ಮಾತ್ರಕ್ಕೆ ನೀನ್ ತಪ್ಪು ಮಾಡಿಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ಮಾಡಿರುವ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ಯಾ?
ಶಿಕ್ಷೆಯನ್ನು ಹೇಗೆ ವಿಧಿಸ್ತೇವೋ ಹಾಗೆ ಕೆಲವೊಮ್ಮೆ ಕ್ಷಮೆಯನ್ನು ಸಹ ನೀಡಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ನಿಂಗೆ ಹೇಳಿದ್ದು ಅಷ್ಟೇ. ಈಗ ನಿನ್ನನ್ನು ಒಳಗೆ ಹಾಕಿ ನಿನ್ನ ಹಿಂದೆ ಇದ್ದವರನ್ನು ಹಿಡಿಯುವುದೇನು ಕಷ್ಟವಲ್ಲ. ಆದ್ರೆ ತಪ್ಪು ಮಾಡಿದ ನಿನ್ನಿಂದ ಒಂದು ಒಳ್ಳೆಯ ಕೆಲಸ ಆಗಿ ಆ ತಪ್ಪಿನ ಮೌಲ್ಯ ಕಡಿಮೆಯಾಗಲಿ ಎನ್ನುವುದಷ್ಟೇ. ಯಶಾಂತನ ಮಾತುಗಳು ರಾಜೀವನ ಎದೆಯನ್ನು ಹೊಕ್ಕಿದವು. ಅವನು ಹೇಳಿದಂತೆ ಕೇಳೋಕೆ ಸಿದ್ಧನಾದ. ಸರ್, ನಿಮ್ಮ ಮಾತಿನಂತೆ ಆಗಲಿ. ಆದ್ರೆ ಆ ವ್ಯಕ್ತಿ ತುಂಬಾ ದೊಡ್ಡ ಮನುಷ್ಯ. ಅವನಿಗೇನಾದ್ರೂ ನೀವ್ ಇಲ್ಲಿಗೆ ಬಂದಿರುವ ವಿಷಯ ಏನಾದ್ರೂ ತಿಳಿಯಿತು, ಮರುಕ್ಷಣ ನಮ್ಮ ಹೆಣ ಬಿತ್ತು ಅಂತಾನೆ ಅರ್ಥ. ಅವರ ಬಗ್ಗೆ ಹೇಳಿರೋದು ಗೊತ್ತಾದ್ರೆ ಅಷ್ಟೇ. ಅಲ್ಲ ರಾಜೀವ, ತಪ್ಪು ಮಾಡುವಾಗ ಇಂಥದ್ದೆಲ್ಲ ನಿಮ್ಗೆ ನೆನಪು ಇರುವುದಿಲ್ಲ ಅಲ್ವಾ? ದುಡ್ಡಿನ ಹಿಂದೆ ಬೀಳ್ತೀರಾ, ಆದ್ರೆ ಅದೇ ದುಡ್ಡಿನ ಜೊತೆಗೆ ಕತ್ತಿಯು ಸಹ ನಿಮ್ಮ ನೆತ್ತಿಯ ಮೇಲೆ ತೂಗಾಡ್ತಾ ಇರುತ್ತೆ ಅನ್ನೋದು ನೆನಪಿರೋಲ್ಲ ನಿಮ್ಗೆ. ಸರಿ, ನಾವು ಬಂದಿದ್ದು ಯಾರು ಸಹ ನೋಡಿಲ್ಲ. ನಿಮ್ಮ ಮನೆ ಹತ್ತಿರ ಯಾರ ಮನೆಯೂ ಇಲ್ಲ. ಹಾಗಾಗಿ ಬೇರೆಯವರಿಗೆ ಗೊತ್ತಾಗುವ ಅವಕಾಶ ಕಡಿಮೆ. ಅಕಸ್ಮಾತ್ ಗೊತ್ತಾದರೆ ಏನೋ ಒಂದು ಹೇಳಿ ಸಂಭಾಳಿಸು ಎಂದಿದ್ದ ಯಶಾಂತ್. ಅಮ್ಮ, ಇವೆರಡನೇ ಸ್ವಲ್ಪ ಮಾತನಾಡುವುದಿದೆ ಎಂದ ಯಶಾಂತ್ ಅವನನ್ನು ಒಂದೆಡೆಗೆ ಕರೆದೊಯ್ದು ಈ ಕೆಲಸದ ಹಿಂದಿರುವವರು ಅದರ ಬಗ್ಗೆ ಮಾಹಿತಿ ಎಲ್ಲ ಪಡೆದಿದ್ದ. ಸರಿ, ನೀನು ಮೊದಲಿನಂತೆ ಅವರ ಕೆಲಸ ಮಾಡ್ತಿರು. ಯಾರೇ ಬಂದ್ರು ಹೋಗ್ಬೇಡ. ಸಂದರ್ಭ ಬಂದ ಸಮಯದಲ್ಲಿ ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಏನೇ ಸಣ್ಣ ಬದಲಾವಣೆ ಆದ್ರೂ ನನಗೆ ತಿಳಿಸ್ಬೇಕು. ಹಾಗೆ ನಿನ್ನ ಫೋನ್ನಿಂದ ಕಾಲ್ ಮಾಡ್ಬೇಡ, ಬೇರೆ ಸಿಮ್ ತಗೋ ಎಂದು ತನ್ನ ನಂಬರ್ ಅನ್ನು ನೀಡಿ ಯಶಾಂತ್ ಪರಂ ಇಬ್ಬರು ಅಲ್ಲಿಂದ ಮುಂದೆ ಸ್ವಲ್ಪ ದೂರ ಹೋಗಿ ಅರ್ಧ ಗಂಟೆ ಕಳೆದು ವಾಪಸ್ಸಾಗಿದ್ರು. ಮುಂದೆ ಇದ್ದ ಅಂಗಡಿಯೊಂದರಲ್ಲಿ 10 ನಿಮಿಷ ಕುಳಿತು ಟೀ ಕುಡಿದು ಟೀ ಮಾಲೀಕನ ಜೊತೆ ಒಂದಷ್ಟು ಹರಟಿ ಯಾವುದೋ ಕಳ್ಳ ತಪ್ಪಿಸಿಕೊಂಡಿದ್ದಾನೆಂದು ಅವನನ್ನು ಹುಡುಕುತ್ತಾ ಇಲ್ಲಿಯ ತನಕ ಬಂದಿದ್ದೇವೆಂದು ತಿಳಿಸಿ ಅಲ್ಲಿಂದ ವಾಪಸ್ಸಾಗಿದ್ದರು. ತಮ್ಮಿಂದ ರಾಜೀವನಿಗೆ ತೊಂದರೆ ಆಗಬಾರದೆನ್ನುವ ಆಶಯದಿಂದ. ಸರಿ, ಹೇಗೆ ಇವನನ್ನು ಕಂಡು ಹಿಡಿದ್ರಿ? ನಿಮ್ಮ ಬುದ್ಧಿವಂತಿಕೆಯನ್ನು ಮೆಚ್ಚಲೇಬೇಕು. ಜೀಪಿನಲ್ಲಿ ಬರುತ್ತಾ ನಡೆದಿದ್ದ ಪರಂ. ಇದ್ರಲ್ಲಿ ನನ್ನ ಬುದ್ಧಿವಂತಿಕೆ ಏನು ಇಲ್ಲ ಪರಂ, ಎಲ್ಲ ಆಗುಂತಕ ನೀಡಿದ ಸುಳಿವು ಅಷ್ಟೇ. ನಿನ್ನೆ ರಾಜೀವನ ಗಾಡಿಯನ್ನು ನಿಲ್ಲಿಸಿದಾಗ ಮದ್ವೆ ಕಾರ್ಡ್ಸ್ ಎಂದು ನಮಗೆ ತೋರಿಸಿದ. ನಾನು ಸಹ ನೋಡಿ ಸುಮ್ಮನಾದೆ, ಮತ್ತೆ ಯೋಚಿಸಕ್ಕೆ ಹೋಗ್ಲಿಲ್ಲ. ಆದ್ರೆ ಇವತ್ತು ಹೊಳೆಯಿತು, ಆ ಮಧ್ಯರಾತ್ರಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ತಾರ? ನಿನ್ನೆ ವಾಹನಗಳ ಓಡಾಟ ಇರ್ಲಿಲ್ಲ, ಹಾಗಾಗಿ ಆವಾಗ ಹೋಗಿದ್ದಾನೆ ಅಂತಾನೆ ಇಟ್ಕೊ. ಆದ್ರೆ ಅಲ್ಲಿ ನಾನಿದ್ದಷ್ಟು ಹೊತ್ತು ಹೋಗಿತ್ತು ಅದೊಂದೇ ಬೈಕ್, ಹಾಗಾಗಿ ಅನುಮಾನವಾಯಿತು. ಕಾರ್ಡ್ ನೋಡುವಾಗ ಅದರಲ್ಲಿನ ವಿಳಾಸ ಮನಸ್ಸಲ್ಲಿ ಗಟ್ಟಿಯಾಗಿತ್ತು. ಅದರಿಂದಾಗಿನೇ ರಾಜೀವ್ನನ್ನು ಹುಡ್ಕೋಕೆ ಆಗಿತ್ತು. ಆದ್ರೆ ಪರಂ, ಅವನು ಹೇಳಿದ್ನಲ್ಲ ಇದ್ರ ಹಿಂದೆ ಇರೋದು ವಿಮಲ್ನಾಥ್ ಅಂತ, ಆ ಹೆಸರನ್ನೆಲ್ಲೋ ಕೇಳಿದೀನಿ. ಆದ್ರೆ ಸಡನ್ ಆಗಿ ನೆನಪಾಗ್ತಿಲ್ಲ. ನೆನಪಾಗೋದು ಏನ್ ಬಂತ್ ಸರ್? ಅವ್ರು ಮಾಜಿ MLA ವಿಮಲ್ನಾಥ್ ಚಟರ್ಜಿ. ಸತತವಾಗಿ 5 ಬಾರಿ ಮೈಸೂರಿನಿಂದ ಆರಿಸಿ ಹೋದವರು. ಈಗ ಅಧಿಕಾರದಲ್ಲಿ ಇಲ್ಲ, ಸ್ವಂತ ಬಿಸ್ನೆಸ್ ಒಂದನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಸುದ್ದಿ. ಏನಂದೆ ಪರಂ? ವಿಮಲ್ನಾಥ್ ಚಟರ್ಜಿನ ಎನ್ನುತ್ತಾ ಸಡನ್ ಆಗಿ ಬ್ರೇಕ್ ಹಾಕಿದೆ ಯಶಾಂತ. ಏನಾಯ್ತು ಸರ್, ಯಾಕೆ ಹೀಗೆ ಕೂಗಿಕೊಂಡ್ರೆ? ಆ ಹೆಸರನ್ನು ನಿನ್ನೆ ಅಷ್ಟೇ ನೋಡಿದೆ. ಎಲ್ಲಿ ಎಲ್ಲಿ ಅಂದುಕೊಳ್ಳುವಷ್ಟರಲ್ಲಿ ನೆನಪಾಗಿತ್ತು. ಗಾಡಿಯನ್ನು ಮತ್ತೆ ಸ್ಟಾರ್ಟ್ ಮಾಡಿದವನೇ ಶರವೇಗದಿಂದ ಠಾಣೆಯತ್ತ ಓಡಿಸಿದ. ಬಂದವನೇ ಹುಡುಕಿದ್ದು ಮೇಜಿನ ಮೇಲಿಟ್ಟ ಹಳೆಯ ಫೈಲ್ಗಳನ್ನು. ಕೋಣೆಯೊಳಗಿನಿಂದ ಎತ್ತಿಟ್ಟುಕೊಂಡು ಒಂದೆರಡು ಹಳೆಯ ಫೈಲ್ಗಳು ಒಂದು ಮಾಯವಾಗಿತ್ತು. ಅದರಲ್ಲಿಯೇ ಓದಿದ್ದು ವಿಮಲ್ನಾಥ್ ಚಟರ್ಜಿಯ ಹೆಸರು. ಈಗ ಅರ್ಥವಾಗಿತ್ತು ಆಗುಂತಕ ಎತ್ತಿಕೊಂಡು ಹೋಗಿದ್ದು ಅದೇ ಫೈಲ್ ಎನ್ನುವುದು. ಅಮ್ಮನ ಮನೆಗೆ ಗಂಡನ ಜೊತೆಗೆ ಹೋಗಿ ಬಂದ ದೃಷ್ಟಿಗೆ ಮನಸ್ಸು ಸರಿ ಇರಲಿಲ್ಲ. ಸತ್ಯನಾರಾಯಣ ಪೂಜೆಯನ್ನು ನೀವೇ ಮಾಡ್ಬೇಕು ಎನ್ನುವ ಸುಮತಿ ಹೇಳಿದ್ದರಿಂದ ಅಭಿಮನ್ಯುವನ್ನು ಕರೆದುಕೊಂಡು ಹೋಗಿದ್ದಳವಳು. ದೃಷ್ಟಿ, ನೀನೊಬ್ಬಳೇ ಹೋಗಿ ಬಾ. ನಾನು ಬಂದ್ರೆ ಅಲ್ಲಿ ಬಂದವರು ಏನೇನೋ ಹೇಳಿ ನಿನ್ನ ಮನಸ್ಸಿಗೆ ನೋವುಂಟು ಮಾಡ್ಬೋದು. ಸುಮ್ಮನೆ ಅದೆಲ್ಲ ರಗಳೆ ಯಾಕೆ, ನನಗೆ ಆಫೀಸ್ ಇತ್ತನ್ನು ಎಂದಿದ್ದ ಅಭಿಮನ್ಯು. ಅಭಿ, ಮದುವೆಯ ಮರುದಿನವೇ ಹೋಗಲಿಲ್ಲವೆಂದರೆ ಅಮ್ಮ ಬೇಜಾರಾಗ್ತಾಳೆ. ಅವಳಿಗೆ ನನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನೋದು ನಿಮಗೂ ಗೊತ್ತಿದೆ ಅಲ್ವಾ? ಅಮ್ಮ ಮಾವ ಎಲ್ಲ ಒಪ್ಪಿದ ಮೇಲೆ ಮುಗಿಯಿತು. ಯಾರು ಏನು ಬೇಕಾದರೂ ಹೇಳಿಕೊಳ್ಳಿ, ನನಗೆ ತೊಂದರೆ ಇಲ್ಲ ಎಂದು ಅವನನ್ನು ಹೊರಡಿಸಿದ್ದಳು. ಅದರಲ್ಲಿ ಅಭಿಮನ್ಯು ಹೇಳಿದಕ್ಕಿಂತ ಕೆಟ್ಟದಾದ ಪರಿಸ್ಥಿತಿಯಾಗಿತ್ತು. ಪೂಜೆ ಮುಗಿದು ಊಟ ಮುಗಿಯುವ ತನಕ ಏನೂ ತೊಂದರೆ ಇರಲಿಲ್ಲ. ಆಮೇಲೆ ಅಲ್ಲಿ ಬಂದ ಸಂಬಂಧಿಕರು, ನೆರೆಹೊರೆಯವರು ಎಲ್ಲರೂ ದೃಷ್ಟಿಯನ್ನು ಹೀಯಾಳಿಸುವವರೇ. ಏನಮ್ಮ ದೃಷ್ಟಿ, ನಿಂಗೆ ಯಾರು ಹುಡುಗನೇ ಸಿಗ್ಲಿಲ್ವಾ? ಇಂಥವನು ಮದುವೆ ಆಗಿದೆಯಲ್ಲ, ದೂರದಿಂದ ಸಂಬಂಧ ಆಗಬೇಕಾಗಿದೆ ಅತ್ತೆ ನುಡಿದ್ರೆ. ಯಾವುದಾದ್ರೂ ಬಿಕಾರಿಯನ್ನು ಮದುವೆ ಆದರೂ ತೊಂದರೆ ಇರಲಿಲ್ಲ. ಇಂಥವನನ್ನು ಮದುವೆ ಆಗಿದೆಯಲ್ಲ, ಛೀ, ನಾಚಿಕೆಗೇಡು. ನೆರೆಮನೆಯ ಲತಾ ತೆಗಳಿದ್ದಳು. ಒಬ್ಬರಿಂದ ಒಂದೊಂದು ಮಾತುಗಳನ್ನು ಅಭಿಮನ್ಯುವನ್ನು ಕೊಲ್ಲುತ್ತಿತ್ತು. ಅದರ ದೃಷ್ಟಿಗೋಸ್ಕರ ಬಾಯಿ ತೆರೆಯದೆ ನಿಂತಿದ್ದ. ಏನ್ರಿ ವಸುಮತಿ, ಮಗಳ ತಾಳಕ್ಕೆ ತಕ್ಕಂತೆ ನುಡಿದ ನಿಮಗೂ ಬುದ್ಧಿ ಇರಲಿಲ್ವಾ? ಯಾವುದಾದ್ರೂ ಹಾಳು ಬಾವಿಗೆ ನೂಕೋದು ಬಿಟ್ಟು ಮದುವೆ ಮಾಡಿದ್ರಲ್ಲ ಅಂತ ಇನ್ನೊಬ್ಬರು. ಬಿಡು ಬಿಡು, ಅವಳಿಗೆ ಈಗ ಎಲ್ಲಿ ಗೊತ್ತಾಗುತ್ತೆ,
ಒಂದಿನ ಮಗಳ ಹೆಣ ಮನೆಯ ಬಾಗಿಲಿಗೆ ಬರುತ್ತಲ್ಲ, ಅವಾಗೆಲ್ಲ ಅರ್ಥವಾಗುತ್ತೆ ಅಂತ ಇನ್ನೊಬ್ಬರು. ಹೀಗೆ ಅವಹೇಳನದ ಮಾತುಗಳ ನಡುವೆ ದೃಷ್ಟಿಯಂತೂ ಮೌನವಾಗಿ ಬಿಟ್ಟಳು. ಅಲ್ಲ ದೃಷ್ಟಿ, ಸ್ವಂತ ಅಪ್ಪನನ್ನು ಕೊಂದವನ ಮದುವೆ ಆಗಿದೆಯಲ್ಲ, ಏನು ಅನಿಸಿಲ್ವ ನಿಂಗೆ? ನೀನು ಒಬ್ಬ ಮಗಳಾಗೋಕ್ಕೆ ಲಾಯಕ್ಕಿಲ್ಲ. ನೀನು ಬಿಡು, ಯವ್ವನದ ಅಮಲು. ನಿನ್ನ ಅಮ್ಮನಿಗೇನಾಗಿತ್ತು ಅಲ್ವೇ ವಸುಮತಿ? ನಿನ್ನ ಮಾಂಗಲ್ಯವನ್ನೇ ಕಿತ್ತುಕೊಂಡವನ ಕೈಗೆ ಮಗಳನ್ನು ಒಪ್ಪಿಸಿದ್ಯಲ್ಲ, ಏನು ಹೇಳಬೇಕು ನಿಂಗೆ ಎಂದು ನೆರೆಮನೆಯ ಶಾಂತಲ ನುಡಿದಾಗ ಅಲ್ಲಿ ಸ್ತಬ್ಧತೆ ಸೃಷ್ಟಿಯಾಗಿತ್ತು. ಇಷ್ಟೊತ್ತು ಸುಮ್ಮನಿದ್ದ ಅಭಿಮನ್ಯು ಹೆಂಗಲಿಯರ ನಡುವೆ ಇದ್ದ ಮಡದಿಯ ಕೈಯನ್ನು ಹಿಡಿದು ಕರೆದುಕೊಂಡು ಬಂದು ಕಂಗಳು ತುಂಬಿಕೊಂಡಿದ್ದ ವಸುಮತಿಯ ಕಾಲಿಗೆರಗಿದವನೇ. ಅಮ್ಮ, ನಿಮ್ಮ ಮಗಳು ನನ್ನ ಜೊತೆ ಸುಖವಾಗಿ ಇರ್ತಾಳೆ, ಅಷ್ಟು ನಂಬಿ. ನಿಮಗೆ ಬೇಕೆನಿಸಿದಾಗ ನೀವೇ ಬನ್ನಿ. ಇಲ್ಲಿ ಕರೆತಂದು ದೃಷ್ಟಿಯ ಮನಸ್ಸ ನೋಯಿಸೋಕ್ಕೆ ನನಗಿಷ್ಟವಿಲ್ಲ ಎಂದಿದ್ದ. ಜೊತೆಗೆ ಗೋವಿಂದನಿಗೂ ತಿಳಿಸಿ ಮಡದಿಯನ್ನು ಕರೆದುಕೊಂಡು ನಡೆದೇ ಬಿಟ್ಟ. ಬರುವಾಗ ಗಾಡಿಯಲ್ಲಿ ಒಬ್ಬರದು ಮಾತಿಲ್ಲ. ಪರಿಚಯವಾದ ನಂತರ ಇಷ್ಟು ದಿನಗಳಲ್ಲಿ ಮೊದಲ ಬಾರಿಗೆ ಅವರ ನಡುವೆ ಇಷ್ಟು ದೀರ್ಘವಾದ ಮೌನ ಏರ್ಪಟ್ಟಿತ್ತು. ಮನೆಗೆ ಬಂದ ಮೇಲೂ ಅಭಿಮನ್ಯು ತನ್ನ ಪಾಡಿಗೆ ತಾನು ಏನೋ ಕೆಲಸದಲ್ಲಿ ತೊಡಗಿದ್ದ. ದೃಷ್ಟಿಯ ಮನಸ್ಸು ಮಂಕಾಗಿತ್ತು. ತಾಯಿಯ ಮನೆಯಲ್ಲಿ ಆಡಿದ ಒಂದೊಂದು ಮಾತುಗಳು ಅವಳ ಕಿವಿಯಲ್ಲಿ ಪುನರಾವರ್ತನೆಯಾಗುತ್ತಿತ್ತು. ಅದೆಷ್ಟು ಹೊತ್ತು ಕಿವಿ ಮುಚ್ಚಿಕೊಂಡು ಒಬ್ಬಳೇ ಕುಳಿತಿದ್ದಾಳೇನೋ, ಅವಳಿಗೆ ಅರಿವಿಲ್ಲ. ಅಭಿಮನ್ಯು ಬಂದು ಸಮಾಧಾನ ಮಾಡಲಿ ಎಂದು ಮನ ಬಯಸುತ್ತಿದ್ದರೆ ಅವನು ಮಾತ್ರ ಅವಳ ಬಳಿ ಸುಳಿಯಲೇ ಇಲ್ಲ. ಸಮಯ ತನ್ನ ಪಾಡಿಗೆ ತಾನು ಸದ್ದಿಲ್ಲದೆ ಸರಿಯತೊಡಗಿದ್ದರೆ ಸೂರ್ಯ ನಿಧಾನವಾಗಿ ತನ್ನ ಕೆಲಸ ಮುಗಿಸಿ ತನ್ನ ಗೂಡಿನತ್ತ ಜಾರತೊಡಗಿದ. ತನ್ನಷ್ಟಕ್ಕೆ ತಾನು ಸಮಾಧಾನಗೊಂಡ ದೃಷ್ಟಿ ಇಹದತ್ತ ಮರಳಿದಾಗ ಸುತ್ತಲೂ ಸನ್ನನೆಯ ಕತ್ತಲು ಆವರಿಸಿ ಮುಸ್ಸಂಜೆಯ ಇರುವನ್ನು ತೋರಿಸುತ್ತಿತ್ತು. ಇಷ್ಟು ಹೊತ್ತು ಹೀಗೆ ಕುಳಿತಿದ್ನ ನಾನು? ಪಾಪ ಅಭಿಗೆ ಏನಾಗಿರ್ಬೇಡ. ನನಗೆ ನಮ್ಮನೆಯಲ್ಲಿ ಕೇಳಿದ ಮಾತುಗಳನ್ನು ಅರಗಿಸಿಕೊಳ್ಳಕ್ಕೆ ಇಷ್ಟು ಸಮಯ ಬೇಕಾಯಿತು. ಇನ್ನು ಅವನ ಮನಸ್ಥಿತಿ ಹೇಗಿರ್ಬೋದು? ಸ್ವಲ್ಪವೂ ಅವನ ಬಗ್ಗೆ ಯೋಚಿಸಕ್ಕೆ ಹೋಗಲೇ ಇಲ್ಲ. ಗಾಬರಿಯಾಗಿತ್ತವಳಿಗೆ. ತಟ್ಟನೆ ಉಟ್ಟ ಸೀರೆಯನ್ನು ತೆಗೆದು ಸಡಿಲವಾದ ಚೂಡಿಯೊಂದನ್ನು ಧರಿಸಿ ಹೊರಬಂದಾಗ ದೇವರ ಕೋಣೆಯಲ್ಲಿ ಸಂಜೆಯ ದೀಪ ತನ್ನ ಬೆಳಕನ್ನು ವ್ಯಾಪಿಸಿತ್ತು. ಅಡುಗೆ ಮನೆಯಿಂದ ಏನೋ ಘಮ ಮೂಗಿಗೆ ಬಡಿಯುತ್ತಿತ್ತು. ಎಲ್ಲ ಅಭಿನಯ ಮಾಡಿದ್ದಾರೆ, ನನ್ನ ಬುದ್ಧಿಗೆ ಏನು ಹೇಳಬೇಕು ಎಂದು ತನ್ನಂತಾನೆ ಎಳೆದುಕೊಂಡವಳು ಅಭಿಯನ್ನು ಹುಡುಕಿದರೆ ಅವನೆಲ್ಲೂ ಕಾಣಲಿಲ್ಲ. ಇಡೀ ಮನೆಯನ್ನು ಹುಡುಕಿದರೂ ಅವನ ಪತ್ತೆ ಇಲ್ಲ. ಗಾಬರಿಯಾಗಿತ್ತವಳಿಗೆ. ಮನೆಯ ಹೊರಗಡೆ ಬಂದು ಬೆಳಕನ್ನು ಹಚ್ಚಿದರೆ ಅಭಿ ಅಲ್ಲೇ ಹೊರಗಿದ್ದ. ಸಣ್ಣನೆಯ ಬೆಂಚಿಗೆ ಸಾಚಿ ಕುಳಿತು ಕಣ್ಮುಚ್ಚಿದ್ದ. ಸದ್ದಾಗದಂತೆ ಅವನತ್ತ ಸರಿದವಳು ಅವನೆದೆಗೆ ಹೊರಗಿದಾಗ ಕಂದೆರೆದವ ಮಡದಿಯನ್ನು ಬಳಸಿದ. ತಪ್ಪಾಯಿತು ಅಭಿ, ಬರೀ ನನ್ನ ಬಗ್ಗೆ ಯೋಚಿಸಿದ್ದೇನೆ ಹೊರತು ನಿಮ್ಮ ಬಗ್ಗೆ ಯೋಚಿಸಕ್ಕೆ ಹೋಗಲಿಲ್ಲ. ಇಷ್ಟೊತ್ತು ನಿಮ್ಮನ್ನು ಒಬ್ಬಂಟಿ ಮಾಡಿಬಿಟ್ಟೆ. ನಾನೇನು ತಪ್ಪು ತಿಳಿದಿಲ್ಲ ಬಿಡು. ಇಂಥ ಸ್ಥಿತಿಗಳೆಲ್ಲ ನಿಂಗೆ ಬರುತ್ತೆ ಎಂದು ನಿಂಗೆ ಮೊದಲು ಹೇಳಿದ್ನಲ್ಲ, ನೀನು ಕೇಳಿಲ್ಲ ಅಷ್ಟೇ. ಗೊತ್ತು ಹೀಗೆಲ್ಲ ಬಂದೇ ಬರುತ್ತೆ ಅನ್ನೋದು. ಅದನ್ನೆಲ್ಲ ಯೋಚಿಸಿಯೇ ನಾನಿಂಥ ನಿರ್ಧಾರ ಮಾಡಿದ್ದು. ಆದರೆ ಎಲ್ಲರ ಮುಂದೆ ಹೀಗೆಲ್ಲ ಮಾತನಾಡಬಾರ್ದಿತ್ತು. ಯಾಕೆ ಯಾರಿಗೂ ಅರ್ಥವಾಗ್ತಿಲ್ಲ ನಿಮಗೂ ಒಂದು ಮನಸ್ಸಿದೆ ಅನ್ನೋದು. ನೋಡು ದೃಷ್ಟಿ, ಜಗತ್ತೇ ಹಾಗೇ ಇರೋದು. ಅದನ್ನು ನಿನ್ನಂಥ ಒಬ್ಬಳಿಂದ ತಿದ್ದಕ್ಕೆ ಸಾಧ್ಯನ ಹೇಳು? ತಪ್ಪು ಮಾಡಿದವನನ್ನು ಹೊಗಳ್ಬೇಕು ಅಂತ ಹೇಳಿದರೆ ಯಾರು ತಾನೇ ಹೊಗಳ್ತಾರೆ ಹೇಳು? ನನಗೇನಿದೆಲ್ಲ ಹೊಸದಲ್ಲ. ಹಿಟ್ಟ ಒಂದೊಂದು ಹೆಜ್ಜೆ ಕೂಡ ಒಂದೊಂದು ಕೊಂಕು ಮಾತುಗಳು, ಕೀನ ನುಡಿಗಳ ಹಾಸಿಗೆ ಮೇಲೇನೆ. ನನ್ನ ಸ್ಥಿತಿ ಹೇಗಿದೆ ಅಂದರೆ ಯಾರೋ ಏನೋ ಆಡಿದ್ರು ಅನ್ನುವುದಕ್ಕಿಂತ ಯಾರು ಆಡದಿದ್ರೇನೆ ಯಾಕೆ ಏನು ಹೇಳಿಲ್ಲ ಅಂತ ಯೋಚಿಸುವಾಗಿದೆ. ಆದರೆ ನಿನಗೆ ಆಗಲ್ಲ. ಮುದ್ದಾಗಿ ಬೆಳೆದವಳು ನೀನು. ಇಂಥ ಮಾತುಗಳನ್ನು ಅರಗಿಸಿಕೊಳ್ಳೋಕ್ಕೆ ಸಾಧ್ಯನ ಹೇಳು? ನಿನಗೆ ನಾನಿಷ್ಟ. ನನ್ನ ತಪ್ಪು ದೊಡ್ಡದಾಗಿ ಕಾಣಿಸಲಿಲ್ಲ. ಆದರೆ ಎಲ್ಲರೂ ನನ್ನನ್ನು ಒಪ್ಪಿಕೊಳ್ಬೇಕು ಅನ್ನುವ ನಿಯಮ ಇದೆಯಾ? ಇಲ್ಲ ತಾನೆ. ನೀನು ನನ್ನನ್ನು ಇಷ್ಟು ಪ್ರೀತಿಸ್ತೀಯ ಅನ್ನೋದೇನಾದರೂ ಮೊದಲೇ ಗೊತ್ತಿದ್ರೆ ನಾನು ನಿನ್ನ ಗೆಳತನ ಮಾಡ್ತಾನೆ ಇರಲಿಲ್ಲ. ತಪ್ಪು ಮಾಡಿದೆ ನೋಡು. ಅಭಿ, ನಾನು ಏನೇ ಮಾತನಾಡಿದ್ರು ನೀವು ಕೊನೆಗೆ ಯೋಚಿಸುವುದು ಹಾಗೇನೆ. ಆದರೂ ಅಭಿ, ನೀವ್ಯಾಕೆ ನನ್ನ ಪಾಡಿಗೆ ಬಿಟ್ರಿ? ಒಮ್ಮೆಯೂ ನನ್ನ ಹತ್ರ ಸುಳಿಯಲೇ ಇಲ್ಲ. ಇದೇ ಪ್ರಶ್ನೆ ನಿನ್ನ ಮನದಲ್ಲಿ ಮೂಡಿದೆ ಅನ್ನೋದು ನನಗೆ ಗೊತ್ತಿತ್ತು. ಇವತ್ತು ಯಾರಿಂದಲೋ ಬೇಡವಾದ ಮಾತುಗಳನ್ನು ಕೇಳಿದೆ. ನಿಮಗೆ ಬೇಜಾರಾಯಿತು. ನಾನು ಸಮಾಧಾನ ಮಾಡೋಕ್ಕೆ ಬಂದೆ. ಈಗ ನೀನು ಸಮಾಧಾನ ಆಗ್ತೀಯಾ? ನನ್ನ ಹೆಗಲಿಗೆ ಹೊರಗೆ ಒಂದಷ್ಟು ಹತ್ತು ಬಿಡ್ತೀಯಾ? ನಾನು ನಿನ್ನನ್ನು ಮುದ್ದು ಮಾಡ್ತೀನಿ, ಎಲ್ಲ ಮರೆತು ಬಿಡ್ತೀಯಾ? ಆದರೆ ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಹೇಳು? 1 ಬಾರಿ, 2 ಬಾರಿ, ಇಲ್ಲ 4 ಬಾರಿ ಸರಿಯಾಗಿಯೇ ನಡೆಯುತ್ತೆ. ಆಮೇಲೆ ನನ್ನ ಸಮಾಧಾನದ ಮಾತುಗಳು ಸಹ ನಿಂಗೆ ಇಷ್ಟವಾಗುವುದಿಲ್ಲ. ಆಗ ನನ್ನ ಮೇಲೆ ಸ್ವಲ್ಪ ಸ್ವಲ್ಪವೇ ಕೋಪ ಬರೋಕ್ಕೆ, ಬೇಸರವಾಗೋಕ್ಕೆ ಶುರುವಾಗುತ್ತೆ. ಕೊನೆಗೆ ಅದು ಮುಟ್ಟುವುದು ಎಲ್ಲಿಗೆಂದು ಊಹಿಸುವುದು ಅಸಾಧ್ಯ. ಅದೆಲ್ಲ ಬೇಡ ಅಂತಾನೆ ನಾನು ಬಂದಿಲ್ಲ. ನಿಂಗೆ ನೀನೇ ಸಮಾಧಾನ ಮಾಡಿಕೊಳ್ಬೇಕು. ಬೇರೆಯವರ ಸಮಾಧಾನದ ಮಾತುಗಳಿಗೆ ತಾತ್ಕಾಲಿಕವಾದ ಆಯಸ್ಸು. ಅದೇ ನಾವೇ ಮಾಡಿಕೊಂಡರೆ ಅದು ಶಾಶ್ವತ ಮನಸ್ಸು, ಇನ್ನಷ್ಟು ಗಟ್ಟಿಯಾಗುತ್ತಾ ಹೋಗುತ್ತದೆ. ಹಾಗಾಗಿ ನಿನ್ನನ್ನು ನಿನ್ನ ಪಾಡಿಗೆ ಬಿಟ್ಟೆ. ದೀರ್ಘವಾದ ವಿವರಣೆ ನೀಡಿದ್ದ ಅಭಿಮನ್ಯು. ಅದು ಹೇಗೆ ನಿಮ್ಗೆ ಇಷ್ಟೆಲ್ಲ ಯೋಚನೆ ಬರುತ್ತೆ? ಮುಂದಿನ ಜೀವನದ ಬಗ್ಗೆ ಹೇಗೆಲ್ಲ ಹೇಳ್ತೀರಾ?
ನಾನು ಕಲ್ತಿರೋದು ಅದೇ ತಾನೇ ಬದುಕಿನ ಪಾಠವನ್ನು. ಸರಿ, ಆ ವಿಷಯ ಬಿಡು. ಇವತ್ತು ನೀನು ನಲಪಾಕ ಸವಿವೆಯಂತೆ, ಸೇರದಿದ್ದರೆ ಬೇರೆ ಏನಾದರೂ ಮಾಡುವೆಯಂತೆ. ನಾನು ಸಹಾಯ ಮಾಡ್ತೀನಿ. ಸೇರದೇನು, ಅಡುಗೆ ಮನೆಯಿಂದ ಘಮ ಬರ್ತಿದೆ, ನನಗೆ ಯಾವಾಗಲೇ ಹಸಿವಾಯಿತು. ಬಾ, ಒಳಗೆ ಹೋಗೋಣ, ಸ್ವಲ್ಪ ಚಳಿ ಬೇರೆ ಇದೆ. ಆಮೇಲೆ ನನ್ನ ಹೆಂಡತಿ ಹುಷಾರು ತಪ್ಪಿದ್ರೆ ಅವಳ ಅಮ್ಮ ಕೋಲ್ ತರ್ತಾರೆ ಅಷ್ಟೇ. ಏನಿಲ್ಲ, ನೀವು ಜೊತೆಯಲ್ಲಿದ್ದರೆ ನನಗೆ ಯಾವ ಜ್ವರನೂ ಬರೋಲ್ಲ. ಇದಕ್ಕೇನು ಕಡಿಮೆ ಇಲ್ಲ. ಇದೇ ಮಾತಿನಿಂದನೇ ನನ್ನನ್ನು ಬುಟ್ಟಿಗೆ ಹಾಕಿಕೊಂಡಿದ್ದು ಅಲ್ವಾ? ಮಾತಿನಿಂದನ? ಖಂಡಿತ ಅಲ್ಲ. ಸುಲಭವಾಗಿ ಒಟ್ಟಿಗೆ ಬೀಳು ಅಸಾಮಿನ ನೀವು. ನಿಮ್ಮನ್ನು ಪಡೆಯೋಕ್ಕೆ ನಾನು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಆದರೂ ನಿಮಗೆ ಸ್ವಲ್ಪ ಪ್ರೀತಿ ಇಲ್ವಲ್ಲ? ಪ್ರೀತಿ ಎಷ್ಟಿದೆ ಅಂತ ತೋರಿಸ್ಬೇಕಾ? ಅಭಿಮನ್ಯುನ ಕಂಗಳು ತುಂಟತನದಿಂದ ಹೊಳೆದಾಗ ದೃಷ್ಟಿ ನಾಚಿ ಒಳ ಸರಿದಿದ್ದಳು. ಭೈರವಿ ಗ್ರೂಪ್ ಆಫ್ ನ ಓನರ್ ಸತ್ಯಮೂರ್ತಿ ಅಂದರೆ ಯಾರಿಗೆ ತಾನೇ ತಿಳಿದಿಲ್ಲ? ಭೈರವಿ ಹೆಸರೇ ಪರಿಚಿತ. ಹಗ್ಗ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಮಾರಾಟ ಮಾಡೋ ದೊಡ್ಡ ಮಳಿಗೆ ಅದು. ಸುಮಾರು 2 ಎಕರೆಯಷ್ಟು ಜಾಗದಲ್ಲಿ ಅದರದೇ ಆದ ಅಂಗಡಿಗಳು. ಅಲ್ಲಿ ಸಿಗದಂಥ ವಸ್ತುಗಳಿಲ್ಲ. ಆಹಾರ, ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ವಸ್ತುಗಳು ಸಹ ಅಲ್ಲಿ ದೊರೆಯುತ್ತವೆ. ಆ ಗ್ರೂಪ್ನ ಮಾಲೀಕ ಸತ್ಯಮೂರ್ತಿ. ಹೆಸರಿಗೆ ತಕ್ಕಂತೆ ಸತ್ಯಸಂಧ. ಸತ್ಯಮೂರ್ತಿ ಅಂಗಡಿಯಲ್ಲಿ ಬೇರೆಯೇ ಅಂಗಡಿಗಳಲ್ಲಿ ಇರುವ ಹಾಗೆ ಮನಸ್ಸಿಗೆ ಬಂದ ಬೆಲೆ ಇಲ್ಲ. ಪ್ರತಿಯೊಂದಕ್ಕೂ ನಿರ್ದಿಷ್ಟವಾದ ಬೆಲೆಗಳು. ಅಂಗಡಿಯವರು ಹೇಳುವ ಬೆಲೆಗಳು ಹೇಗಿರುತ್ತಿತ್ತು ಅಂದರೆ ಗ್ರಾಹಕರು ಕಡಿಮೆ ಮಾಡಿ ಅನ್ನುತ್ತಲೇ ಇರಲಿಲ್ಲ. ಹಾಗಾಗಿ ಆ ಸ್ಥಳ ಯಾವಾಗಲೂ ಜನರಿಂದ ತುಂಬಿರುತ್ತಿತ್ತು. ಯಾವ ಅಂಗಡಿಗೂ ಸತ್ಯಮೂರ್ತಿ ತಾನೇ ಹೋಗಿ ಕೂರುತ್ತಿರಲಿಲ್ಲ. ದಿನಕ್ಕೊಮ್ಮೆ ಎಲ್ಲ ಕಡೆ ಭೇಟಿ ನೀಡಿ ಅಂಗಡಿಯ ಕೆಲಸಗಾರರನ್ನು ಮಾತನಾಡಿಸಿ ಹೊಸಬರು ಯಾರಾದರಿದ್ದರೆ ಅವರ ಪರಿಚಯ ಮಾಡಿಕೊಂಡು ಆಮೇಲೆ ತಾನು ಕೂರುತ್ತಿದ್ದ ಕಡೆ ನಡೆದು ಬಿಡುತ್ತಿದ್ದ. ಅದೊಂದು ದೊಡ್ಡದಾದ ಕೋಣೆ. ಪ್ರತಿಯೊಂದು ಅಂಗಡಿಗಳಲ್ಲಿ ನಡೆಯುವ ವ್ಯಾಪಾರಗಳು ಆ ರೂಮಿನಲ್ಲಿದ್ದ ಕಂಪ್ಯೂಟರ್ಗಳ ಮೂಲಕ ಅವನಿಗೆ ತಿಳಿಯುತ್ತಿತ್ತು. ಎಲ್ಲ ಅಂಗಡಿಗಳಿಗೂ CC ಕ್ಯಾಮೆರಾಗಳನ್ನು ಅಳವಡಿಸಿದ್ದರಿಂದ ಅಲ್ಲಿ ನಡೆಯುವ ಪ್ರತಿಯೊಂದು ಆಗುಹೋಗುಗಳ ಮಾಹಿತಿ ಅವನಿಗೆ ದೊರೆಯುತ್ತಿತ್ತು. ಕೆಲವೊಂದು ಗ್ರಾಹಕರು ಏನಾದರೂ ವಸ್ತುಗಳನ್ನು ಯಾರಿಗೆ ತಿಳಿಯದಾಗಿ ಎತ್ತಿಟ್ಟುಕೊಂಡಿದ್ದರೆ ಅದರ ಬಗ್ಗೆ ಮಾಹಿತಿಯನ್ನು ತಕ್ಷಣವೇ ಸತ್ಯಮೂರ್ತಿ ಗೇಟ್ನಲ್ಲಿದ್ದ ಸೆಕ್ಯೂರಿಟಿಗಳಿಗೆ ತಿಳಿಸಿಬಿಡುತ್ತಿದ್ದ. ಅವರ ಆ ವ್ಯಕ್ತಿ ಹೊರಗೆ ಹೋಗುವ ಮೊದಲು ತೆಗೆದುಕೊಂಡ ವಸ್ತುಗಳನ್ನು ವಾಪಸ್ ಪಡೆದೇ ಹೊರಬಿಡುತ್ತಿದ್ದರು. ಹಾಗಾಗಿ ಅಲ್ಲಿ ಕಳ್ಳತನಗಳು ಕಡಿಮೆ ಪ್ರಮಾಣದಲ್ಲಿ ನಡೆಯುತ್ತಿತ್ತು. ಕೆಲವೊಮ್ಮೆ ಅಂಗಡಿಯ ಕೆಲಸಗಾರರು ಸಹ ಹಣಕಾಸಿನಲ್ಲಿ ಮೋಸ ಮಾಡುವುದಿತ್ತು. ಆದರೆ ಅದರ ಬಗ್ಗೆ ಎಲ್ಲ ವಿಚಾರಗಳು ಅವನ ಗಮನಕ್ಕೂ ಹೋಗುತ್ತಿತ್ತು. ತಕ್ಷಣವೇ ಅವರನ್ನು ಕರೆದು ಎಚ್ಚರಿಕೆ ನೀಡುತ್ತಿದ್ದ. ಅದೇ ಕೆಲಸ ಪುನರಾವರ್ತನೆಯಾದರೆ ಅವರನ್ನು ಕೆಲಸದಿಂದ ತೆಗೆದು ಬಿಡುತ್ತಿದ್ದ. ಆವರಣದಲ್ಲಿರುವ ಪುಟ್ಟದೊಂದು ಹೋಟೆಲ್ ಇದ್ದು ಕೆಲಸಗಾರರಿಗೆ 2 ಹೊತ್ತಿನ ಊಟದ ವ್ಯವಸ್ಥೆ ಸಹ ಇತ್ತು. ತನ್ನ ಕೈ ಕೆಳಗೆ 25 ಜನರನ್ನು ನೇಮಿಸಿ ಮ್ಯಾನೇಜರ್ ಹುದ್ದೆ ನೀಡಿದ್ದ. ಅಂಗಡಿಗಳಿಗೆ ಬರುವ ಹೊರಹೋಗುವ ಸಾಮಗ್ರಿಗಳಿಂದ ಹಿಡಿದು ಕೆಲಸಗಾರರನ್ನು ನೇಮಿಸಿಕೊಳ್ಳುವುದಾಗಲಿ ಅಥವಾ ಅವರನ್ನು ಕೆಲಸದಿಂದ ತೆಗೆಯುವುದಾಗಲಿ ಅವರಿಗೆ ನೀಡುವ ಸಂಬಳಗಳ ಜವಾಬ್ದಾರಿಯೆಲ್ಲ ಅವರಿಗೆ ಸಂಬಂಧಪಟ್ಟಿರುತ್ತಿತ್ತು. ಯಾವುದೇ ವಿಷಯವಾದರೂ ಆ ಮ್ಯಾನೇಜರ್ಗಳು ಒಪ್ಪಿಗೆ ನೀಡಿದ ಮೇಲೇನೆ ಇವನ ಬಳಿ ಬರುತ್ತಿತ್ತು. ಇದರಲ್ಲಿ ಸತ್ಯಮೂರ್ತಿ ಹಸ್ತಕ್ಷೇಪ ಮಾಡದಿದ್ದರೂ ಎಲ್ಲರ ಮೇಲೂ ಎಲ್ಲದರ ಮೇಲೂ ಅವನ ಕಣ್ಗಾವಳಂತೂ ಇದ್ದೇ ಇರುತ್ತಿತ್ತು. ಆ ಮ್ಯಾನೇಜರ್ಗಳಲ್ಲಿ ಭಾವ ಗೋವಿಂದನು ಒಬ್ಬನಾಗಿದ್ದ. ಸತ್ಯಮೂರ್ತಿ ಇಷ್ಟೊಂದು ಅಂಗಡಿಗಳ ಮಾಲೀಕನಾಗಿದ್ದರೂ ಯಾರೊಬ್ಬರ ಬಳಿ ಜಗಳ ಮಾಡಿದ್ದಾಗಲಿ ಇನ್ನೊಬ್ಬರ ಬಳಿ ಜೋರಾಗಿ ಮಾತನಾಡಿದಾಗಲಿ ಯಾರೂ ನೋಡಿರಲಿಲ್ಲ. ಎಲ್ಲವನ್ನು ತನ್ನ ಬುದ್ಧಿವಂತಿಕೆಯಿಂದಲೇ ಹಿಡಿತಕ್ಕೆ ತೆಗೆದುಕೊಳ್ಳುತ್ತಿದ್ದ. ಇಷ್ಟೊಂದು ದೊಡ್ಡದಾದ ಮಳಿಗೆ ಹೊಂದಿದ್ದು ದಿನಕ್ಕೆ ಲಕ್ಷಾಂತರ ರೂಪಾಯಿ ವಹಿವಾಟುಗಳ ನಡೆಸುತ್ತಿದ್ದವ. ಮುಂದಿನ ವಾರಸುದಾರಳಾಗಿದ್ದಿದ್ದು ಒಬ್ಬಳೇ ಮುದ್ದಿನ ಮಗಳು ದೃಷ್ಟಿ. ಅವನಿಗೆ ಹೆಂಡತಿ ವಸುಮತಿ, ಮಗಳು ದೃಷ್ಟಿ ಎಂದರೆ ಆಯಿತು. ಅವರಿಗಿಂತ ಹೆಚ್ಚಿನದು ಯಾವುದಿಲ್ಲ. ಅವಳು ಹೇಳಿದ್ದು ಮನೆಯ ಬಾಗಿಲಿಗೆ ಬಂದು ಬೀಳುತ್ತಿತ್ತು. ತಿಂಗಳಿಗೊಮ್ಮೆ ಹೊರಗಡೆ ತಿರುಗಾಟಕ್ಕೆ ಕರೆದೊಯ್ಯುತ್ತಿದ್ದ. ತನಗೇನೇ ತೊಂದರೆಯಾಗಿದ್ದರೂ ಅದರ ಸಣ್ಣ ಸುಳಿವು ಕೂಡ ಅವರ ತನಕ ತಲುಪುವುದಕ್ಕೆ ಅವಕಾಶ ಕೊಡುತ್ತಿರಲಿಲ್ಲ. ಅಪ್ಪನ ಮುದ್ದಿನ ಮಗಳು ದೃಷ್ಟಿ. ಅಪ್ಪ ಮನೆಗೆ ಬಂದ ಮೇಲೇನೆ ಅವಳ ಊಟ ನಿದ್ರೆ ಎಲ್ಲ. ಅಪ್ಪನ ಬುದ್ಧಿವಂತಿಕೆ ಅವಳಿಗೆ ಬಂದಿತ್ತು. ಪ್ರತಿ ತರಗತಿಗಳಲ್ಲೂ ಉತ್ತಮ ಅಂಕಗಳಲ್ಲಿ ಉತ್ತೀರ್ಣಲಾಗುತ್ತಾ ಅವನ ಹೆಸರನ್ನು ಉಳಿಸಿದ್ದಳು. ಈಗ SLCಯಲ್ಲಿ ಓದುತ್ತಿದ್ದವಳನ್ನು ಪ್ರತಿನಿತ್ಯ ಸತ್ಯಮೂರ್ತಿ ಶಾಲೆಗೆ ಕರೆದೊಯ್ಯುತ್ತಿದ್ದ. ಅವಳ ಶಾಲೆ ಇದ್ದ ಕಡೆ ಕಾಲೇಜು ಎಲ್ಲ ಇದ್ದುದರಿಂದ ಅವಳ ಮುಂದಿನ ಓದಿಗೂ ಬೇರೆ ಕಡೆ ಹೋಗುವ ಪ್ರಮೇಯ ಇರಲಿಲ್ಲ. ನೋಡೆ ವಸು, ನನ್ನ ಮಗಳು ಇಷ್ಟೊಂದು ಬುದ್ಧಿವಂತೆ ಅಂತ. ಅವಳ ಶಾಲೆಯಲ್ಲಿ ಪ್ರತಿಯೊಬ್ಬರು ಅವಳನ್ನು ಹೊಗಳುವವರೇ. ಅವಳು ಒಂದಲ್ಲ ಒಂದು ದಿನ ಏನೋ ವಿಶೇಷವಾದ್ದನ್ನು ಸಾಧನೆ ಮಾಡ್ತಾಳೆ. ಅಕಸ್ಮಾತ್ ಅಲ್ಲಿಯ ತನಕ ನಾನಿಲ್ಲದಿದ್ದರೆ ನೀನು ಅವಳ ಸಾಧನೆ ಮಾಡಿ ಸಂಭ್ರಮ ಪಡಬೇಕು. ನನ್ನ ಮಾತನ್ನು ನೆನಪಿಸಿಕೊಳ್ಬೇಕು. ಮಗಳನ್ನು ಪಕ್ಕದಲ್ಲೇ ಕೂರಿಸಿಕೊಂಡು ಹೇಳುತ್ತಿದ್ದ. ಅವಳ ಸಾಧನೆ ಇರಲಿ, ನೀವ್ಯಾಕ್ರಿ ಯಾವಾಗಲೂ ಸಾಯೋ ಮಾತಾಡ್ತೀರಾ? ಯಾಕೆ ಮಗಳು ಯಶಸ್ಸು ನೋಡೋಕ್ಕೆ ನಿಮ್ಗಿಷ್ಟ ಇಲ್ವಾ? ಇನ್ನೊಮ್ಮೆ ಸಾವಿನ ಬಗ್ಗೆ ಮಾತಾಡಿದರೆ ನಾನು ನಿಮ್ಮ ಜೊತೆ ಮಾತಾಡೋಲ್ಲ ಅಷ್ಟೇ. ವಸುಮತಿ ನಸುಕೋಪ ತೋರಿಸಿದಳು. ಅದಾಗಲ್ಲ ಕಣೆ,
ನನ್ನ ಮಗಳು ಸಾಧನೆ ನೋಡೋದು ನಂಗಿಷ್ಟ ಇಲ್ವಾ? ಅಕಸ್ಮಾತ್ ಆಗಾದ್ರೆ ಅಂತ ಹೇಳಿದ್ದು ಅಷ್ಟೇ. ನಿನಗಿಷ್ಟು ಬೇಜಾರಾಗುತ್ತೆ ಅಂದರೆ ಇನ್ನು ಮುಂದೆ ಹಾಗೆ ಹೇಳಲ್ಲ ಆಯ್ತಾ? ಹೆಂಡತಿಯನ್ನು ಸಮಾಧಾನ ಮಾಡಿದವನಿಗೆ ತನ್ನ ಸಾವು ತುಂಬ ಹತ್ತಿರದಲ್ಲಿದೆ ಎನ್ನುವುದು ಗೊತ್ತಾಗಲೇ ಇಲ್ಲ. ಅವತ್ತು ಮಗಳ SLC ರಿಸಲ್ಟ್ ತಿಳಿಯುವ ದಿನ ಅಪ್ಪ ನೀನು ನನ್ನ ಜೊತೆ ಕಾಲೇಜ್ಗೆ ಬರಬೇಕು ಎಂದು ಕೇಳಿದ ದೃಷ್ಟಿಯ ಮಾತನ್ನು ನಿರಾಕರಿಸಿದ್ದ. ಇಲ್ಲ ದೃಷ್ಟಿ, ನಾನಿನ್ನ ಶಾಲೆಯ ಆವರಣದಲ್ಲಿ ಬಿಟ್ಟು ಹೋಗ್ತೀನಿ. ನನಗೆ ಇವತ್ತು ತುಂಬ ಕೆಲಸವಿದೆ. ಒಂದಿಬ್ಬರ ಜೊತೆ ಮೀಟಿಂಗ್ ಸಹ ಇದೆ. ಬಹುಶಃ ಮನೆಗೆ ಬರುವಾಗ ರಾತ್ರಿ ಆಗ್ಬೋದು. ನೀನು ಆಟೋ ಮಾಡಿಕೊಂಡು ಮನೆಗೆ ಹೋಗು. ನಾಳೆ ಇಡೀ ದಿನ ನಿನ್ನ ಜೊತೆ ಇರ್ತೀನಿ ಆಯಿತಾ? ಹಾಗೆ ನನಗೆ ನಿನ್ನ ರಿಸಲ್ಟ್ ಕರೆ ಮಾಡಿ ತಿಳಿಸು ಆಯಿತಾ ಎಂದವನು ಮಗಳ ಕಾಲೇಜ್ನ ಒಳಗಡೆ ಹೋಗೋ ತನಕ ಇದ್ದು ನಂತರ ಹೊರಟು ಹೋಗಿದ್ದ. ಅದೇ ಕೊನೆ. ಮತ್ತೆ ಅಪ್ಪ ಸತ್ಯಮೂರ್ತಿ ಜೀವಂತವಾಗಿ ಮಗಳನ್ನು ಭೇಟಿಯಾಗಲೇ ಇಲ್ಲ. ಶಾಲೆಗೆ ಮೊದಲ ಸ್ಥಾನ ಗಳಿಸಿದ್ದ ದೃಷ್ಟಿಯನ್ನು ಅಭಿನಂದಿಸುವವರೇ. ಮೊದಲಿಗೆ ಅಪ್ಪನಿಗೆ ಕರೆ ಮಾಡಿದ್ದಳು, ಆದರೆ ಸತ್ಯಮೂರ್ತಿ ಫೋನ್ ತೆಗೆದಿರಲಿಲ್ಲ. ಕೊನೆಗೆ ಮೆಸೇಜ್ ಮಾಡಿದವಳಿಗೆ ಅಭಿನಂದನೆಗಳು ಮಗಳೇ, ತುಂಬ ಖುಷಿ ಆಗ್ತಿದೆ. ಮೀಟಿಂಗ್ನಲ್ಲಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ ಎಂದವನಿಂದ ಮತ್ತೆ ಸುದ್ದಿಯೇ ಇರಲಿಲ್ಲ. 5 ಗಂಟೆಯ ಸುಮಾರಿಗೆ ಮಾವ ಗೋವಿಂದ ಒಬ್ಬನೇ ಮನೆಗೆ ಬಂದಿದ್ದ. ಮಾವ, ನೀವು ಒಬ್ಬರೇ ಬಂದ್ರಿ, ಅಪ್ಪ ಬರಲಿಲ್ವಾ? ಇಲ್ಲ ಮಗಳೇ, ನಾನು ಬರುವಾಗ ಅವನ ನೋಡಲಿಲ್ಲ. ತಡವಾಗುತ್ತೆ ಅಂತ ಬೆಳಿಗ್ಗೆ ಹೇಳಿದ್ದ. ನೀನು ಶಾಲೆಗೆ ಮೊದಲು ಬಂದಿಯಂತೆ ಅವನೇ ಹೇಳಿದ. ನಿಂಗೋಸ್ಕರ ಏನೇನೋ ತೆಗೆದು ಇಟ್ಟುಕೊಂಡಿದ್ದಾನೆ. ನನ್ನ ಬಳಿ ಇವತ್ತು ಮನೆಗೆ ಹೋಗು ಅಂದ. ಹಾಗಾಗಿ ಬಂದೆ. ಇದು ನಿನಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಮಗಳೇ ಎಂದು ಉಡುಗೊರೆಯೊಂದನ್ನು ನೀಡಿದಾಗ ದೃಷ್ಟಿ ಮಾವನ ಕಾಲಿಗೆರಗಿದಳು. ವಸುಮತಿ ಸಿಹಿ ಅಡಿಗೆಯನ್ನು ಮಾಡಿ ಗಂಡನಿಗೆ ಕಾದರೆ ಅವನ ಪತ್ತೆ ಇಲ್ಲ. ಬರುವುದಕ್ಕೆ ತಡವಾಗುತ್ತೆ, ನೀವು ಊಟ ಮಾಡಿ ಮಲಗಿ ಎಂದು ಸುಮಾರು 9ರ ಸಮಯಕ್ಕೆ ಅಪ್ಪನಿಂದ ಮೆಸೇಜ್ ಬಂದಿದ್ದನ್ನು ನೋಡಿ ಮಾವ ಅಮ್ಮನ ಜೊತೆ ಊಟ ಮುಗಿಸಿ ಅವನಿಗೋಸ್ಕರ ಕಾಯ್ತಾ ಕುಳಿತಿದ್ದಳು ದೃಷ್ಟಿ. ದೃಷ್ಟಿ ಮಲಗು, ಅವ್ರ ಮನೆಗೆ ಬರ್ತಾರೆ ತಾನೆ, ಬೆಳಿಗ್ಗೆ ಅವರ ಜೊತೆಗೆ ಮಾತನಾಡುವೆಯಂತೆ, ಯಾಕೆ ನಿದ್ರೆಗೆಡ್ತೀಯ ಅಂತ ವಸುಮತಿ ಹೇಳಿದರೆ ಒಪ್ಪಲಿಲ್ಲ. ಇಲ್ಲ ಅಮ್ಮ, ಅಪ್ಪ ಬರುವ ತನಕ ಕೂತಿರ್ತೀನಿ. ಅಪ್ಪನಿಗೆ ನನ್ನ ಸಾಧನೆ ನೋಡಬೇಕನ್ನೋ ಆಸೆ ಇತ್ತಲ್ಲ, ಈಗ ಅಪ್ಪನ ಮುಖದಲ್ಲಿದ್ದ ಖುಷಿಯನ್ನು ನಾನು ನೋಡಬೇಕು. ನನಗೆ ಇವತ್ತು ಮಾತಿಗೆ ಸಿಕ್ಕಿಲ್ಲ. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಿದ್ಯಾ, ನೀನು ಮಲಗು, ನಾನು ಬಾಗಿಲು ತೆಗಿತೀನಿ ಎಂದು ವಸುಮತಿಯನ್ನು ಮಲಗೋಕ್ಕೆ ಕಳುಹಿಸಿದವಳು ಹಾಲ್ನಲ್ಲಿದ್ದ ಸೋಫಾದ ಮೇಲೆ ಕುಳಿತಿದ್ದಳು. ಸಮಯ ಜಾರುತ್ತಲಿತ್ತು. ಮಗಳು ಕುಳಿತಲ್ಲೇ ನಿದ್ರೆ ಹೋಗಿದ್ದಾಳೆ ಹೊರತು ಅಪ್ಪನ ಸುಳಿವಿಲ್ಲ. ಸುಮಾರು ಬೆಳಿಗ್ಗೆ 3ರ ಸಮಯಕ್ಕೆ ಬಾಗಿಲಿನ ಬೆಲ್ಲು ಕೂಗಿದಾಗ ಎಚ್ಚರವಾಗಿತ್ತವಳಿಗೆ. ಹೋ, ಮಲಗಿದ್ದೇನಾ? ಅಪ್ಪ ಬಂದ್ರೇನು? ಎಷ್ಟು ಹೊತ್ತಿನಿಂದ ಬಾಗಿಲು ಬಡಿಯುತ್ತಿದ್ದಾರೇನು ಎಂದು ಕಣ್ಣುಜ್ಜುತ್ತಲೇ ಸರಸರನೆ ಎದ್ದು ಹೋಗಿ ಬಾಗಿಲು ತೆರೆದವಳಿಗೆ ಕಂಡದ್ದು ಬಾಗಿಲ ಹೊರಗಡೆ ನಿಂತ ಪೊಲೀಸರು. ಗಾಬರಿಯಾಗಿತ್ತವಳಿಗೆ. ಇದು ಸತ್ಯಮೂರ್ತಿಯ ಮನೆ ಅಲ್ವಾ ನೀವು? ಪೊಲೀಸನೊಬ್ಬ ಕೇಳಿದ. ಹೌದು, ನಾನು ಅವರ ಮಗಳು ದೃಷ್ಟಿ. ನೀವ್ಯಾರು? ಅಪ್ಪ ಬಂದಿರಬಹುದೇನೋ ಅಂದುಕೊಂಡೆ. ನೀನೊಬ್ಬಳೇ ಇರುವುದಾ? ಮನೆಯಲ್ಲಿ ಬೇರೆ ಯಾರೂ ಇಲ್ವಾ? ಒಳಗಡೆ ಕಣ್ಣು ಹಾಯಿಸುತ್ತಾ ಕೇಳಿದ್ದ ಇನ್ನೊಬ್ಬ. ಅಮ್ಮ ಮಾವ ಇದ್ದಾರೆ ಅನ್ನುವಷ್ಟರಲ್ಲಿ ಗೋವಿಂದ ಬಂದಿದ್ದರಿಂದ ಪೊಲೀಸರ ಗಮನ ಅತ್ತಾರಿದಿತ್ತು. ಸರ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಎಂದು ಪೊಲೀಸ್ ಗೋವಿಂದನನ್ನು ಕರೆದೊಯ್ದರೆ ದೃಷ್ಟಿ ಅಮ್ಮನನ್ನು ಹೇಳಿಸೋಕೆ ರೂಮಿಗೆ ನಡೆದಳು. ಅಮ್ಮ ಹೇಳಮ್ಮ, ಪೊಲೀಸರು ಬಂದಿದ್ದಾರೆ. ವಸುಮತಿಯನ್ನು ಹೇಳಿಸಿದಾಗ ವಸುಮತಿಗೆ ಆತಂಕವಾಗಿತ್ತು. ಏನು ಹೇಳ್ತಿದ್ದೀಯ ದೃಷ್ಟಿ? ಪೊಲೀಸರ? ಅದು ಈಗ? ಅಪ್ಪ ಬಂದ್ರಾ? ಇಲ್ಲಮ್ಮ, ಬಂದಿಲ್ಲ. ಅವರ ಜೊತೆ ಮಾವ ಮಾತಾಡ್ತಿದ್ದಾರೆ. ಇನ್ನೂ ಬಂದಿಲ್ವಾ? ಬಾ ನೋಡೋಣ ಏನು ವಿಷಯ ಅಂತ ಎಂದು ವಸುಮತಿ ಮಗಳೊಡನೆ ಹೊರಬರುವಷ್ಟರಲ್ಲಿ ಗೋವಿಂದ ಎದುರಾಗಿದ್ದ. ವಸು, ಬೇಗ ಹೊರಡಿ. ಭಾವನಿಗೇನೋ ಸಣ್ಣದಾದ ಆಕ್ಸಿಡೆಂಟ್ ಆಗಿದೆ ಅಂತೆ. ಏನು ಹೇಳ್ತಿದ್ಯೋ ಅಣ್ಣ? ಆಕ್ಸಿಡೆಂಟಾ? ಹ್ಞೂ ವಸು, ಗಾಬರಿ ಆಗುವ ಅವಶ್ಯಕತೆ ಇಲ್ಲ, ಸಣ್ಣ ಆಕ್ಸಿಡೆಂಟ್ ಅಷ್ಟೇ ಎಂದು ಅವರನ್ನು ಕರೆದುಕೊಂಡು ಪೊಲೀಸರ ಜೊತೆ ಹೊರಟಿದ್ದ. ದೃಷ್ಟಿಗೂ ಹಲವಾರು ಪ್ರಶ್ನೆಗಳು ಮನದೊಳಗೆ ಕಾಡುತ್ತಿತ್ತು. ಸಣ್ಣದಾದರೆ ಪೊಲೀಸರು ಯಾಕೆ ಬಂದಿದ್ದು? ಅವರು ಮಾವನನ್ನು ಹೊರಗೆ ಕರೆದು ಮಾತನಾಡಿದ್ದು ಯಾಕೆ? ನಮ್ಮೆದುರು ಹೇಳ್ಬಹುದಿತ್ತಲ್ವಾ? ಅಪ್ಪ ನಮ್ಮ ಬಳಿ ಮಾತನಾಡಬಹುದಿತ್ತಲ್ವಾ? ಹೀಗೆ ಇನ್ನೇನೇನು. ಜೀಪ್ ಬಂದು ನಿಂತಿದ್ದು ಭೈರವಿ ಗ್ರೂಪ್ನ ಆವರಣದೊಳಗೆ. ಆಕ್ಸಿಡೆಂಟ್ ಆದರೆ ಇಲ್ಲಿ ಯಾಕೆ ಬರ್ತಾರೆ? ಆಸ್ಪತ್ರೆಯಲ್ಲಿ ಇರಬೇಕಲ್ವಾ? ವಸುಮತಿ ಗೋವಿಂದನನ್ನು ಕೇಳಿದರೆ, ನೀನು ಬಾ ಅಕ್ಕ, ಮೊದಲು ಹೋಗಿ ನೋಡೋಣ ಎಂದು ಕರೆದೊಯ್ದಿದ್ದ. ಅಲ್ಲಿ ಸ್ಥಿತಿ ನೋಡಿ ದೃಷ್ಟಿ ತಲೆ ತಿರುಗಿ ಬಿದ್ದು ಎಚ್ಚರ ತಪ್ಪಿದರೆ ವಸುಮತಿ ಕುಸಿದು ಕುಳಿತು ಬಿಟ್ಟಳು. ಸತ್ಯಮೂರ್ತಿ ಆಫೀಸ್ನ ರೂಮಿನಲ್ಲಿ ಅವನ ಕೊಲೆಯಾಗಿತ್ತು. ಎದೆಗೆ ಚಾಕುವಿನಿಂದ ಹಲವಾರು ಬಾರಿ ಇರಿಯಲಾಗಿತ್ತು. ಅವನ ಸುತ್ತಲೂ ಒಂದಷ್ಟು ಪೊಲೀಸರಿದ್ದಾರೆ. ಕ್ಯಾಮರಾಮ್ಯಾನ್ ಫೋಟೋ ತೆಗೆಯುತ್ತಿದ್ದ. ಸ್ವಲ್ಪವೇ ದೂರದಲ್ಲಿ 16-17 ವಯಸ್ಸಿನ ಹುಡುಗ ಇರಬಹುದೇನೋ. ಆ ವಯಸ್ಸಿನ ಹುಡುಗ ತಲೆ ತಗ್ಗಿಸಿ ಕುಳಿತಿದ್ದ. ಆ ಹುಡುಗ ತಾನೇ ಸತ್ಯಮೂರ್ತಿಯ ಕೊಲೆ ಮಾಡಿದ್ದೇನೆಂದು ಒಪ್ಪಿಕೊಂಡಿದ್ದ. ಪೊಲೀಸರಿಗೆ ಫೋನ್ ಮಾಡಿದವನು ವಾಚ್ಮ್ಯಾನ್.
ಅದು ನಿಜವೋ ಸುಳ್ಳು ಅನ್ನುವುದು ತನಿಖೆಯ ಮೂಲಕವೇ ತಿಳಿಯಬೇಕಷ್ಟೇ. ಪೊಲೀಸರು ಆ ಹುಡುಗನನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಂಡರೆ ಸತ್ಯಮೂರ್ತಿಯ ದೇಹ ಅವರ ಮನೆಯವರಿಗೆ ಸಿಗೋಕ್ಕೆ ಅರ್ಧ ದಿನಗಳೇ ಹಿಡಿದಿತ್ತು. ಎಚ್ಚರ ಬಂದ ದೃಷ್ಟಿ ಅವಳಾಗಿರ್ಲಿಲ್ಲ. ಕೊನೆಗೂ ಅಪ್ಪನ ಮಾತಿನಂತೆ ಅವಳ ಯಶಸ್ಸನ್ನು ನೋಡೋಕೆ, ಮಗಳ ಜೊತೆ ಸಂಭ್ರಮಿಸೋಕೆ ಸತ್ಯಮೂರ್ತಿ ಇರ್ಲಿಲ್ಲ. ಅವನ ಸಾವಿನ ಅರಿವು ಅವನ ಅಂತರಂಗಕ್ಕೆ ತಿಳಿದಿತ್ತೇನೋ. ಎಲ್ಲ ಬಿಟ್ಟು ನಡೆದಿದ್ದ. ಅಮ್ಮ ಮಗಳನ್ನು ಸಂತಾಯಿಸುವುದು ಸುಲಭದ ವಿಷಯವಾಗಿರಲಿಲ್ಲ. ಇಷ್ಟು ದಿನ ಇವರ ಶ್ರೀಮಂತಿಕೆ ನೋಡಿ ಅಸೂಯೆಗೊಳ್ಳುತ್ತಿದ್ದ ಸಂಬಂಧಿಕರು ಈಗ ಸಾಲು ಸಾಲಾಗಿ ಬರತೊಡಗಿದ್ದರು. ನೀವು ನಮ್ ಜೊತೆ ಬಂದಿರಿ ಎಂದು ಎಲ್ಲರೂ ಹೇಳುವವರೇ. ಅವರ ಜೊತೆ ಅವರ ಐಶ್ವರ್ಯವು ತಮಗೆ ದೊರಕುತ್ತದೆ ಎನ್ನುವ ದೂರ ಆಲೋಚನೆಯು ಅವರದಾಗಿತ್ತು. ಅವರಿಗ್ಯಾರಿಗೂ ಅಮ್ಮ ಮಗಳನ್ನು ಸಿಡಿಯುವುದಕ್ಕೆ ಬಿಡದೆ ಕಾದವರು ಗೋವಿಂದ ಹಾಗೂ ಅವನ ಹೆಂಡತಿ ಸೇವಂತಿ. ಅವರಿಬ್ಬರು ಇಲ್ಲದಿದ್ದರೆ ಅವರ ಬದುಕು ಮೂರಾ ಬಟ್ಟೆ ಆಗುವುದರಲ್ಲಿ ಯಾವುದೇ ಸಂಶಯವಿರಲಿಲ್ಲ. ಭಾವನ ಅಂತ್ಯ ಸಂಸ್ಕಾರವನ್ನೆಲ್ಲ ಸಾಂಗೋಪಸಾಂಗವಾಗಿ ನೆರವೇರಿಸಿದ ಗೋವಿಂದ ತಂಗಿಯ ಮನೆಗೆ ನೆರಳಾಗಿದ್ದ. ಸತ್ಯಮೂರ್ತಿಯ ಕೊಲೆ ನಡೆದು ಹೋಗಿ 15 ದಿನಗಳೇ ಕಳೆದಿತ್ತು. ಪೊಲೀಸರ ತನಿಖೆಯ ಪ್ರಕಾರ ಕೊಲೆ ನಡೆದ ದಿನ ಸತ್ಯಮೂರ್ತಿ ಅನೇಕ ದೊಡ್ಡ ಜನರ ಜೊತೆ ಮಾತುಕತೆ ನಡೆಸಿದ್ದ. ಅವರೆಲ್ಲರನ್ನೂ ಪೊಲೀಸರು ವಿಚಾರಣೆ ನಡೆಸಿದರು. ಯಾರೊಬ್ಬರಿಗೂ ಸತ್ಯಮೂರ್ತಿಯನ್ನು ಕೊಲೆ ಮಾಡುವ ಉದ್ದೇಶ ಇದ್ದಂತೆ ಕಾಣಲಿಲ್ಲ. ಅವರ ವಿರುದ್ಧ ಯಾವ ಸಾಕ್ಷಿಯೂ ದೊರೆಯಲಿಲ್ಲ. ಸತ್ಯಮೂರ್ತಿಯ ಹೆಣದ ಪಕ್ಕದಲ್ಲಿದ್ದ ಹುಡುಗನ ಹೆಸರು ಅಭಿಮನ್ಯು. ದೃಷ್ಟಿಗಿಂತ 1-6 ತಿಂಗಳು ದೊಡ್ಡವನೇನೋ. ಅನಾಥ ಹುಡುಗನಾದ ಅಭಿಮನ್ಯುಗೆ ಅವನ್ಯಾರು ಎನ್ನುವರು ಯಾರೂ ಇರಲಿಲ್ಲ. ಇಲ್ಲಿಯ ತನಕ ಭೈರವಿ ಗ್ರೂಪ್ನ ಆವರಣದಲ್ಲಿ ಆ ಹುಡುಗನನ್ನು ನೋಡಿದವರು ಯಾರೂ ಇಲ್ಲ. ಇವತ್ತೇ ಅವನನ್ನು ನೋಡಿತು. ಅಂತವನ್ ಯಾಕೆ ಸತ್ಯಮೂರ್ತಿಯನ್ನು ಕೊಂದ ಎನ್ನುವುದೇ ಎಲ್ಲರ ಪ್ರಶ್ನೆಯಾಗಿತ್ತು. ಜೊತೆಗೆ ಕೊಲೆಗೆ ಬಳಸಿದ ಚಾಕುವಿನ ಮೇಲಿದ್ದ ಅಭಿಮನ್ಯುವಿನ ಬೆರಳಚ್ಚು ಕೊಲೆಗೆ ಸಾಕ್ಷ್ಯವನ್ನು ಒದಗಿಸಿತು. ತಾನು ಅನಾಥನೆಂದು ತನ್ನ ಓದಿಗೆ ಸತ್ಯಮೂರ್ತಿ ಸಹಾಯ ಮಾಡುತ್ತಿದ್ದ. ತನಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿದ್ದಕ್ಕೆ ಸತ್ಯಮೂರ್ತಿಗೆ ಕೋಪ ಬಂದು ತನಗೆ ಹೊಡೆದ. ಅದಕ್ಕೆ ಪ್ರತಿಕಾರವಾಗಿ ಕೊಲೆ ಮಾಡಿದ್ದೇನೆಂದು ಕೋರ್ಟಿನಲ್ಲಿ ತಾನೇ ಒಪ್ಪಿಕೊಂಡಿದ್ದ. ಅಭಿಮನ್ಯುವಿನ ನಂಬರ್ಗೆ ಸತ್ಯಮೂರ್ತಿಯಿಂದ 6 ಕರೆಗಳು ಹೋಗಿತ್ತು. 6ನೇ ಕರೆಯನ್ನು ರಿಸೀವ್ ಮಾಡಿ ಮಾತನಾಡಿದ ಅಭಿಮನ್ಯು ಸುಮಾರು 2 ನಿಮಿಷಗಳ ಕಾಲ ಸಮಯವನ್ನು ತೋರಿಸಿತ್ತು. ಅವನಿಗೆ ಕರೆ ಮಾಡಿದ ಅರ್ಧ ಗಂಟೆಯ ನಂತರ ಸತ್ಯಮೂರ್ತಿಯ ಕೊಲೆ ನಡೆದಿತ್ತು ಎಂದು ವೈದ್ಯರು ಕೊಟ್ಟ ಪೋಸ್ಟ್ ಮಾರ್ಟಂ ರಿಪೋರ್ಟ್ನಿಂದ ತಿಳಿಯಲಾಗಿತ್ತು. ಚಾಕುವಿನಿಂದ ಇರಿದಾಗ ಸತ್ಯಮೂರ್ತಿ ತುಂಬಾ ಒದ್ದಾಟ ನಡೆಸಿದ್ದನೆಂದು ವೈದ್ಯ ಶ್ರೀಧರ್ ತಿಳಿಸಿದ್ದರು. ಅಭಿಮನ್ಯು ಅಳ್ತಾ ಇರುವುದನ್ನು ನೋಡಿದವರಿಗೆ ಅವನು ಈ ಕೊಲೆ ಮಾಡಿದಾನ ಎನ್ನುವ ಪ್ರಶ್ನೆ ಆಗಿನ ಪೊಲೀಸ್ ರಾಮಚಂದ್ರನಿಗೆ ಉಂಟಾಗಿ ತಿಂಗಳುಗಳ ಕಾಲ ಹುಡುಕಾಟ ನಡೆಸಿದರೂ ಯಾವ ಪ್ರಯೋಜನವೂ ಆಗಿರಲಿಲ್ಲ. ಮದುವೆಯಾಗಿ 12 ವರ್ಷಗಳಾದರೂ ಮಕ್ಕಳಿಲ್ಲದ ರಾಮಚಂದ್ರನಿಗೆ ಅಭಿಮನ್ಯು ನೋಡಿ ಅಪಾರ ಮರುಕ ಉಂಟಾಗಿತ್ತು. ಅವನ ಪರ ವಾದ ಮಾಡಲು ಯಾವುದೇ ವಕೀಲನು ಮುಂದೆ ಬಂದಿರಲಿಲ್ಲ. ಆಮೇಲೆ ತಾನೇ ಖುದ್ದಾಗಿ ವಕೀಲನೊಬ್ಬರನ್ನು ನೇಮಿಸಿದ್ದ. ವಕೀಲನ ವಾದ ವಿವಾದದ ಅನುಸಾರವಾಗಿ ಬಾಲ ಅಪರಾಧಿ ಕಾಯ್ದೆಯ ಅಡಿ ಅಭಿಮನ್ಯುವನ್ನು ಬಾಲ ಅಪರಾಧಿ ಎಂದು ಕೋರ್ಟ್ ತೀರ್ಮಾನಿಸಿ ಆತನಿಗೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ನೀಡಿತು. ಜೈಲಿನಲ್ಲಿ ಇದ್ದಷ್ಟು ದಿನ ಅವನ ಯೋಗಕ್ಷೇಮವನ್ನು ರಾಮಚಂದ್ರನೇ ನೋಡಿಕೊಂಡಿದ್ದ. ನಂತರವೂ ವಿದ್ಯಾಭ್ಯಾಸದ ಹೊಣೆಯನ್ನು ತಾನೇ ಹೊತ್ತಿದ್ದ. ಸ್ವಾಭಿಮಾನಿಯಾದ ಅಭಿಮನ್ಯು ಮೊದಲು ಇದಕ್ಕೆ ಒಪ್ಪಿರಲಿಲ್ಲ. ಕೊನೆಗೆ ನೀನು ದುಡಿದು ನನ್ನ ಸಾಲ ತೀರಿಸುವಂತೆ ನಾನು ಕೊಡುವ ಹಣವನ್ನು ಸಾಲ ಅಂದುಕೋ ಎಂದು ಅವನ ಮನವೊಲಿಸಿದ್ದ. ಇಷ್ಟೊಂದು ಒಳ್ಳೆಯ ಹುಡುಗ ಅದೇಗೆ ಕೊಲೆ ಮಾಡಿದ ಅನ್ನುವುದೇ ರಾಮಚಂದ್ರನಿಗೆ ಕೊರೆದದ್ದು. ಎಷ್ಟೋ ಬಾರಿ ಅಭಿಮನ್ಯುವನ್ನು ಕೇಳಿದ್ದ. ಆದ್ರೆ ಅವನದು ಒಂದೇ ಉತ್ತರ, ಅಭಿಮನ್ಯು ಸುಳ್ಳು ಹೇಳುವ ಮನಸ್ಥಿತಿಯವನಲ್ಲ. ಯಾವುದೋ ವಿಷಗಳಿಗೆಯಲ್ಲಿ ಕೊಲೆ ನಡೆದಿರಬಹುದು ಎಂದುಕೊಂಡಿದ್ದ. ಸ್ವಲ್ಪ ವರ್ಷಗಳ ಕಾಲ ಚೆನ್ನಾಗೇ ಇತ್ತು. ಹಾಗಂತ ಅಭಿಮನ್ಯು ಜೀವನವೇನು ಸುಲಭದಾಗಿರ್ಲಿಲ್ಲ. ಎಲ್ಲರೂ ಅವನನ್ನು ಹೀಯಾಳಿಸುವವರೇ. ಜೈಲಿನಿಂದ ಬಂದವನು ಕೊಲೆ ಮಾಡಿದವನು ಎನ್ನುವ ಹಣೆಪಟ್ಟಿಯನ್ನು ಹೊತ್ತಾಗಿತ್ತು. ಏನೂ ಇಲ್ಲದವರನ್ನೇ ಅನುಮಾನದಿಂದ ನೋಡುವ ಮನಸ್ಥಿತಿ ಇರುವ ಕಾಲದಲ್ಲಿ ಇಂಥವರನ್ನು ಸುಲಭವಾಗಿ ಬಿಡುತ್ತಾರೆಯೇ? ರಾಮಚಂದ್ರ ಅಭಿಮನ್ಯುವನ್ನು ಹಾಸ್ಟೆಲ್ ಒಂದರಲ್ಲಿ ಇರುವುದಕ್ಕೆ ವ್ಯವಸ್ಥೆ ಮಾಡಿ ಸರ್ಕಾರಿ ಕಾಲೇಜಿನಲ್ಲಿ ಸೇರಿಸಿದ್ದ. ಎಲ್ಲರೂ ಅವನನ್ನು ಬೇರೆಯಾಗಿ ನೋಡುವರು. ಅವನು ಬಂದ ಎಂದರೆ ಸಾಕು ಗುಂಪು ಕಟ್ಟಿ ಮಾತನಾಡುವರು. ಮೌನವಾಗಿ ಬಿಡುತ್ತಿದ್ದರು. ಹುಷಾರು ಕಂಡ್ರು, ಕೊಲೆ ಮಾಡಿ ಬಂದಿದ್ದಾನೆ. ಅವನೇನಾದ್ರೂ ಕೇಳಿದ್ರೆ ಹೇಳಿ ತಟ್ಟನೆ ಮಾಯ ಆಗಿಬಿಡಿ. ಆಮೇಲೆ ನಾವು ಅವನ ಕೊಲೆಯ ಲಿಸ್ಟ್ ನಲ್ಲಿ ಬರಬಹುದು ಎನ್ನುತ್ತಿದ್ದರು. ಹುಡುಗಿಯರಂತ ಅವನನ್ನು ದೂರದಿಂದಲೇ ಕಂಡ ಕೂಡಲೇ ನಾಪತ್ತೆ ಆಗಿ ಬಿಡುವರು. ನೀನೇನಯ್ಯ ಇಲ್ಲಿ ಕಡಿದು ಕಟ್ಟೆ ಹಾಕುವುದು? ಈಗಾಗಲೇ ಒಂದು ಕೊಲೆ ಮಾಡಿ ಬಂದಿದ್ಯಾ, ಇನ್ನು ಓದಿ ಸಮಾಜ ಉದ್ಧಾರ ಮಾಡುವುದು ಅಷ್ಟರಲ್ಲಿದೆ ಎಂದ ಒಂದಿಬ್ಬರು ಶಿಕ್ಷಕರನ್ನು ಸಹ ಅನ್ನುತ್ತಿದ್ದರು. ಅಭಿಮನ್ಯು ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಾನಾಯ್ತು ತನ್ನ ಓದಾಯ್ತು ಅನ್ನುವಂತೆ ಇರುತ್ತಿದ್ದ.
ಅಷ್ಟೆಲ್ಲನೂ ಇದೇ ಸಮಸ್ಯೆ ಏನೆ. ಎಲ್ಲರ ಊಟ ಆದ್ಮೇಲೆ ತಾನು ಹೋಗಿ ಊಟ ಮಾಡಿ ಬರುತ್ತಿದ್ದ. ಬೆಳಿಗ್ಗೆ ಸಹ ಅವನಿಗೆ ಬಿಸಿ ನೀರೇನು ಸಿಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವನು ಕಾಯುತ್ತಲೂ ಇರಲಿಲ್ಲ. ತನ್ನನ್ನೇ ನೀರು ಅವನಿಗೆ ಇನ್ನಷ್ಟು ತಾಳ್ಮೆಯನ್ನು ಕಲಿಸಿತು. ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡಿ ಇವನ ತಲೆಯ ಮೇಲೆ ಹಾಕೋದಿತ್ತು. ಎಷ್ಟೋ ಬಾರಿ ಉಳಿದವರ ತಪ್ಪಿಗೆ ಇವನಿಗೆ ಶಿಕ್ಷೆಯಾಗುತ್ತಿತ್ತು. ಆದ್ರೆ ಎಲ್ಲದಕ್ಕೂ ಅವನದು ಮೌನವೇ ಉತ್ತರವಾಗಿತ್ತು. ಅಕಸ್ಮಾತ್ ಮಾತನಾಡಿದರೂ ತಾನು ಮಾಡಿದ್ದಲ್ಲವೆಂದು ಪ್ರತಿಭಟಿಸಿದರೂ ಅದನ್ನು ನಂಬುವಂತವರು ಯಾರೂ ಇರಲಿಲ್ಲ. ಓದನ್ನು ಮುಗಿಸಿದವನಿಗೆ ಒಳ್ಳೆಯ ಅಂಕಗಳೇ ದೊರೆತಿತ್ತು. ಕೆಲಸಕ್ಕೆಂತ ಹೋದರೆ ಕೆಲಸ ಸಿಗೋದಕ್ಕೆ ಸಾಧ್ಯವೇ? ಎಲ್ಲರಿಗೂ ಅವನ ಬಗ್ಗೆ ಗೊತ್ತು. ಎಲ್ಲರೂ ಒಂದೊಂದು ರೀತಿಯ ತುಚ್ಛ ಮಾತುಗಳನ್ನಾಡಿ ಅವಮಾನ ಮಾಡಿ ಕಳಿಸುತ್ತಿದ್ದರು. ಕೊನೆಗೆ ಕೆಲಸ ಸಿಕ್ಕಿದ್ದು ಪುಟ್ಟಸ್ವಾಮಿಯ ಕಂಪನಿಯಲ್ಲಿ. ಅವನು ಮಾತ್ರ ಅಭಿಮನ್ಯುವಿನ ಹಿಂದಿನ ಜೀವನದ ಬಗ್ಗೆ ಒಂದೇ ಒಂದು ಮಾತು ಕೇಳಿರ್ಲಿಲ್ಲ. ಮುಂದೆ ಯಾವಾಗಲಾದರೂ ತನ್ನ ಬಗ್ಗೆ ತಿಳಿದು ತೊಂದರೆಯಾಗುವುದು ಬೇಡವೆಂದು ಅಭಿಮನ್ಯು ಹೇಳಕ್ಕೆ ಹೋದರೆ ಪುಟ್ಟಸ್ವಾಮಿ ತಡೆದಿದ್ದ. ನೋಡು ಅಭಿಮನ್ಯು, ನಂಗೆಲ್ಲವೂ ಗೊತ್ತು. ಅದ್ರ ಬಗ್ಗೆ ಈಗ ಚರ್ಚೆ ಬೇಡ. ನಿಂಗೆ ಕೊಟ್ಟಿರುವ ಕೆಲಸ ಸರಿಯಾಗಿ ಮಾಡು ಅಷ್ಟೇ ಎಂದಿದ್ದ. ಇದೇ ಸಮಯದಲ್ಲಿ ರಾಮಚಂದ್ರನಿಗೆ ಗಾಡಿಯೊಂದು ಗುದ್ದಿ ಹೋಗಿತ್ತು. ಹೇಳಿ ಕೇಳಿ ಪೊಲೀಸ್ ಬೇರೆ ಯಾರೋ ಶತ್ರುಗಳು ಹೊಡೆದು ನಡೆದಿದ್ದಾರೇನೋ. ಆಕ್ಸಿಡೆಂಟ್ ಅಂದೇ ಭಾಸವಾಗಿತ್ತು. ಆಸ್ಪತ್ರೆಯಲ್ಲಿದ್ದಾಗ ಹೋಗಿ ನೋಡಿ ಬಂದಿದ್ದ. ಆದ್ರೆ ರಾಮಚಂದ್ರ ಉಳಿಯಲೇ ಇಲ್ಲ. ಅಭಿಮನ್ಯುಗಿದ್ದ ಒಬ್ಬ ಆಪ್ತನು ದೂರವಾಗಿದ್ದ. ಅವನ ಹೆಣ ನೋಡಕ್ಕೂ ರಾಮಚಂದ್ರನ ಹೆಂಡತಿ ವಾರಜ್ಯ ಬಿಟ್ಟಿರ್ಲಿಲ್ಲ. ಆಗ ನಿಂಗೆ ಅನ್ನ ಹಾಕಿದವನನ್ನು ಕೊಂದೆ, ಈಗ ಇವರನ್ನು ಕೊಂದೆ. ನಿನ್ನ ಸಾಹಸ ಮಾಡದಿದ್ದರೆ ನಮ್ಮವರು ಉಳಿಯುತ್ತಿದ್ದರೇನು? ಎಲ್ಲ ನನ್ನ ಕರ್ಮ. ಎಲ್ಲಿಂದ ಗಂಟು ಬಿದ್ದಿದ್ಯೋ ನೀನು? ನಿನ್ನ ಸಾಹಸ ಮಾಡಿದವರೆಲ್ಲ ಸರ್ವನಾಶ ಆಗ್ತಾರೆ. ನಡಿ ನೀನು. ನಿನ್ನಂತವನು ಈ ಮನೆಯ ಹೊಸಿಲನ್ನು ತಿಳಿಯಬಾರದು ಎಂದು ಬೈದು ಕಳಿಸಿದ್ದಳು. ತನ್ನ ಜೀವಕ್ಕೆ ಆಧಾರವಾದವನ ಕಾಲು ಮುಟ್ಟಿ ನಮಸ್ಕರಿಸುವ ಅವಕಾಶವು ಅಭಿಮನ್ಯುವಿಗೆ ದೊರೆತಿರಲಿಲ್ಲ. ವಾರಿಜಳಿಗೆ ತಾನು ಇಷ್ಟವಿಲ್ಲವೆಂದು ರಾಮಚಂದ್ರ ತನಗೆ ಸಹಾಯ ಮಾಡುತ್ತಿರುವುದು ಅವಳಿಗೆ ಒಲ್ಲದ ಸಂಗತಿ ಎನ್ನುವುದು ಅಭಿಮನ್ಯುವಿಗೆ ಮೊದಲಿನಿಂದಲೂ ತಿಳಿದಿದೆ. ಹಾಗಾಗಿ ತನ್ನ ಮನೆಯಲ್ಲೇ ಉಳಿದುಕೋ ಎಂದು ರಾಮಚಂದ್ರ ಎಷ್ಟೇ ಒತ್ತಾಯ ಮಾಡಿದರೂ ಅಭಿಮನ್ಯು ನಿರಾಕರಿಸಿದ. ದೂರದಿಂದಲೇ ರಾಮಚಂದ್ರನ ಕಾರ್ಯವನ್ನು ನೋಡಿ ಕಣ್ತುಂಬಿಕೊಂಡು ವಾಪಸ್ಸಾಗಿದ್ದ. ತನ್ನ ಸಂಬಳ ಬಂದ್ಮೇಲೆ ಇಷ್ಟು ದಿನ ತನಗೋಸ್ಕರ ಖರ್ಚು ಮಾಡಿದ ಹಣವನ್ನೆಲ್ಲ ರಾಮಚಂದ್ರನ ಮನೆಗೆ ಕೊರಿಯರ್ ಮಾಡಿದ್ದ. ಅಭಿಮನ್ಯು ಸ್ವಲ್ಪವಾದ್ರೂ ಮುಖದಲ್ಲಿ ನಗು ಕಂಡಿದ್ದು ಪುಟ್ಟಸ್ವಾಮಿಯ ಕಂಪನಿಗೆ ಸೇರಿದ ಮೇಲೆ. ಅಲ್ಲಿ ಅವನಿಗೆ ಎದುರಾಗಿ ಟೀಕಿಸಿದವರು ಯಾರೂ ಇರಲಿಲ್ಲ. ಯಾರೋ ಒಂದಿಬ್ಬರು ಇವನ ಬಗ್ಗೆ ಆಡಿಕೊಂಡಾಗ ಪುಟ್ಟಸ್ವಾಮಿ ಸರಿಯಾಗಿ ಬೆವರಿಳಿಸಿದ್ದ. ನೀವು ಬಂದಿರೋದು ಕೆಲ್ಸಕ್ಕೆ, ಅವನ್ ಬಂದಿರೋದು ಕೆಲ್ಸಕ್ಕೆ, ಅದನ್ನ ಸರಿಯಾಗಿ ಮಾಡಿ. ಕೆಲ್ಸಕ್ಕೆ ತೆಗೆದುಕೊಂಡು ನನಗೆ ಯಾವ ಅಭ್ಯಂತರವಿಲ್ಲ ಅಂದ್ಮೇಲೆ ನಿಮ್ಗೇನು ಸಮಸ್ಯೆ? ಈ ಕಂಪನಿಯಿಂದ ಜೀವಂತವಾಗಿ ಹೋಗುವುದಿಲ್ಲ ಅನ್ನೋ ಭಾವನೆ ನಿಮಗಿದ್ದರೆ ಹೇಳಿ. ಈಗಲೇ ಇಲ್ಲಿಂದ ನಿಮ್ಮನ್ನು ಮನೆಗೆ ಕಳಿಸುವ ವ್ಯವಸ್ಥೆ ಮಾಡ್ತೀನಿ ಎಂದು ಪುಟ್ಟಸ್ವಾಮಿ ಖಂಡಿತವಾಗಿ ಹೇಳಿದಾಗ ಸುಮ್ಮನಾಗಿದ್ದರು. ಇವರಿಬ್ಬರಿಗೆ ಕೊಟ್ಟ ಎಚ್ಚರಿಕೆ ಉಳಿದವರ ಮೇಲೂ ಕೆಲಸ ಮಾಡಿತ್ತು. ಹಾಗಾಗಿ ಮನಸ್ಸಿನಲ್ಲಿ ಏನೋ ಭಯ ಇದ್ದರೂ ಅದನ್ನು ಯಾರ ಮುಂದೆಯೂ ತೋರಿಸುತ್ತಿರಲಿಲ್ಲ. ಅಭಿಮನ್ಯುನೊಂದಿಗೆ ಸಹಜವಾಗಿ ಮಾತನಾಡುತ್ತಿದ್ದರು. ಅಪ್ಪನನ್ನು ಕಳೆದುಕೊಂಡ ದಿನದಿಂದ ದೃಷ್ಟಿಯಂತೂ ಇಡೀ ದಿನ ಅವನ ಕೊಲೆಯಾದ ಸ್ಥಳಕ್ಕೆ ಹೋಗಿ ಬರುತ್ತಿದ್ದಳು. ಮನ ಬಂದಂತೆ ಅಳುತ್ತಿದ್ದಳು, ಚೀರಾಡುತ್ತಿದ್ದಳು. ವಸುಮತಿಗೆ ಗಂಡನನ್ನು ಕಳೆದುಕೊಂಡ ದುಃಖ ಒಂದು ಕಡೆ ಆದರೆ ಮಗಳು ಎಲ್ಲಿ ಹುಚ್ಚಿಯಾಗುತ್ತಾಳೆ ಎನ್ನುವ ಭಯ ಶುರುವಾಗಿತ್ತು. ಗೋವಿಂದ, ಸೇವಂತಿ, ವಸುಮತಿ ಅವಳನ್ನು ಸಮಾಧಾನಿಸಲಾಗದೆ ಸೋತು ಹೋಗಿದ್ದರು. ಸಡನ್ ಆಗಿ ದೃಷ್ಟಿಗೆ ಏನಾಯ್ತೋ ಏನು, ತನ್ನ ದುಃಖವನ್ನು ಮರೆಯತೊಡಗಿದಳು. ಎಲ್ಲರ ಜೊತೆಗೆ ಸಹಜವಾಗಿ ವರ್ತಿಸ್ತಾ ಮತ್ತೆ ಮೊದಲಿನಂತಾದಳು. ಅಮ್ಮನನ್ನು ಖುಷಿಯಾಗಿರತೊಡಗಿದಳು. ಪ್ರತಿಯೊಂದು ಕ್ಲಾಸ್ಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುತ್ತಾ ಓದತೊಡಗಿದಾಗ ವಸುಮತಿಗೆ ನೆಮ್ಮದಿಯಾಗಿತ್ತು. ಇದರ ನಡುವೆ ಭೈರವಿ ಗ್ರೂಪ್ ತನ್ನ ಒಬ್ಬರ ಹತ್ತಿರ ನಡೆಸಲಾಗದೆಂದು ಗೋವಿಂದ ಹೇಳಿದಾಗ ಅದನ್ನು ಹರಾಜಿಗೆ ಇಡಲಾಗಿತ್ತು. ಅದನ್ನು ದೊಡ್ಡ ರಾಜಕಾರಣಿಯೊಬ್ಬ ಒಳ್ಳೆ ಹಣ ಕೊಟ್ಟು ಖರೀದಿಸಿದ. ಇದರಿಂದ ಬಂದ ಹಣ ಹೇರಾಳವಾಗಿ ಇದ್ದುದರಿಂದ ಅಮ್ಮ ಮಗಳಿಗೆ ಆರ್ಥಿಕವಾಗಿ ಯಾವ ತೊಂದರೆಯೂ ಇರಲಿಲ್ಲ. ಜೊತೆ ಮೈಸೂರನ್ನು ಬಿಟ್ಟು ಬ್ಯಾಂಗ್ಳೂರ್ಗೆ ಬಂದು ಹೊಸ ಜೀವನ ಶುರು ಮಾಡಿದರು. ಮಗಳು ಓದು ಮುಗಿಸಿದ ಕೂಡಲೇ ವಸುಮತಿ ಮದುವೆಯ ಪ್ರಸ್ತಾಪ ಮಾಡಿದಾಗ ದೃಷ್ಟಿ ನಿರಾಕರಿಸಿದಳು. ಇಷ್ಟು ಬೇಗ ಮದುವೆ ಬೇಡ ಅಮ್ಮ, 2 ವರ್ಷ ಕಳೆಯಲಿ. ನಾನ್ ಸ್ವಲ್ಪ ದಿನ ಹಾಯಾಗಿರ್ತೀನಿ. 1-2 ವರ್ಷ ಕೆಲಸ ಮಾಡ್ತೀನಿ, ಆಮೇಲೆ ಮದುವೆ ಮಾತು ಎಂದಾಗ ಸುಮ್ಮನಾಗಿದ್ದಳು. ದೃಷ್ಟಿ ಕೆಲಸಕ್ಕೆ ಸೇರಿದ್ದು ಪುಟ್ಟಸ್ವಾಮಿಯ ಕಂಪನಿಗೆ. ಅಲ್ಲಿ ಪರಿಚಯವಾದವನೇ ಅಭಿಮನ್ಯು. ಅವನ ಸಾದಾ ಸೀದಾ ನಡತೆ ಅವಳನ್ನು ಸೆಳೆದು ಬಿಟ್ಟಿತ್ತು. ಅವನ ಜೊತೆ ಮಾತನಾಡುತ್ತಾ ನಿಧಾನವಾಗಿ ಅವನ ಸ್ನೇಹ ಸಂಪಾದಿಸಿದಳು. ಇಬ್ಬರ ನಡುವೆ ಒಳ್ಳೆಯ ಗೆಳೆತನವೊಂದು ಉದ್ಭವಿಸಿತು. ತಂದ ತಿಂಡಿಯ ತಟ್ಟೆಗಳು ರವಾನೆಯಾಗುತ್ತಿತ್ತು. ಹೊರಗಡೆ ಹೋದರೆ ಇಬ್ಬರು ಜೊತೆಯಾಗಿ ಹೋಗುವರು. ಇವರ ಗೆಳೆತನ ನೋಡಿ ಈರ್ಷ್ಯಪಟ್ಟ ಕಣ್ಣುಗಳೆಷ್ಟು.
ದೃಷ್ಟಿಯ ಸ್ನೇಹ ತಮಗೆ ಸಿಗಲಿಲ್ಲವೆಂದು ಕೊರಗಿದವರು ಎಷ್ಟೋ. ವರ್ಷಗಟ್ಟಲೆ ಇದ್ದ ಸ್ನೇಹಕ್ಕೆ ಪ್ರೀತಿಯ ರೂಪ ಕೊಟ್ಟವಳೆ ದೃಷ್ಟಿ. ಒಂದು ದಿನ ಸಡನ್ ಆಗಿ ಹೊರಗೆ ಕರೆದುಕೊಂಡು ಹೋದವಳು ಪ್ರೀತಿಯನ್ನು ವ್ಯಕ್ತಪಡಿಸಿದಳು. ಅಭಿ, ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ. ನಿನ್ ಜೊತೆ ಇಡೀ ಜೀವನ ಕಳೆಯಬೇಕು ಅಂದುಕೊಂಡಿದ್ದೀನಿ. ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ. ನಿಂಗೆ ಒಪ್ಪಿಗೆ ಇದೆ ಅಂತಾದ್ರೆ ಮದ್ವೆ ಆಗೋಣ ಎಂದಾಗ ಅಭಿಮನ್ಯು ಶಾಕ್ ಆಗಿದ್ದ. ಮಾತು ಹೊರಡುವುದಕ್ಕೆ ಕ್ಷಣಗಳೇ ಹುರುಳಿತ್ತು. ಅವನು ಸುತರಾಂ ಒಪ್ಪಲೇ ಇಲ್ಲ. ಇಲ್ಲ ದೃಷ್ಟಿ, ನನಗೆ ನಿನ್ನ ಮೇಲೆ ಸ್ನೇಹವನ್ನು ಬಿಟ್ಟು ಬೇರೆ ಯಾವ ಭಾವನೆಯೂ ಇಲ್ಲ. ನೀನು ಇಟ್ಕೋಬೇಡ. ನನ್ನ ಜೀವನದಲ್ಲಿ ಮದುವೆಗೆಲ್ಲ ಅವಕಾಶವಿಲ್ಲ. ಇಷ್ಟು ದಿನ ನಿನ್ನ ನೋಡಿದು ಒಳ್ಳೆಯ ಗೆಳತಿಯಾಗಿ ಹಾಗೇ ಇದ್ದು ಬಿಡು. ಅದು ಬಿಟ್ಟು ಪ್ರೀತಿ, ಪ್ರೇಮ, ಮದುವೆ ಇದೆಲ್ಲ ಬೇಡವೇ ಬೇಡ. ನೀನು ಬೇರೆ ಯಾರನ್ನಾದ್ರೂ ಮದುವೆಯಾಗಿ ಸುಖವಾಗಿರು ಅಷ್ಟೇ. ಯಾಕೆ ಮದುವೆ ಆಗೋಲ್ಲ? ನಂಗೆ ಇಷ್ಟವಿಲ್ವಾ? ನಾನು ಅಷ್ಟೊಂದು ಕೆಟ್ಟವಳ ನಿನ್ನ ಪ್ರೀತಿಯನ್ನು ಪಡೆಯಲಾಗದಷ್ಟು? ಅದನ್ನೆಲ್ಲ ಕೇಳ್ಬೇಡ. ನೀನು ತುಂಬಾ ಒಳ್ಳೆಯವಳು, ಹಾಗಾಗಿ ನನ್ನಿಂದ ದೂರ ಇರು ಎಂದಿದ್ದು. ನಾನು ಮದುವೆ ಆಗೋಲ್ಲ. ನಿನ್ನನ್ನು ಅಂತ ಅಲ್ಲ, ಯಾರನ್ನೂ ಆಗೋಲ್ಲ ಅಷ್ಟೇ. ಇಲ್ಲ ಅಭಿ, ನಿಂಗೆ ನಾನು ಇಷ್ಟ ಅಂತ ಗೊತ್ತು. ಒಂದು ನನ್ನ ಪ್ರೀತಿಗೆ ಸಮ್ಮತಿ ಕೊಡು. ಇಲ್ಲ ಇಲ್ಲ ಅನ್ನೋದಕ್ಕೆ ಸರಿಯಾದ ಕಾರಣ ಕೊಡು. ಏನೇನೋ ಹೇಳು, ನನ್ನಿಂದ ತಪ್ಪಿಸಿಕೊಳ್ಳು ಯೋಚನೆ ಮಾಡ್ಬೇಡ. ನಿಂಗೇನು ಹುಚ್ಚ ದೃಷ್ಟಿ? ಈ ಕೊಲೆಗಾರನನ್ನು ಕಟ್ಟಿಕೊಂಡು ಯಾರಾದ್ರೂ ಜೀವನ ಮಾಡ್ತಾರಾ? ನಿನ್ನಂತ ಮುದ್ದಾದ ಹುಡುಗಿಗೆ ಎಷ್ಟು ಚೆನ್ನಾಗಿರುವ ಹುಡುಗ ಸಿಗ್ತಾನೆ. ಅದನ್ನು ಬಿಟ್ಟು ನನ್ನನ್ನು ಮದುವೆ ಆಗುವ ಆಟ ಯಾಕೆ? ನಿನಗೇನೋ ತಲೆ ಕೆಟ್ಟಿದೆ ಅಂತ ನಾನು ಒಪ್ಪಿಕೊಂಡು ನಾನು ನಿನ್ನನ್ನು ಕಷ್ಟಕ್ಕೆ ದೂಡಲು ಸಾಧ್ಯನೇ ಇಲ್ಲ. ನಂಗೊತ್ತು ನೀನು ಕೊಲೆಗಾರ ಅಂತ. ಯಾರನ್ನ ಕೊಲೆ ಮಾಡಿದೆ ಅನ್ನೋದು ಸಹ ಗೊತ್ತು. ನೀನು ಕೊಲೆ ಮಾಡಿರುವುದು ಭೈರವಿ ಗ್ರೂಪ್ ಮಾಲೀಕ ಸತ್ಯಮೂರ್ತಿಯನ್ನು, ಅವ್ರು ನನ್ನ ತಂದೆ ಎಂದಾಗ ಬೆಚ್ಚಿ ಬಿದ್ದಿದ್ದ. ಕಾಲಡಿಗಿನ ಭೂಮಿ ಕುಸಿದ ಅನುಭವ ಆಗಿತ್ತು ಅವನಿಗೆ. ಅವನು ದೃಷ್ಟಿಯನ್ನು ನೋಡಿದ್ದೇ ಇಲ್ಲ. ಕೊಲೆಯಾದ ಕತ್ತಲ ರಾತ್ರಿಯಲ್ಲಿ ಯಾರ ಮುಖವನ್ನು ನೋಡಿಯೇ ಇರಲಿಲ್ಲ. ವಸುಮತಿಯನ್ನು, ಗೋವಿಂದನನ್ನು ಒಂದೆರಡು ಬಾರಿ ಕೋರ್ಟಿನಲ್ಲಿ ನೋಡಿದ್ದು. ಅದು ಈಗ 10-12 ವರ್ಷಗಳ ಹಿಂದೆ. ಇಷ್ಟು ದಿನ ಯಾಕೆ ಹೇಳಿಲ್ಲ ನೀನು? ಅಭಿಮನ್ಯ ಧ್ವನಿಯಲ್ಲಿ ಸತ್ವವೇ ಇರಲಿಲ್ಲ. ಯಾಕೆ ಹೇಳ್ಬೇಕಾಗಿತ್ತು? ಅಭಿ ಹೇಳಿದ್ರೆ ನೀನ್ ನನ್ ಜೊತೆ ಮಾತಾಡ್ತಿರ್ಲಿಲ್ಲ, ಹಾಗಾಗಿ ಹೇಳಿಲ್ಲ. ಇಂಥ ಕೆಟ್ಟವನ ಜೊತೆ ಯಾಕೆ ಗೆಳತನ ಮಾಡಿದೆ? ನಿನ್ನ ಹತ್ರ ನನ್ನ ನೆರಳು ಸಹ ಸುಳಿಬಾರ್ದು. ಅಷ್ಟು ಒಳ್ಳೆಯವಳು ನೀನು. ತಪ್ಪು ಮಾಡಿಬಿಟ್ಟೆ ನೀನು. ಇನ್ನು ನೀನು ಮದುವೆ ವಿಷಯ ಮಾತನಾಡಬೇಡ. ಏನೇ ಆದ್ರೂ ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅಷ್ಟೇ. ನೋಡಬಿ, ನನ್ನ ಅಪ್ಪನನ್ನು ಸಾಯಿಸಿದಕ್ಕೆ ನಿಂಗೆ ಸ್ವಲ್ಪವಾದ್ರೂ ಪಶ್ಚಾತ್ತಾಪ ಆಗಿದ್ರೆ ನನ್ನನ್ನು ಮದುವೆ ಆಗ್ತೀಯಾ? ನಾನಂತೂ ನಿನ್ನನ್ನೇ ಮದುವೆ ಆಗೋದು. ಇಲ್ಲದಿದ್ರೆ ಮದುವೆನೇ ಆಗೋಲ್ಲ, ಹೀಗೆ ಇರ್ತೀನಿ ಎಂದು ಎದ್ದು ಹೋದಾಗ ಅಭಿಮನ್ಯು ಇದಕ್ಕೆ ಪರಿಹಾರ ಸಿಗದೆ ಸೋತು ಹೋಗಿದ್ದ. ಕೊನೆಗೂ ದೃಷ್ಟಿ ಆಟವೇ ಗೆಲುವನ್ನು ಸಾಧಿಸಿತು. ಅಭಿಮನ್ಯು ಅವಳ ಪ್ರೀತಿಗೆ ಮೂಕನಾಗಿದ್ದ. ಒಂದು ದಿನ ಅವನನ್ನು ಕರೆದುಕೊಂಡು ಹೋಗಿ ವಸುಮತಿಯ ಎದುರು ನಿಲ್ಲಿಸಿ, ತಾನು ಇವನನ್ನು ಇಷ್ಟಪಟ್ಟಿದ್ದೀನಿ ಅಮ್ಮ, ಮದುವೆ ಆದ್ರೆ ಇವನನ್ನೇ ಎಂದಾಗ ಅಭಿಮನ್ಯುವಿನ ಗುರುತು ಹಿಡಿದ ವಸುಮತಿ ಮರಗೆಟ್ಟು ಹೋಗಿದ್ದರು. ಕೈಗಳು ಮಗಳ ಕೆನ್ನೆಯ ಮೇಲೆ ಆಡಿತು. ಏನಾಗಿದೆಯೇ ನಿಂಗೆ? ಇವನನ್ನು ನನ್ನ ಮುಂದೆ ಕರೆತಂದು ನಿಲ್ಲಿಸಿ ದೊಡ್ಡ ತಪ್ಪು ಮಾಡಿದ್ಯಾ? ಅದಲ್ಲದೆ ಅವನನ್ನು ಮದುವೆ ಆಗ್ತೀನಿ ಅಂತೀಯಲ್ಲ, ನಿಂಗೇನಾದ್ರೂ ತಲೆ ಕೆಟ್ಟಿದೆಯಾ ಹೇಗೆ? ಇವ ನಿನ್ನ ಅಪ್ಪನನ್ನು ಕೊಂದವನು ಕಣೆ. ನನ್ನ ಮಾಂಗಲ್ಯವನ್ನು ಕಸಿದವನು, ನಮ್ಮ ಬಾಳನ್ನು ಬರಡು ಮಾಡಿದವನು. ಇಂಥವನಿಗೆ ನಿನ್ನ ಮದುವೆ ಮಾಡಿಕೊಡ್ಲಾ? ಇನ್ನೊಮ್ಮೆ ನೀನು ಮದುವೆ ಅಂದ್ರೆ ನನ್ನ ಹೆಣ ನೋಡ್ತೀಯಾ ಅಷ್ಟೇ. ವಸುಮತಿಯ ಧ್ವನಿ ತಾರಕ್ಕೇರಿತ್ತು. ಆದರೆ ಅಮ್ಮನ ಮಾತುಗಳಿಗೆ ಹೆದರುವ ಸ್ಥಿತಿಯಲ್ಲಿ ದೃಷ್ಟಿ ಇರಲಿಲ್ಲ. ಅವಳಾಗಲೇ ಮನದ ತುಂಬಾ ಅಭಿಮನ್ಯುವನ್ನು ತುಂಬಿಕೊಂಡಂತಾಗಿತ್ತು. ಅಮ್ಮ, ನಂಗೆಲ್ಲ ವಿಷಯವು ಗೊತ್ತಮ್ಮ. ಚಿಕ್ಕ ವಯಸ್ಸಿನಲ್ಲಿ ತಿಳಿಯದೆ ಮಾಡಿದ ತಪ್ಪಿಗೆ ಈಗ ಯಾಕಮ್ಮ ಶಿಕ್ಷೆ ಕೊಡೋದು? ಅವನೀಗ ಒಳ್ಳೆಯವನಾಗಿದ್ದಾನೆ. ಅವನಿಗೊಂದು ಜೀವನ ಮಾಡೋಕೆ ಅವಕಾಶ ಕೊಡ್ಬೋದಲ್ಲ? ಅಮ್ಮನಿಗೆ ವಾದ ಮಾಡಿದ್ದಳು. ನೋಡಿದ್ಯಾ ದೃಷ್ಟಿ, ಇಷ್ಟು ದಿನ ನೀನು ಈಗೆಲ್ಲ ವಾದ ಮಾಡ್ತಿದ್ಯಾ? ಈಗ ಇವನ ಸಹವಾಸದಿಂದ ಇದನ್ನು ಕಲ್ತಿದ್ಯಾ? ಏನೇ ಹೇಳಿದ್ರು ಅವನು ಕೊಲೆಗಾರ ತಾನೆ. ನಮ್ಮ ಮನೆಯ ಶಾಂತಿಯನ್ನು ಹಾಳು ಮಾಡಿದವನಿಗೆ ನನ್ನ ಮಗಳನ್ನು ಕೊಡಲಾರೆ. ಇದೇ ನನ್ನ ಕೊನೆಯ ಮಾತು. ಇಷ್ಟು ಹೊತ್ತು ಸುಮ್ಮನೆ ನಿಂತ ಅಭಿಮನ್ಯು ಈಗ ಮಾತನಾಡಿದ. ಅಮ್ಮ, ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ. ನಾನು ಬೇಡವೆಂದರೂ ಕೇಳದೆ ಹಠ ಮಾಡ್ತಿದ್ದಾಳೆ. ಮದ್ವೆ ಆಗೋಲ್ಲ ಅಂದ್ರೆ ಸಾಯ್ತೀನಿ ಅಂತಿದ್ದಾಳೆ. ನನಗ್ಯಾವ ಆಸೆಯೂ ಇಲ್ಲ ಈ ಮದ್ವೆ ಆಗೋಕೆ ಎಂದು ವಸುಮತಿಯ ಬಳಿ ಹೇಳಿದವ ದೃಷ್ಟಿಯ ಕಡೆ ತಿರುಗಿ, ಅರ್ಥ ಆಯ್ತಲ್ಲ, ಈ ಮದ್ವೆಗೆ ಯಾರೂ ಒಪ್ಪಲ್ಲ ಅಂತ. ಸುಮ್ನೆ ಎಲ್ಲರ ವಿರೋಧ ಕಟ್ಟಿಕೊಂಡು ಮದುವೆ ಆದ್ರೆ ನಮ್ಮ ಸಂಸಾರವು ಚೆನ್ನಾಗಿರಲ್ಲ. ನೀನು ಅಮ್ಮನ ಮಾತು ಕೇಳು, ನನ್ನನ್ನು ಮರೆತು ಬಿಡು ಎಂದವ ಮತ್ತೆ ಒಂದು ಕ್ಷಣ ಸಹ ನಿಂತಿರ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ದೃಷ್ಟಿಯನ್ನು ತುಂಬಾನೇ ಇಷ್ಟಪಟ್ಟಿದ್ದ. ಆದ್ರೆ ಸತ್ಯಮೂರ್ತಿಯ ಮಗಳು ಎಂದಾಗ ಅವನ ಆಸೆಗೆ ಕಡಿವಾಣ ಹಾಕಿಕೊಂಡು ತಟಸ್ಥನಾಗಿದ್ದ. ಅವಳೊಂದಿಗೆ ಮಾತನಾಡುವುದನ್ನೇ ಬಿಟ್ಟಿದ್ದ. ಆದ್ರೆ ದೃಷ್ಟಿ ಬಿಡ್ಬೇಕಲ್ವಾ? ಪ್ರತಿನಿತ್ಯ ಅವನಿದ್ದೆಡೆಗೆ ಬಂದು ಪ್ರೀತಿಯನ್ನು ವ್ಯಕ್ತಪಡಿಸತೊಡಗಿದಾಗ ಅವಳ ನಿಸ್ವಾರ್ಥ ಪ್ರೀತಿಗೆ ಸೋಲಬೇಕಾಗಿತ್ತು.
ಆದರೂ ಒಂದು ಸಣ್ಣ ಧೈರ್ಯ ಮನದೊಳಗಿತ್ತು. ದೃಷ್ಟಿಯ ಮನೆಯವರು ಒಪ್ಪಲಾರರು ಎಂದು. ಹಾಗಾಗಿ ದೃಷ್ಟಿಯ ಜೊತೆ ಅವಳ ಮನೆಗೆ ಬಂದಿದ್ದ. ಅವನಂದುಕೊಂಡಂತೆ ನಡೆದಿತ್ತು ಕೂಡ. ಮತ್ತೆ 15 ದಿನಗಳ ಕಾಲ ದೃಷ್ಟಿ ಅವನ ಜೊತೆ ಮಾತನಾಡದಿದ್ದಾಗ ಒಳಗೊಳಗೆ ಅವನಿಗೆ ನೋವಾದರೂ ಹೊರಗಡೆ ನಗುವಿನ ಮುಖವಾಡ ಧರಿಸಿದ್ದ. ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನಿಂದಾಗಿ ಅವಳ ಜೀವನ ಪೂರ್ತಿ ಕೆಟ್ಟದನ್ನು ಅನುಭವಿಸುವುದು ಬೇಕಾಗಿರಲಿಲ್ಲ. ಆಫೀಸ್ನಲ್ಲಿ ಅವಳ ಇರುವಿಕೆಯ ಇಲ್ಲವೇನು ಅನ್ನುವ ರೀತಿ ಇರತೊಡಗಿದ. ಹೌದು, ಕಂಪನಿ ರಜೆ ಇತ್ತು. ತನ್ನ ರೂಮಿನಲ್ಲಿ ಬೆಳಿಗ್ಗೆ ತಿಂಡಿ ಮುಗಿಸಿ ಕುಳಿತವನಿಗೆ ಬಾಗಿಲನ್ನು ಯಾರೋ ತಟ್ಟಿದಾಗ ಆಶ್ಚರ್ಯವಾಗಿತ್ತು. ಆ ಸಮಯದಲ್ಲಿ ಯಾರು ತನ್ನ ಭೇಟಿಗೆ ಬಂದಿರಬಹುದು ಎಂದು ಬಾಗಿಲು ತೆರೆದರೆ ಹೊರಗೆ ವಸುಮತಿಯ ಗೋವಿಂದ. ಒಂದು ಕ್ಷಣ ಅವನಿಗೆ ಒಳಗಡೆ ಆಹ್ವಾನಿಸುವುದಕ್ಕೂ ಮರೆತು ಹೋಗಿತ್ತವನಿಗೆ. ಬನ್ನಿ ಅಮ್ಮ ಅಂದಿದ್ದಾನಷ್ಟೆ. ಒಳಗಡೆಯ ರೂಮ್ ಒಬ್ಬ ಬ್ರಹ್ಮಚಾರಿ ಬದುಕೋಕೆ ಸಾಧ್ಯವಾದಷ್ಟು ದೊಡ್ಡದಾಗಿತ್ತು. ತುಂಬಾ ಸ್ವಚ್ಛವಾಗಿತ್ತು ಕೂಡ. ಬಂದವರೆದುರು ನೀರು ಸಕ್ಕರೆ ತಂದಿಟ್ಟವನೇ ಸುಮ್ಮನೆ ಗೋಡೆಯೊರಗಿ ನಿಂತಿದ್ದ. ಸುತ್ತಲ ಅವಲೋಕಿಸಿದ ಗೋವಿಂದನ ಕಂಗಳು ಅಭಿಮನ್ಯುನ ಮೇಲೆ ಹರೆಗಳಿಗೆ ನೆಟ್ಟಿದ್ದವು. ನೋಡೋಕೆ ಸುರಸುಂದರಾಂಗ, ಹೇಳಿ ಮಾಡಿಸಿದಂತ ಮೈಕಟ್ಟು ಆಳ್ತನ. ದೃಷ್ಟಿವನಿಗೆ ಒಳೆದಿರುವುದು ಹೆಚ್ಚಲ್ಲ ಅನಿಸಿತು. ಇವನು ನಮ್ಮ ಭಾವನ ಕೊಲೆ ಮಾಡಿಲ್ಲ ಅಂತಾಗಿದ್ರೆ ಬಡವನಾಗಿದ್ರು ಮದುವೆಗೆ ಒಪ್ಪಿಕೊಳ್ತಿದ್ದೆ. ಆದ್ರೆ ಅವರು ಮಾತನಾಡದೆ ಅಭಿಮನ್ಯು ಏನೂ ಹೇಳಲಾರ. ಅವ್ರು ಯಾಕೆ ಇಲ್ಲೇ ತನಕ ಬಂದ್ರು? ಬಹುಶಃ ನನಗೆ ಎಚ್ಚರ ಕೊಡುವುದಕ್ಕೆ ಇರ್ಬೋದೇನು ಎಂದು ಯೋಚಿಸಿದ. ನೀನು ಒಬ್ಬನೇ ಇರುವುದಾ? ಉತ್ತರ ಗೊತ್ತಿದ್ರು ಗೋವಿಂದ ಈ ಪ್ರಶ್ನೆ ಕೇಳಿದ. ಹೌದು. ಮದ್ವೆ ಆದ್ಮೇಲೆ ಏನ್ ಮಾಡ್ತೀಯಾ? ಇದೇ ರೂಮ್ನಲ್ಲಿ ಇರ್ತೀಯಾ? ಗೋವಿಂದನ ಈ ಮಾತುಗಳಿಗೆ ಅಭಿಮನ್ಯುವಿನ ಮುಖದಲ್ಲಿ ಅಚ್ಚರಿಯ ಭಾವ ಪ್ರಕಟವಾಗಿತ್ತು. ಏನು ಉತ್ತರಿಸಲೇ ಇಲ್ಲ. ದೃಷ್ಟಿಯನ್ನು ಮದುವೆ ಆದ್ರೆ ಏನ್ ಮಾಡ್ತೀಯಾ? ಇದೇ ಚಿಕ್ಕ ಮನೆಯಲ್ಲಿ ಇರ್ತೀಯಾ ಅಥವಾ ಬೇರೆ ಮನೆ ಮಾಡುವ ಯೋಚನೆ ಏನಾದ್ರೂ ಇದೆಯಾ? ಮತ್ತೆ ಕೇಳಿದ. ಅಂದ್ರೆ ನೀವು ಮದುವೆಗೆ ತಡವರಿಸಿದ. ಮದುವೆಗೆ ಒಪ್ಪಲಿಲ್ಲ ಅಂದ್ರೆ ಯಾಕೆ ಇಲ್ಲೇ ತನಕ ಬರ್ತಿದ್ವಿ? ಎಷ್ಟಾದ್ರೂ ಮಗಳ ಹಠಕ್ಕೆ ಸೋಲ್ಲೇಬೇಕಲ್ವಾ? ಇಷ್ಟು ವರ್ಷಗಳ ಕಾಲ ಗಿನಿಯಂತೆ ಸಾಕಿದ ಮಗು ಅದು. ಅದನ್ನೀಗ ಅದ್ದಿನ ಕೈಗೆ ಕೊಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಏನ್ ಮಾಡೋದು? ನಂಗೆ ಮಗಳು ಮುಖ್ಯ. ನಿನ್ನನ್ನು ನಂಬಿ ಅಂತೂ ಮಗಳನ್ನು ಕೊಡ್ತಿಲ್ಲ. ಆದ್ರೆ ಅವಳಿಗೆ ಏನಾದ್ರಾಯ್ತು ಮುಂದಿನದು ಯೋಚಿಸಕ್ಕೂ ನಿನ್ನ ಕೈಯಲ್ಲಿ ಸಾಧ್ಯವಾಗಲ್ಲ ಅಂದಿದ್ಲು ವಸುಮತಿ. ಅವರ ಮಾತಿನಲ್ಲಿ ಕಠೋರತೆ ಅವನಿಗೆ ಅರ್ಥವಾಗಿತ್ತು. ಅದಕ್ಕೇನು ಬೇಸರಗೊಳ್ಳಲಿಲ್ಲ. ಯಾರೇ ಆ ಸ್ಥಾನದಲ್ಲಿದ್ದರೂ ಇದನ್ನು ಯೋಚಿಸುವುದಿರಲಿ, ನನ್ನನ್ನೇ ಮುಗಿಸಿ ಬಿಡುತ್ತಿದ್ದಾರೇನು. ಅಮ್ಮ, ನಿಮ್ಮ ಮಗಳಿಗೆ ಏನೂ ಆಗಲ್ಲ, ಚೆನ್ನಾಗಿತ್ತಾಳೆ ಎಂದು ಹೇಳಿದವ ಮತ್ತೆ ಮಾತನಾಡಲಿಲ್ಲ. ಯಾಕೆಂದ್ರೆ ಎದುರಿಗಿರುವವರಿಗೆ ತಾನೇ ಇಷ್ಟವಿಲ್ಲದ ಮೇಲೆ ಮತ್ತೆ ಮಾತನಾಡಿದರೆ ಅವರ ಅರ್ಥವೀನವೆನಿಸಿಬಿಡುತ್ತದೆ ಎಂದು ಅವನಿಗೆ ಗೊತ್ತು. ಮದುವೆ ದಿನಾಂಕ ಗೊತ್ತು ಮಾಡಿ ನಿಂಗೆ ಹೇಳಿ ಕಳಿಸ್ತೇವೆ. ಬಂದು ಶಾಸ್ತ್ರಗಳಿಗೆ ರೆಡಿ ಆದ್ರೆ ಸಾಕು. ಉಳಿದವುಗಳೆಲ್ಲ ನಿಂಗೆ ಬಿಟ್ಟಿದ್ದು. ನಿನ್ನವರನ್ನು ಯಾರನ್ನು ಬೇಕಾದ್ರೂ ಕರೆಯಬಹುದು. ನಿಶ್ಚಾರ್ಥವೇನು ಬೇಡ. ಎಲ್ಲ ಮದುವೆಯಲ್ಲೇ ಆಗ್ಲಿ ಎಂದ ಗೋವಿಂದ ವಸುಮತಿಯನ್ನು ಕರೆದುಕೊಂಡು ಹೊರಟು ಬಿಟ್ಟ. ಅಲ್ಲಿಗೆ ಅವರಿಬ್ಬರಿಗೆ ಭಗವಂತ ಬಂದ ಬೆಸದಾಗಿತ್ತು. ಅಲ್ಲಿಂದ ಅವನು ಅನುಭವಿಸಿದ ದೃಷ್ಟಿಯ ನಿಷ್ಕಲ್ಮಶ ಪ್ರೀತಿ. ಕೆಲವೊಮ್ಮೆ ತನ್ನಿಂದಾಗಿ ಅವಳು ಕಷ್ಟ ಅನುಭವಿಸ್ತಾಳೆಂತ ನೋವಾದ್ರೂ ಅವಳ ಹೊಲವು ಅದನ್ನೆಲ್ಲ ಮರೆಸಿ ಬಿಡುತ್ತಿತ್ತು. ಮತ್ತೆ 1 ತಿಂಗಳೊಳಗೆ ಮದುವೆ ನಿಶ್ಚಯವಾಗಿ ಮದುವೆ ನಡೆದೇ ಹೋಗಿತ್ತು. ಏನ್ ಯೋಚಿಸ್ತಿದ್ದೀರಾ ಬಿ? ಎಷ್ಟೋ ಹೊತ್ತಿನಿಂದ ಹಾಗಂತ ಮಲಗಿ ಸೂರು ನೋಡುತ್ತಿದ್ದವನ ಸಮೀಪ ಸರಿದು ಕೇಳುತ್ತಿದ್ದಳು ದೃಷ್ಟಿ. ಏನಿಲ್ಲ ಬಿಡು, ಹಠ ಮಾಡಿ ಮದ್ವೆ ಆದ್ಯಲ್ಲ, ಅದನ್ನು ಯೋಚಿಸ್ತಿದ್ದೆ. ಹಠವೋ ಇನ್ನೊಂದು. ನೀವು ನಂಗೆ ಸಿಕ್ಕಿದ್ರಲ್ಲ ಅಷ್ಟೇ ಸಾಕು. ನೀವೇನಂತ ಜಗತ್ತಿಗೆ ತಿಳಿವ ಹಾಗೆ ಮಾಡ್ತೀನಿ, ನೋಡ್ತೀರಿ. ಏನಂದೆ ಎಂದವನ ಧ್ವನಿಯಲ್ಲಿ ಸಣ್ಣ ಗಾಬರಿಯನ್ನು ದೃಷ್ಟಿ ಗುರುತಿಸಿದಳು. ಏನಿಲ್ಲ, ನೀವೆಷ್ಟು ಒಳ್ಳೆಯವರಂತ ನಿಮ್ ಜೊತೆ ಜೀವನ ಮಾಡಿ ಜಗತ್ತಿಗೆ ಸಾರ್ತೀನಿ ಎಂದ ಅವನದಿಯ ಮೇಲೆ ತಲೆ ಇಟ್ಟು ಕಣ್ಮುಚ್ಚಿದಾಗ ಸಣ್ಣ ನಿಟ್ಟುಸಿರು ಬಿಟ್ಟಿದ್ದ. ಅಂದು ಆಫೀಸ್ನಿಂದ ಮನೆಗೆ ಬರುವಷ್ಟರಲ್ಲಿ ಅಭಿಮಾನಿಯ ತಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳ ಹರಿದಾಟ ನಡೆದಿತ್ತು. ಆಫೀಸ್ನಲ್ಲಿ ತುಂಬಾ ಕೆಲಸ. ಬೆಳಿಗ್ಗೆಯಿಂದ ಉಸಿರಾಡಲು ಆಗದಷ್ಟು ಕೆಲಸ ಇದ್ದಿದ್ರು ದೃಷ್ಟಿ ಜೊತೆ ಮಾತನಾಡುವುದಕ್ಕೂ ಸಾಧ್ಯವಾಗಿರಲಿಲ್ಲ. ಸಂಜೆ ಅವಳನ್ನು ಹುಡುಕಿದರೆ ಅವಳು ಮಧ್ಯಾಹ್ನವೇ ತಲೆನೋವೆಂದು ಮನೆಗೆ ಹೋಗಿದ್ದಾಳೆ. ನಿಂಗೆ ತಿಳಿಸಿದ್ರೆ ನೀನು ಗಾಬರಿ ಆಗ್ತೀಯಾ ಅಂತ ಹೇಳಿಲ್ಲ ಎಂದಿದ್ದು ಪುಟ್ಟಸ್ವಾಮಿ. ತಲೆನೋವಾ? ಅವಳಿಗೆ ಏನಾಯ್ತು ಎಂದು ಗಾಬರಿಯಾಯ್ತು. ಬರುವಾಗ ಟ್ರಾಫಿಕ್ನಲ್ಲಿ ಅರ್ಧ ಗಂಟೆ ನಿಂತವನಿಗೆ ಕಾಣಿಸಿತು ಯಾವುದೋ ಪೊಲೀಸ್ನ ಜೊತೆ ಜೀಪಿನಲ್ಲಿ ಕುಳಿತ ದೃಷ್ಟಿ. ತಲೆನೋವು ಎಂದವಳು ಇಲ್ಯಾಕೆ? ಮಧ್ಯಾಹ್ನವೇ ಹೊರಟವಳು, ಈಗ ಗಂಟೆ 6 ಆಗಿದೆ. ಅಂದ್ರೆ ಮನೆಗೆ ಹೋಗಿಲ್ವಾ ಎನ್ನುವ ಪ್ರಶ್ನೆ ಕಾಡಿತು. ಮನೆಗೆ ಬರುವಷ್ಟರಲ್ಲಿ ಅವಳು ಬಂದು ತಲುಪಿದಳು. ಬಂದವನೇ ವಿಚಾರಿಸಿದ, ದೃಷ್ಟಿ ತಲೆನೋವು ಹೇಗಿದೆ? ಈಗ ಸ್ವಲ್ಪ ಕಡಿಮೆಯಾಗಿದೆ. ಧ್ವನಿಯಲ್ಲಿ ಸಣ್ಣ ತಡವರಿಕೆ ಇದ್ದಂತೆ ಅನಿಸಿತು. ಬಂದು ಸ್ವಲ್ಪ ಮಲಗಿದ್ಯ ತಾನೆ? ಮಲಗಿದ್ರೆ ತಲೆನೋವು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿತ್ತು ಏನೋ ತಿಳಿಯದವನಂತೆ ಹೇಳಿದ.
ಇಷ್ಟೊತ್ತು ಮಲಗಿದ್ದೆ, ಈಗಷ್ಟೇ ಎದ್ದೆ ಎಂದಾಗ ಅವಳನ್ನೇ ದಿಟ್ಟಿಸಿದ. ತನ್ನ ಬಳಿ ಸುಳ್ಳು ಹೇಳ್ತಿದ್ದಾಳೆ ಅಂದ್ರೆ ದೃಷ್ಟಿ ನನಗೆ ತಿಳಿಯದಂತೆ ಏನಾದ್ರೂ ನಡೆಸ್ತಿದ್ದಾಳ ಎನ್ನುವ ಅನುಮಾನ ಅವನಿಗೆ ಮೂಡಿತು. ಪ್ರಶ್ನೆ ಮಾಡಿ ಸಣ್ಣವನಾಗೋಕೆ ಇಷ್ಟವಾಗಲಿಲ್ಲ. ಮದುವೆ ನಡೆದು 1 ತಿಂಗಳು ಕಳೆದು ಹೋಗಿತ್ತೇನು. ಮನೆಯ ಬಾಗಿಲಿಗೆ ಕೋರ್ಟಿನ ವ್ಯಕ್ತಿಯೊಬ್ಬ ಹಾಜರಾಗಿದ್ದ. ಅಭಿಮನ್ಯುವಿನ ಕೇಸನ್ನು ಮತ್ತೆ ಓಪನ್ ಮಾಡಲಾಗಿತ್ತು. ನೋಟಿಸ್ ನೀಡಿ ಸಹಿ ತೆಗೆದುಕೊಂಡು ಹೋಗಿದ್ದನಾತ. ನನಗಿಷ್ಟವಿಲ್ಲದ ದೃಷ್ಟಿ, ಇದು ಯಾರ ಕೆಲಸ? ಯಾವ್ದಬ್ಬಿ? ಕೇಸನ್ನು ಮತ್ತೆ ಯಾಕೆ ನಡೆಸಬೇಕು? ಕೊಲೆ ಮಾಡಿದ್ದು ನಾನೇ ಅಂತ ನಂಗೆ ಗೊತ್ತಿರುವಾಗ ಇದೇನಾದ್ರೂ ಬೇರೆ ತಿರುವು ಪಡೆಯೋಕೆ ಸಾಧ್ಯನಾ? ಇರಲಿ ಬಿಡಿ, ಏನಾಯ್ತೀಗ? ಯಾವುದೋ ಪೊಲೀಸ್ನಿಗೆ ಈ ಅರ್ಚೆ ಬಂದಿರಬಹುದು. ನಿಂಗ್ಯಾಕೆ ಅರ್ಥ ಆಗ್ತಿಲ್ಲ ದೃಷ್ಟಿ? ಈಗಾಗಲೇ ಮರೆತಿರುವ ಈ ವಿಷಯವನ್ನು ಮತ್ತೆ ನೆನಪಿಸಿಕೊಂಡು ಮನಸ್ಸನ್ನು ರಾಡಿ ಮಾಡಿಕೊಳ್ಬೇಕಾ? ನಿನ್ ಜೊತೆ ಆರಾಮವಾಗಿದ್ದೀನಿ, ಈಗ ಇದೆಲ್ಲ ಬೇಕಿತ್ತಾ? ನಾಳೆಯಿಂದ ಮತ್ತೆ ಎಲ್ಲರ ದೃಷ್ಟಿ ನನ್ನ ಮೇಲೇನೆ. ಎಲ್ಲ ಮೀಡಿಯಾಗಳಿಗೆ, ಪತ್ರಿಕೆಗಳಿಗೆ ನಾನು ಆಹಾರವಾಗ್ತೀನಿ. ಜೊತೆಗೆ ನೀನ್ ನನ್ನ ಹೆಂಡತಿ ಎನ್ನುವುದು ಜಗಜ್ಜಾಹೀರಾಗೋದು. ಎಲ್ಲರೂ ನಿನ್ನನ್ನು ಹಾಡಿಕೊಳ್ಳೋದು ಬೇಕಾ ಹೇಳು? ನೀವ್ಯಾಕೆ ಚಿಂತೆ ಮಾಡ್ತೀರಾ? ನೋಡೋಣ ಏನಾಗುತ್ತೆ ಅಂತ ಅನ್ನುವಷ್ಟರಲ್ಲಿ ಕಾಲಿಂಗ್ ಬೆಲ್ ಸದ್ದಾಗಿತ್ತು. ಹೋಗಿ ನೋಡಿದ್ರೆ ಪೊಲೀಸ್ ಆಫೀಸರ್ ಯಶಾಂತ. ಅವತ್ತು ಜೀಪಿನಲ್ಲಿ ಇವನ ಜೊತೆಗೆ ತಾನೇ ದೃಷ್ಟಿ ಕುಳಿತಿದ್ದು. ನಿಮ್ ಕೇಸನ್ನು ಓಪನ್ ಮಾಡಿದ್ ನಾನೇ. ಒಳಗೆ ಬಂದ ಯಶಾಂತ ನೋಡಿದಾಗ ಅಭಿಮನ್ಯುವಿನ ಮುಖ ಗಂಭೀರವಾಗಿತ್ತು. ಅಂದ್ರೆ ಕೇಸ್ ಓಪನ್ ಆಗೋದ್ರಲ್ಲಿ ಇರುವುದು ದೃಷ್ಟಿಯ ಕೈವಾಡನ? ನೀನು ಮಾಡಿದು ಸರಿ ಇಲ್ಲ ಎನ್ನುವಂತೆ ದೃಷ್ಟಿಯತ್ತೆ ಅಭಿಮನ್ಯು ಬೀರಿದ ನೋಟ ಅವಳಲ್ಲಿ ಹೆದರಿಕೆ ಹುಟ್ಟಿಸಿತು. ಸೂಚಿ ಬಿದ್ದರೂ ಸಪ್ಪಳ ಕೇಳಿಸುವಷ್ಟು ನಿಶಬ್ದತೆಯ ಅಲ್ಲಿಯ ಆವರಣದಲ್ಲಿತ್ತು. ಅದು ಬ್ಯಾಂಗ್ಳೂರಿನ ಹೈಕೋರ್ಟ್ನ ಆವರಣ. 12 ವರ್ಷಗಳ ಹಿಂದೆ ನಡೆದ ಕೊಲೆಗೆ ಇಂದು ನ್ಯಾಯ ಸಿಗುವಂತಹ ಸಮಯ ಅದು. ಬಹುಶಃ ಅಂದೇ ನಡೆದಿದ್ದರೆ ಈ ಕೇಸಿಗೆ ಎಂದಿನ ಮಹತ್ವ ಸಿಗುತ್ತಿರಲಿಲ್ಲವೇನು. ಆದ್ರೆ ಮಹತ್ವದ ನಡುವೆ ಅನಾಯಾಸವಾಗಿ ಒಂದು ಬದುಕು ನರಳಿದಂತು ಸತ್ಯ. ಎಲ್ಲರ ಕಂಗಳು ಮೀಡಿಯಾದತ್ತಲೇ ನೆಟ್ಟಿದ್ದವು. ತೀರ್ಪು ಏನು ಹೊರಬರುತ್ತದೆ ಅನ್ನುವುದಕ್ಕಿಂತ ಕೊಲೆಗಾರನೇ ಕೊಲೆಯನ್ನು ಒಪ್ಪಿಕೊಂಡ ಮೇಲೆ ಮತ್ತೆ ತೀರ್ಪು ಕೊಡುವುದು ಏನಿದೆ ಅನ್ನುವುದೇ ಎಲ್ಲರ ಎದುರಿಗಿರುವ ಪ್ರಶ್ನೆ. 3/4 ಜನ ಹೆಂಡತಿಯಾಗಿ ದೃಷ್ಟಿಗಾದರೂ ಬುದ್ಧಿ ಬೇಡ್ವಾ? ಗಂಡ ಕೊಲೆಗಾರ ಎಂದು ಮತ್ತೊಮ್ಮೆ ಸಾಧಿಸೋಕೆ ಹೊರಟಿದ್ದಾಳ. ಅವನೇ ಒಪ್ಪಿಕೊಂಡ ಮೇಲೆ ಮತ್ತೆ ಅವನ ಬದುಕನ್ನು ಪಣಕ್ಕಿಡುವುದು ಯಾಕೆ? ಅದನ್ನು ಮಾಡಿ ಅವಳಿಗೆ ಸಿಗೋದಾದ್ರೂ ಏನು ಎಂದು ಬೈದುಕೊಂಡರೆ ಇನ್ನು ಕೆಲವು ಜನ, ನೋಡೋಣ ವಿಷಯ ಏನಿದೆಯೋ ಯಾರಿಗೆ ಗೊತ್ತು, ಕಣ್ಣಿಗೆ ಕಂಡದ್ದೆಲ್ಲ ಸತ್ಯವೇ ಇರಬಹುದೆಂದು ನಂಬೋಕೆ ಆಗದು, ಚಿಕ್ಕ ಹುಡುಗ ಕೊಲೆ ಮಾಡೋಕೆ ಸಾಧ್ಯನಾ ಎಂದು ಹೇಳುವರು. ತುಂಬಾ ಸೂಕ್ಷ್ಮವಾದ ಕೇಸ್. ಹಲವು ದಿನಗಳ ಕಾಲ ನಡೆಸಿದರೆ ಮೂಲ ಅಪರಾಧಿ ತಪ್ಪಿಸಿಕೊಳ್ಳುವ ಅವಕಾಶವಿದೆ. ಹಾಗಾಗಿ ಒಂದೇ ದಿನಕ್ಕೆ ಈ ಕೇಸನ್ನು ಮುಗಿಸಿಕೊಡ್ಬೇಕು. ಯಾಕೆಂದ್ರೆ ಅಪರಾಧಿ ತುಂಬಾ ಹೆಸರುಳ್ಳ ವ್ಯಕ್ತಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ದೃಷ್ಟಿ ಅಭಿಮನ್ಯುವಿನ ಜೀವನ 3 ಬಟ್ಟೆಯಾಗಿ ಬಿಡುತ್ತದೆ ಎಂದು ಯಶಾಂತ ನ್ಯಾಯಾಧೀಶ ಕಮಲಾದೇವಿಯನ್ನು ಭೇಟಿ ಮಾಡಿ ಅವರೊಡನೆ ಮಾತನಾಡಿ ವಿವರಿಸಿದ್ದ. ನ್ಯಾಯಾಧೀಶ ಮೊದಲಿದ್ದಕ್ಕೆ ಒಪ್ಪಿರಲಿಲ್ಲ. ಕಮಲಾದೇವಿ ತುಂಬಾ ಹೆಸರು ಮಾಡಿದವರು. ಅವರ ತೀರ್ಪು ಅಂದ್ರೆ ಅದಕ್ಕೊಂದು ಬೇರೆ ತೂಕ ಇರುತ್ತಿತ್ತು. ನೋಡಿ ಇನ್ಸ್ಪೆಕ್ಟರ್, ನಿಮ್ಮ ಕಾಳಜಿ ನೋಡಿ ನಂಗೆ ನಿಜವಾಗಿ ಖುಷಿ ಆಗ್ತಿದೆ. ಹಣ, ಅಂತಸ್ತಿನ ಹಿಂದೆ ಹೋಗುವ ಹಲವಾರು ನಡುವೆ ನಿಮ್ಮಂತವರು ಅಪರೂಪ. ಆದ್ರೆ ಒಂದೇ ದಿನಕ್ಕೆ ಕೇಸ್ ಮುಗಿಯುವುದೆಂದರೆ ಸುಲಭವಲ್ಲ. ಅದರಲ್ಲಿ ಕೊಲೆಯ ಕೇಸ್, ಅದಕ್ಕೆ ಹಲವಾರು ಪ್ರೊಸೀಜರ್ಸ್ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ತಾನೆ? ಗೊತ್ತು ಮೇಡಮ್, ಆದ್ರೆ ಇದು ಹೆಣ್ಣೊಬ್ಬಳ ಒಂಟಿಯಾಗಿ ಹೋರಾಡುತ್ತಿರುವ ಕೇಸ್. ನಿಮ್ಮಂತವರಿಂದ ಮಾತ್ರ ಈ ಹೋರಾಟಕ್ಕೆ ಫಲ ಸಿಗೋಕೆ ಸಾಧ್ಯ ಯಶಾಂತ ಬೇಡಿದ್ದ. ಕೊನೆಗೆ ಒಪ್ಪಿದ ಕಮಲಾದೇವಿ ಒಂದು ಎಚ್ಚರಿಕೆಯನ್ನು ನೀಡೋಕೆ ಮರೆಯಲಿಲ್ಲ. ನೋಡಿ ಯಶಾಂತ, ನೀವೇನೋ ಬಲವಾದ ಸಾಕ್ಷಿ ಇದೆ, ಕೊಲೆಗಾರ ಸಿಕ್ಕಿದ್ದಾನೆ ಅಂತ ಹೇಳ್ತಿದ್ದೀರಾ, ಅದನ್ನ ನಾಳೆ ಹೇಳ್ತೀನಿ ಅಂತ ಬೇರೆ ಹೇಳ್ತಿದ್ದೀರಾ. ಅಕಸ್ಮಾತ್ ನಿಮ್ಮ ಸಾಕ್ಷಿ ಹುರುಳಿಲ್ಲದೆ ಕೇಸ್ ಮೊದಲನಾಗೆ ಆದರೆ ನಿಮ್ಮ ಹೆಸರಿನ ಜೊತೆ ನನ್ನದು ಹಾಳಾಗುತ್ತೆ ಅನ್ನೋದು ನೆನಪಿರ್ಲಿ. ಗೊತ್ತು ಮೇಡಮ್, ಹಾಗೇನೂ ಆಗೋಲ್ಲ ಎಂದಿದ್ದ ಯಶಾಂತ. ಸತ್ಯಮೂರ್ತಿ ಕೊಲೆಯಾದ ದಿನ ಭೇಟಿ ಮಾಡಿದ ಎಲ್ಲಾ ಗಣ್ಯ ವ್ಯಕ್ತಿಗಳು ಕೋರ್ಟಿನ ನೋಟಿಸ್ ಹೋಗಿತ್ತು. ವಾದ ವಿವಾದ ನಡೆದು ಕೊನೆಗೆ ಮಧ್ಯಾಹ್ನ ತೀರ್ಪು ನೀಡುವುದೆಂದು ಕಮಲಾದೇವಿ ಎದ್ದವರು ಯಶಾಂತನತ್ತ ಬೀರಿದ ನೋಟ ಕೊನೆಗೂ ನಾನು ಹೇಳಿದಂತೆ ಮಾಡಿದೆಯಲ್ಲ ಎನ್ನುವಂತಿತ್ತು. ಯಾಕೆಂದ್ರೆ ಇಷ್ಟು ಹೊತ್ತು ನಡೆದ ವಾದ ವಿವಾದಗಳು ಪೂರ್ತಿ ಅಭಿಮನ್ಯು ಕೊಲೆಗಾರ ಎಂದೇ ಸಾರುತ್ತಿದ್ದವು. ಮೇಲಾಗಿ ಅವನೇ ಹೇಳ್ತಿದ್ದಾನಲ್ಲ ತಾನೇ ಕೊಲೆಗಾರ ಎಂದು. ಗಣ್ಯ ವ್ಯಕ್ತಿಗಳಿಗೆಲ್ಲ ವಿಚಾರಿಸಿದಾಗ ಯಾರದೊಬ್ಬರದು ತಪ್ಪು ಇದೆ ಎನ್ನುವುದು ಕೋರ್ಟಿಗೆ ಅನಿಸಿರ್ಲಿಲ್ಲ. ಹಾಗಂತ ಅವರು ಹೋಗೋ ಹಾಗಿರ್ಲಿಲ್ಲ. ತೀರ್ಪು ಬರುವ ತನಕ ಕಾಯಲೇಬೇಕು. ಅಭಿಮನ್ಯು ಅಂತೂ ಒಂದೇ ಒಂದು ಮಾತು ಯಾರ ಬಳಿಯೂ ಹಾಡಿರ್ಲಿಲ್ಲ. ಈ 1 ವಾರದಿಂದ ಎಲ್ಲೆಲ್ಲೋ ತನ್ನದೇ ಸುದ್ದಿ ಕೇಳಿ ಮನಸ್ಸು ರೋಸಿ ಹೋಗಿತ್ತು. ಜೊತೆಗೆ ದೃಷ್ಟಿಯ ಮೇಲೆ ಅಪಾರವಾದ ಬೇಸರ ಉಂಟಾಗಿತ್ತು. ಹೂತು ಹೋಗಿದ್ದ ವಿಷಯವನ್ನು ಮತ್ತೆ ತೆಗೆದು ಬದುಕನ್ನು ರಾಡಿ ಮಾಡ್ತಿದ್ದಾಳೆ. 1 ವಾರದಿಂದ ಅವಳೊಡನೆ ಮಾತುಕತೆಯನ್ನೇ ನಿಲ್ಲಿಸಿದ್ದ.
ನ್ಯಾಯಾಧೀಶೆ ಬಂದಾಗ ಮೌನ ಅಲ್ಲಿ ತಾಂಡವಾಡುತ್ತಿತ್ತು. ಕೊನೆಗೆ ಅವರೇ ಮಾತನಾಡಿದ್ದರು. ಈ ಕೇಸಿಗೆ ಇನ್ನೇನಾದ್ರೂ ಬಾಕಿ ಉಳಿದಿದೆ? ಇಲ್ಲ ಅಂತ ಆದ್ರೆ ನಾನ್ ತೀರ್ಮಾನ ನೀಡುತ್ತೇನೆ. ಮಿಸ್ಟರ್ ಯಶಾಂತ್, ಇನ್ನೇನು ಉಳಿದಿಲ್ಲ ಅನ್ಕೊಳ್ತೀನಿ ಎಂದಾಗ ಅದರಲ್ಲಿದ್ದ ಬೇಸರದ ಭಾವ ಅವನಿಗೆ ಗೋಚರವಾಗದೇ ಇರಲಿಲ್ಲ. ಮೇಡಮ್, ನಾನು ಅಭಿಮನ್ಯುವಿನ ಪತ್ನಿ, ನಾನು ಮಾತನಾಡಬಹುದಾ? ದೃಷ್ಟಿ ಎದ್ದು ಕೇಳಿದಾಗ ಎಲ್ಲರ ಗಮನ ಅತ್ತ ಹರಿಯಿತು. ಏನೇ ಇದ್ರೂ ಕಟಕಟಿಗೆ ಬಂದು ಮಾತನಾಡಿ. ದೃಷ್ಟಿ ಕಟಕಟಿಯತ್ತ ನಡೆದರೆ ಕುಳಿತವರ ನಡುವೆ ಸಣ್ಣನೆಯ ಗುಸುಗುಸು ಶುರುವಾಗಿತ್ತು. ನಾನು ಮಿಸಸ್ ದೃಷ್ಟಿ ಅಭಿಮನ್ಯು. ಅದಕ್ಕಿಂತ ಮೊದಲು ದೃಷ್ಟಿ ಸತ್ಯಮೂರ್ತಿ. ಅಂದ್ರೆ ಸತ್ಯಮೂರ್ತಿಯ ಒಬ್ಬಳೆ ಮಗಳು. ನಿಮ್ಗೆಲ್ಲ ಆಶ್ಚರ್ಯವಾಗಿರ್ಬೋದು, ತಂದೆಯನ್ನು ಕೊಂದವನನ್ನೇ ಮದುವೆ ಆಗಿದ್ದಾಳ, ಇವಳಿಗೆ ಏನು ತಲೆ ಸರಿ ಇಲ್ವಾ ಎಂದು. ನಿಜ ಆಗನಿಸುವುದು ಸಹಜವೇ. ಯಾಕೆಂದ್ರೆ ಒಬ್ಬ ಕೊಲೆಗಾರನನ್ನು ಮದುವೆ ಆಗೋಕೆ ಯಾರೂ ತಯಾರಾಗೋಲ್ಲ. ನಾನು ಅಭಿಮನ್ಯುನನ್ನು ಪ್ರೀತಿಸಿ ಮದುವೆ ಆಗಿತ್ತು. ಅವನು ಹೇಗಿದ್ದರು ನನ್ನ ಬದುಕಿರಲಿ. ಮೊದಲು ವಿಷಯಕ್ಕೆ ಬರ್ತೀನಿ. ನಿಜ ಹೇಳ್ಬೇಕಂದ್ರೆ ಅಭಿಮನ್ಯು ಕೊಲೆಗಾರನೇ ಅಲ್ಲ. ಇಷ್ಟು ವರ್ಷಗಳ ಕಾಲ ಅಂತಹದೊಂದು ಹಣೆಪಟ್ಟಿಯನ್ನು ಹಚ್ಚಿದ ಸಮಾಜ ಒಂದು ಬಾರಿ ಕೂಡ ಅವನ ಬಗ್ಗೆ ಯೋಚಿಸಲೇ ಇಲ್ಲ. ತನ್ನನ್ನು ಸಾಕಿದ ಋಣಗೋಸ್ಕರ ತನ್ನ ಬದುಕನ್ನೇ ಪಣವಾಗಿಟ್ಟ ಮಹಾನ್ ವ್ಯಕ್ತಿ. ನೋಡಿ, ಇದಕ್ಕೆ ಸಾಕ್ಷಿ ಎಂದವಳು ಸಣ್ಣದೊಂದು ಮೆಮರಿ ಕಾರ್ಡ್ ಒಂದನ್ನು ನೀಡಿದಳು. ಅದನ್ನು ಲ್ಯಾಪ್ಟಾಪ್ಗೆ ಹಾಕಿದಾಗ ಆ ದಿನದ ಸತ್ಯ ಅನಾವರಣಗೊಳ್ಳುವುದರ ಜೊತೆಗೆ ಅಪರಾಧಿಯ ಮುಖ ಎಲ್ಲರೆದುರು ಬಯಲಾಗಿತ್ತು. ಅದರಲ್ಲಿ ಮಾತನಾಡಿತು ಸತ್ಯಮೂರ್ತಿ. ಮಗಳೇ, ನಿನ್ನ ಯಶಸ್ಸು ನೋಡಿ ನಂಗೆ ಎಷ್ಟೊಂದು ಖುಷಿ ಆಗ್ತಿದೆ ಗೊತ್ತಾ? ಇಡೀ ಊರಿಗೆ ಸಿಹಿ ಹಂಚಿ ಸಂಭ್ರಮ ಮಾಡುವ ಮನಸ್ಸು ನನ್ನದು. ಆದ್ರೆ ನಾನೇ ಹೇಳಿದಂತೆ ಅದನ್ನು ಅನುಭವಿಸುವ ಯೋಗ ನನಗಿಲ್ಲ ನೋಡು. ಯಾಕೆ ಗೊತ್ತಾ? ನಾನೊಂದು ವಿಷದ ಜಾಲದಲ್ಲಿ ಸಿಕ್ಕಿ ಬಿದ್ದಿದ್ದೀನಿ. ಯಾಕೋ ಇವತ್ತು ನನ್ನ ಜೀವನದ ಬಹುದೊಡ್ಡ ಸೋಲು ನನ್ನನ್ನು ಅಪ್ಪಿಬಿಡುತ್ತೇನೋ ಎಂದು ಬಲವಾಗಿ ಅನ್ನಿಸ್ತಿದೆ. ಇವತ್ತೊಬ್ಬ ವ್ಯಕ್ತಿ ನನ್ನನ್ನು ಭೇಟಿಯಾದ. ಯಾರು ಗೊತ್ತಾ? ಮೈಸೂರಿನ MLA ವಿಮಲ್ನಾಥ. ಆತನ ಬೇಡಿಕೆ ಏನು ಗೊತ್ತಾ? ಇಡೀ ಭೈರವಿ ಗ್ರೂಪ್ನ ಅವನ ಹೆಸರಿಗೆ ಬರೆದುಕೊಡ್ಬೇಕಂತೆ. ಇಲ್ಲದಿದ್ರೆ ಇಡೀ ನನ್ನ ಸಂಸಾರವನ್ನು ಸುಟ್ಟು ಬೂದಿ ಮಾಡ್ತಾನಂತೆ. ನೀನ್ ಕೇಳ್ಬಹುದು, ಅಪ್ಪ ನಿಮ್ಗೆ ಇಷ್ಟೊಂದು ಹೆಸರಿರುವಾಗ ಅವನಿಗೆ ಯಾಕೆ ಎದುರುವುದು ಅಂತ. ಆದ್ರೆ ಅದಕ್ಕೊಂದು ಕಾರಣ ಉಂಟು ಮಗಳೇ. ನನ್ನದೊಂದು ರಹಸ್ಯ ಅವನ ಬಳಿ ಇದೆ. ನನ್ನದು ಆಗ ಹೊಸತಾಗಿ ಬೈಕನ್ನು ಹೊಡೆಯುವ ಹುಚ್ಚು. ಆದ್ರೆ ಈ ಹುಚ್ಚಿನಿಂದ ಆ ಬೈಕ್ ಪುಟ್ಟ ಮಗುವೊಂದಕ್ಕೆ ಗುದ್ದಿ ಅದರ ಪ್ರಾಣವೇ ಹೊರಟು ಹೋಗಿತ್ತು. ನಾನು ಬೇಕಂತಲೇ ಆ ಮಗುವನ್ನು ಸಾಯಿಸದಿದ್ದರೂ ನನ್ನಿಂದ ತಪ್ಪಾಗಿದಂತೂ ನಿಜ. ಅವಳ ಸಾವಿಗೆ ನಾನೇ ಕಾರಣ. ಆದ್ರೆ ಆಗಷ್ಟೇ ಹೊಸತಾಗಿ ಭೈರವಿ ಗ್ರೂಪ್ ಅನ್ನು ಶುರು ಮಾಡಿದ್ದ ಸಮಯ. ಆ ಸಮಯದಲ್ಲಿ ವರ್ಷಗಟ್ಟಲೆ ಜೈಲು ಪಾಲಾಗುವುದು ನನಗೆ ಇಷ್ಟವಿರಲಿಲ್ಲ. ಆಗ ನನ್ನ ಸಹಾಯಕ್ಕಾಗಿ ಬಂದದ್ದು ವಿಮಲ್ನಾಥ್. ಅವನಿಂದ ಆ ಸಮಯದಲ್ಲಿ ಪಾರಾಗಿದ್ದೆ. ನಂತರ ಅವನ ಭೇಟಿಯಾಗಿದ್ದು ಹೀಗಲೇ. ಈಗ ಅವನ ಹೆಸರಿಗೆ ಭೈರವಿ ಗ್ರೂಪ್ನ ಬರೆಯದೆ ಹೋದರೆ ರಹಸ್ಯವನ್ನು ಬಯಲು ಮಾಡ್ತೀನಿ ಅಂತ ಹೋಗಿದ್ದಾನೆ. ನಾನು ಮಾಡಿದ ಆಕ್ಸಿಡೆಂಟ್ನ ವಿಡಿಯೋ ಅವನ ಬಳಿ ಇದೆ. ಆಗ ನನಗೆ ಸಹಾಯ ಮಾಡಿ ನನ್ನನ್ನು ಬದುಕಿಸಿದಾನೆ ಅಂದುಕೊಂಡಿದ್ದೆ. ಆದ್ರೆ ಈಗ ಅರ್ಥವಾಗಿದ್ದು ನನ್ನ ಶ್ರಮದ ಫಲವನ್ನು ಪಡೆಯೋಕೆ ಇಷ್ಟು ವರ್ಷ ಕಾದಿದ್ದಾನೆ ಅನ್ನೋದು. ಇಲ್ಲೇ ತನಕ ಬಂದ ಹೆಸರನ್ನು ಕಳೆದುಕೊಳ್ಳಲ ಅಥವಾ ಕಷ್ಟಪಟ್ಟು ದುಡಿದದ್ದನ್ನು ಕಳೆದುಕೊಳ್ಳಲ ಗೊತ್ತಿಲ್ಲ ಮಗಳೇ. ನೀ ನನ್ನ ಕ್ಷಮಿಸ್ತೀಯ ಇಲ್ವೋ ಎಂದು. ಆದ್ರೆ ಇದನ್ನೆಲ್ಲ ಈಗ ಬಂದು ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ಎಲ್ಲಿ ನಿಮ್ಮನ್ನು ಕಳೆದುಕೊಳ್ತೇನೋ ಅನ್ನೋ ಭಯ. ಅವನ ವ್ಯೂಹ ಹೇಗಿದೆ ಗೊತ್ತಾ? ನಾನು ಇಲ್ಲಿಂದ ಒಂದಿಂಚು ಸರಿವ ಆಗಿಲ್ಲ. ನಿಮ್ಮ ನೋಡುವ ಹಾಗೂ ಇಲ್ಲ. ಹೀಗಾಗಲೇ ನಮ್ಮ ಮನೆಯ ಸುತ್ತ ತನ್ನ ರೌಡಿಗಳನ್ನು ಬಿಟ್ಟಿದ್ದಾನೆ. ಬಹುಶಃ ಇದು ನಿನ್ನ ಕೈಗೆ ಸೇರ್ತದೋ ಇಲ್ಲವೋ ಅನ್ನೋದು ಸಹ ನನಗೆ ತಿಳಿಯದು. ಹೇಗಾದರೂ ನಿನಗೆ ತಲುಪಲಿ ಅನ್ನೋದಷ್ಟೇ ನನ್ನ ಬಯಕೆ. ಇನ್ನು 1 ಗಂಟೆಯಲ್ಲಿ ವಿಮಲ್ನಾಥ್ ಕಾಗದ ಪತ್ರ ಸಮೇತ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾನೆ. ಆದ್ರೆ ನಾನಂತೂ ಸಹಿ ಮಾಡಲಾರೆ. ಏನಾದರೂ ಆಗಲಿ. ಅಷ್ಟರಲ್ಲಿ ಯಾರೋ ಬಂದ ಸದ್ದಾಗಿತ್ತು. ಬಹುಶಃ ವಿಮಲ್ನಾಥ್ನೇ ಬಂದನೇನು ಅಂದುಕೊಂಡು ವಿಡಿಯೋ ಆಫ್ ಮಾಡುವುದಕ್ಕೆ ಸತ್ಯಮೂರ್ತಿ ಮರೆತನೇನು. ಅಸ್ಪಷ್ಟ ಚಿತ್ರಗಳು, ಆದ್ರೆ ಮಾತುಗಳಲ್ಲಿ ಸ್ಪಷ್ಟತೆ ಇತ್ತು. ಅಭಿ ನೀನಾ? ಅಂಕಲ್, ಯಾಕೆ ಅರ್ಜೆಂಟ್ ಆಗಿ ಬರೋಕೆ ಹೇಳಿದ್ರಿ? ನೀವ್ಯಾಕೆ ಈ ರೀತಿಯಲ್ಲಿ ಇಲ್ಲಿದ್ದೀರಾ? ಅಭಿ, ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳಿಯಬಾರದು. ನನ್ನದೊಂದು ಮಾತನ್ನು ನಡೆಸಿಕೊಡ್ಬೇಕು ನೀನು. ಹೇಳಿ ಅಂಕಲ್, ಏನು ಅಂತ. ನೀವೇನೇ ಹೇಳಿದ್ರು ಮಾಡ್ತೀನಿ. ನೋಡಿದ್ಯಾ ಅಭಿ ವಿಧಿಯಾಟವನ್ನು? ನಿನ್ನ ಪುಟ್ಟ ತಂಗಿಯನ್ನು ನಾನೇ ನನ್ನ ಕೈಯಾರೆ ಕೊಲೆ ಮಾಡಿದೆ. ಆದ್ರೆ ಇಂದು ನಾನು ನಿನ್ನ ಬಳಿ ಸಹಾಯಕ್ಕಾಗಿ ಕೈ ಸಾಚ್ತಾ ಇದ್ದೀನಿ. ನೀನ್ ನಮ್ಮನ್ನು ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಆದ್ರೆ ಹೀಗ್ಯಾಕೆ ಅಂಕಲ್ ಈ ಮಾತು? ಆಕ್ಸಿಡೆಂಟ್ ಮಾಡಿ ಸಂಬಂಧ ಇಲ್ಲದ ರೀತಿಯಲ್ಲಿ ಹೊರಟು ಹೋಗುವವರ ಮಧ್ಯೆ ನೀವಾಗೆ ಬಂದು ನನ್ನ ಬಳಿ ಸತ್ಯ ಹೇಳಿದ್ರಿ. ಏನು ಶಿಕ್ಷೆ ಬೇಕಾದ್ರೂ ಕೊಡ್ಕೊ ಅಂದ್ರಿ. ನನ್ನೆಲ್ಲ ಖರ್ಚನ್ನು ನೀವೇ ನೋಡ್ತಿದ್ದೀರಿ. ನೀವ್ ಒಳ್ಳೆಯವ್ರೆ ಅಂಕಲ್. ಇರಲಿ ಬಿಡು, ನೋಡೋಣ ಮುಂದೇನಾಗುತ್ತೆ ಅಂತ. ನೀನೇ ಅವತ್ತು ಹೇಳಿದ್ಯಲ್ಲ, ನನ್ನ ಹತ್ರ ಕ್ಷಮೆ ಯಾಕೆ ಕೇಳ್ತೀರಾ ಅಂಕಲ್? ದೇವರಿದ್ಯಾನಲ್ಲ, ಅವನೆಲ್ಲ ನೋಡ್ತಾನೆ ಅಂತ ಹೇಳಿದ್ದೆ ಅಲ್ವಾ? ಆ ದೇವರೇ ಶಿಕ್ಷೆ ಕೊಡ್ತಿದ್ದಾನೀಗ. ಇದನ್ನ ಹೇಗಾದ್ರೂ ಮಾಡಿ ನನ್ನ ಮನೆಗೆ ತಲುಪಿಸು. ನೀನ್ ಹೇಗೋ ನನ್ನ ಮನೆಯನ್ನು ನೋಡಿದ್ಯಲ್ಲ. ಜೊತೆಗೆ ನಿನ್ನ ಮೇಲಿರುವಷ್ಟು ನಂಬಿಕೆ ನಂಗೆ ಉಳಿದವರ ಮೇಲಿಲ್ಲ. ನಿನ್ನ ಕಂಗಳೇ ಹೇಳುತ್ತೆ ನೀನ್ ಏನಾದ್ರೂ ಸಾಧಿಸ್ತೀಯ ಅಂತ.
ಎಂದು ಸತ್ಯಮೂರ್ತಿ ಉಡುಗೊರೆಯ ಬಾಕ್ಸ್ ಒಂದನ್ನು ನೀಡಿದ. ಹ್ಞೂ ಅಂಕಲ್, ನೀವೇ ಬರ್ಬೋದಲ್ವಾ, ನಾನ್ ಯಾಕೆ ಕೊಡ್ಬೇಕು? ನನಗೊಬ್ಬರ ಜೊತೆ ಮೀಟಿಂಗ್ ಇದೆ, ಅವರ ಲೆಕ್ಕ ಚುಕ್ತ ಮಾಡುವುದಿದೆ, ಅದನ್ನು ಮುಗಿಸಿ ಬರ್ತೇನೆ. ಅಷ್ಟರಲ್ಲಿ ಹೊರಗಡೆ ವಾಹನದ ಸದ್ದನ್ನು ಕೇಳಿದವ ಗಡಿಬಿಡಿಯಲ್ಲಿ ಅವನನ್ನು ಹೊರಡಿಸಿದ. ಅಭಿ, ನೀನು ಹಿಂದುಗಡೆಯ ಬಾಗಿಲಿನಿಂದ ಹೊರಡು. ಬರುತ್ತಿರುವ ವ್ಯಕ್ತಿಗೆ ಯಾವ ಕಾರಣಕ್ಕೂ ಕಾಣಿಸ್ಕೊಳ್ಬೇಡ. ಅವನಿಗೇನಾದ್ರೂ ನೀನು ಬಂದಿದ್ದು ತಿಳಿದ್ರೆ ನಿನ್ನ ಸಾವಾಗುತ್ತೆ ಅಷ್ಟೇ ಎಂದವನಿಗೆ ತನ್ನ ಮೊಬೈಲ್ ನೆನಪಾಗಿತ್ತು. ಕ್ಯಾಮರಾವನ್ನು ಆಫ್ ಮಾಡಬೇಕೆನ್ನುವುದು ಸಹ ಒಳೆದಿರಲಿಲ್ಲ. ತಕ್ಷಣ ಅದನ್ನು ಅಭಿಯ ಕೈಗಿತ್ತವನೇ. ನೋಡು, ಇದರಲ್ಲಿರುವ ಮೆಮರಿ ಕಾರ್ಡ್ ಸಹ ನನ್ನ ಮನೆ ತಲುಪಬೇಕು, ಹೊರಡು ನೀನು ಎಂದವನನ್ನು ದೂಡಿ ಹೊರಹಾಕಿದ. ಅಭಿಮನ್ಯು ಒಂದು 10 ಹೆಜ್ಜೆ ಇರಿಸಿದನೇನು, ಅಷ್ಟರಲ್ಲಿ ಜೋರಾದ ಮಾತುಗಳು ಕೇಳಿಸಿತು. ತಿರುಗಿ ಬಂದು ಕಿಟಕಿಯಲ್ಲಿ ಕಂಡದು ವಿಮಲ್ನಾಥ್ನ ಮುಖ. ಪ್ರತಿನಿತ್ಯ ಟಿವಿಯಲ್ಲೂ ಪೇಪರ್ನಲ್ಲೂ ಕಾಣುವ ಮುಖವದು. ಗುರುತು ಇಲ್ಲದಿರೋಕ್ಕೆ ಸಾಧ್ಯವೇ? ಇಬ್ಬರ ನಡುವೆ ಜೋರಾದ ಮಾತುಗಳು ನಡೆದು ಕೈ ಮಿಲಾಯಿಸಿಕೊಂಡಿದ್ದರು. ಕೊನೆಗೆ ಸೋತು ಅಗಂತ ಬಿದ್ದ ಸತ್ಯಮೂರ್ತಿ ಎದೆಗೆ ವಿಮಲ್ನಾಥ್ ತನ್ನ ಜುಬ್ಬದ ಕಿಸೆಯಲ್ಲಿದ್ದ ಚಾಕುವನ್ನು ತೆಗೆದು ಮನ ಬಂದಂತೆ ಚುಚ್ಚಿದ. ಸತ್ಯಮೂರ್ತಿಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ವಿಮಲ್ನಾಥ್ನೇನು ಹೊರಟು ಹೋಗಿದ್ದ. ಆದ್ರೆ ಅಭಿಮನ್ಯುವಿನ ಅಂಗಿಯ ಕಿಸೆಯಲ್ಲಿ ಮೊಬೈಲ್ನ ಆನ್ ಆಗಿದ್ದ ಕ್ಯಾಮರಾ ಅವನಿಗೆ ತಿಳಿಯದಂತೆ ಎಲ್ಲವನ್ನೂ ಸೆರೆ ಹಿಡಿದಿತ್ತು. ಒಳಗಡೆ ಬಂದು ಚಾಕುವನ್ನು ತೆಗೆಯಬೇಕು ಅನ್ನುವಷ್ಟರಲ್ಲಿ ಕಂಡದ್ದು ಒಳಗಿನ ಕೂಗನ್ನು ಕೇಳಿ ಓಡಿ ಬಂದ ವಾಚ್ಮ್ಯಾನ್. ಏನು, ಯಜಮಾನ್ರನ್ನು ಕೊಂದು ಬಿಟ್ಯಾ? ಅಯ್ಯೋ ದೇವ್ರೆ, ಇದೇನಾಯ್ತು ಅನ್ನುವ ಉದ್ಗರ. ನಾನಲ್ಲ ಅನ್ನುವಷ್ಟರಲ್ಲಿ ವಾಚ್ಮ್ಯಾನ್ ಹೊರಗಡೆ ಓಡಿದ್ದ. ಆಗ ಅವನಿಗೆ ಅರ್ಥವಾಗಿದ್ದು ತಾನೇನು ಮಾಡಿದೆ ಅನ್ನುವುದು. ತಕ್ಷಣ ಸತ್ಯಮೂರ್ತಿ ಕೊಟ್ಟ ವಸ್ತುಗಳು ನೆನಪಾಗಿತ್ತು. ಬಾಕ್ಸ್ನ ಕವರನ್ನು ಸಣ್ಣದಾಗಿ ಬಿಚ್ಚಿದವನೇ ಮೊಬೈಲ್ನ ಮೆಮರಿ ಕಾರ್ಡ್ ಅನ್ನು ತೆಗೆದು ಅದರೊಳಗೆ ಹಾಕಿ ಮತ್ತೆ ಮೊದಲಿನಂತೆ ಮಾಡಿ ಕಂಪ್ಯೂಟರ್ ಅನ್ನು ಹಿಂದೆ ಎಸೆದ. ಅಷ್ಟರಲ್ಲಿ ವಾಚ್ಮ್ಯಾನ್ ಒಂದಷ್ಟು ಜನರನ್ನು ಕರೆತಂದಿದ್ದ. ಇವನೇ ನೋಡಿ ಕೊಲೆಗಾರ, ಚಾಕು ಹಾಕಿರೋದು ನಾನೇ ನೋಡಿದೆ ಎಂದ ಮೇಲೆ ಅದೇ ಮಾತುಗಳು ಸತ್ಯವಾಗಿತ್ತು. ನಾನಲ್ಲ ಅನ್ನುವುದಕ್ಕೆ ಅಬಿಗೆ ಸತ್ಯಮೂರ್ತಿಯ ವಿಮಲ್ನಾಥನ ಕೈಯಲ್ಲಿ ಹೆಣವಾಗ್ತ್ಯಾ ಅನ್ನುವ ಮಾತುಗಳು ಕಟ್ಟಿ ಹಾಕಿತ್ತು. ಅಲ್ಲಿಗೆ ಸತ್ಯಮೂರ್ತಿಯ ಕೊಲೆಗಾರ ಅಭಿಮನ್ಯು ಎಂದು ಜಗತ್ತಿನ ದೃಷ್ಟಿಗೆ ಕಾಣಿಸಿತ್ತು. ಒಂದು ಕ್ಷಣ ಅಲ್ಲಿ ಮೌನ ಆವರಿಸಿತ್ತು. ವಿಮಲ್ನಾಥನ ಇನ್ನೊಂದು ಮುಖ ಜಗತ್ತಿಗೆ ಪರಿಚಯವಾಗಿತ್ತು. ಈ ಕೇಸಿಗೆ ಸಂಬಂಧಪಟ್ಟು ಕರೆಸಿದ ಗಣ್ಯರಲ್ಲಿ ವಿಮಲ್ನಾಥನು ಒಬ್ಬ. ತನ್ನ ನಿಜ ಮುಖದ ಗುರುತು ಅಲ್ಲಿ ಆದದನ್ನು ಕಂಡವನೇ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ. ಆದ್ರೆ ಯಶಾಂತ್ ಇದಕ್ಕೆಲ್ಲ ಸಿದ್ಧನಾಗಿಯೇ ಬಂದಿದ್ದ. ಅವನ ಅನುಚರರು ವಿಮಲ್ನಾಥನನ್ನು ಭದ್ರವಾಗಿ ಹಿಡಿದುಕೊಂಡಿದ್ದರು. ಹೇಳಿ ಮೇಡಮ್, ಸ್ವಂತ ತಂಗಿಯನ್ನೇ ನಮ್ಮ ತಂದೆ ಕೊಂದ್ರು ಸಹ ತಂದೆಯನ್ನು ಕ್ಷಮಿಸಿದ ಮಹಾನ್ ವ್ಯಕ್ತಿಯಿಂದ ಕೊಲೆ ನಡೆಯೋಕೆ ಸಾಧ್ಯವೇ? ಹೀಗೆಲ್ಲಾದ್ರೂ ಒಪ್ಪಿಕೊಳ್ಳಿ ಅಭಿ, ನೀ ಕೊಲೆಗಾರ ಅಲ್ಲ ಎಂದು ಅವನಿಂದ ತಮಗೆ ಅಪಾಯ ಆಗಬಹುದೆಂದು ತೀರ್ಮಾನಿಸಿ ಸತ್ಯ ಮುಚ್ಚಿಟ್ಟು ನಿಮ್ಮ ಬದುಕನ್ನೇ ಕಳೆದುಕೊಂಡರಲ್ಲ, ಹೀಗಲಾದ್ರೂ ನಿಜವನ್ನು ಹೇಳಿ. ವಿಮಲ್ನಾಥ್ನಿಂದ ನಮ್ಮನ್ನು ಏನು ಮಾಡಕ್ಕಾಗೋಲ್ಲ. ಈಗ ಅವನ ಬಂಡವಾಳವನ್ನು ಎಲ್ಲರೂ ನೋಡಿ ಆಗಿದೆ. ದೃಷ್ಟಿ ಅಭಿಮನ್ಯುನತ್ತ ನೋಡಿ ಬೇಡಿಕೊಂಡಾಗ ಅಭಿಮನ್ಯು ತಲೆ ತಗ್ಗಿಸಿದ. ಮೇಡಮ್, ಇಷ್ಟೇ ಅಲ್ಲ, ಇನ್ನೂ ಒಂದು ಸತ್ಯವಿದೆ. ವಿಮಲ್ನಾಥ ಬರೀ ಕೊಲೆಗಾರ ಮಾತ್ರವಲ್ಲ, ಅತಿ ದೊಡ್ಡ ಡ್ರಗ್ಸ್ ಡೀಲರ್ ಕೂಡ ಹೌದು. ಈ ಫೈಲ್ನಲ್ಲಿ ಅದರ ಬಗ್ಗೆ ಎಲ್ಲ ಮಾಹಿತಿಯೂ ಇದೆ. ಜೊತೆಗೆ ಈ ಮಾಹಿತಿಯನ್ನು ಸಂಗ್ರಹಿಸಿದವರು ಅಭಿಮನ್ಯು. ಈತ ಒಬ್ಬ ಪೊಲೀಸ್ ಇನ್ಫಾರ್ಮರ್ ಎಂದಾಗ ಎಲ್ಲರ ದೃಷ್ಟಿ ಅಭಿಯತ್ತ ಹರಿದರೆ ಅಭಿಮನ್ಯು ಆಶ್ಚರ್ಯಚಕಿತನಾಗಿದ್ದ. ಇವಳಿಗೆ ಇದೆಲ್ಲ ಹೇಗೆ ಗೊತ್ತು ಅನ್ನುವುದು ಅವನ ಪ್ರಶ್ನೆಯಾಗಿತ್ತು. ಹೌದು ಅಭಿಮನ್ಯು ಗುಟ್ಟಾಗಿ ಪೊಲೀಸರಿಗೆ ಮಾಹಿತಿಯನ್ನು ನೀಡುತ್ತಿದ್ದ. ಅದು ಯಾರಿಗೆ ಎಂದರೆ ಕಮಿಷನರ್ ಜಸ್ವಂತ್ಗೆ. ಹೌದು, ಈ ಕೆಲಸ ರಾಮಚಂದ್ರನಿಂದ ಸಿಕ್ಕ ಹುಡುಗರೆ. ಅವತ್ತು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರಿದ್ದ ರಾಮಚಂದ್ರ ಸಾಯುವ ಕೊನೆಗಳಿಗೆಯಲ್ಲಿ ಕರೆಸಿದ್ದು ಅಭಿಮನ್ಯುವನ್ನು. ಅವನನ್ನು ಬಳಿಯಲ್ಲಿ ಕರೆದು ಮಾತನಾಡಿದ್ದ. ಅಭಿ, ನಾನೀಗ ಸಾಯುವ ಕೊನೆಗಳಿಗೆಯಲ್ಲಿದ್ದೀನಿ. ಈಗ ನನಗೊಂದು ಸತ್ಯ ಹೇಳ್ಬೇಕು, ಹೇಳ್ತೀಯಾ? ಯಾಕೆ ಸರ್ ಹಾಗೆಲ್ಲ ಮಾತನಾಡ್ತೀರಾ? ನಿಮ್ಗೇನೂ ಆಗೋಲ್ಲ. ಎಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು ತಾನೆ. ಒಬ್ಬರು ಮೊದಲು, ಒಬ್ಬರು ಕೊನೆಗೆ ಅಷ್ಟೇ. ರಾಮಚಂದ್ರನ ಧ್ವನಿ ನಡುಗಿತ್ತು. ನೋಡು ಅಭಿ, ನಿಜ ಹೇಳು, ನೀನು ಕೊಲೆ ಮಾಡಿಲ್ಲ, ಕೊಲೆಗಾರ ಅಲ್ಲ ಅಲ್ವಾ? ಅಲ್ಲ ಸರ್, ನಾ ಮಾಡಿಲ್ಲ. ಯಾರದು? MLA ವಿಮಲ್ನಾಥ್. ಇಂದು ನೆಮ್ಮದಿಯಾಯ್ತು. ನಿನ್ ಮೇಲೆ ನಂಬಿಕೆ ಇತ್ತು, ನೀನ್ ಇಂಥ ಕೆಲಸ ಮಾಡಿಲ್ಲ ಎಂದು. ಹೀಗೆ ನ್ಯಾಯ ಕೊಡಿಸೋಕೆ ನನ್ನಿಂದ ಸಾಧ್ಯವಾಗ್ಲಿಲ್ಲ. ಆದ್ರೆ ನಿನಗೊಂದು ಕೆಲಸ ಕೊಡಿಸ್ತಿದ್ದೀನಿ. ನಾಳೆ ಕಮಿಷನರ್ ಜಸ್ವಂತ್ ಪಾಲ್ನನ್ನು ಭೇಟಿ ಮಾಡು. ಅವ್ರು ಕೊಡೋ ಕೆಲಸ ನೀನ್ ಮಾಡು. ನಿನ್ನ ಈ ಸ್ಥಿತಿಗೆ ಕಾರಣ ಆದವನಿಗೆ ನೀನೇ ಶಿಕ್ಷೆ ಆಗುವಂತೆ ಮಾಡು. ಅಷ್ಟಾದ್ರೆ ನನಗೆ ಖುಷಿ. ನಾನು ಅವರ ಜೊತೆ ಮಾತನಾಡ್ತೀನಿ ಎಂದು ರಾಮಚಂದ್ರ ಹೆಂಡತಿಯನ್ನು ಕರೆಯುವಂತೆ ಹೇಳಿದಾಗ ಒಪ್ಪಿಗೆ ಸೂಚಿಸಿ ಹೊರಬಂದಿದ್ದ. ಮತ್ತೆ ಅರ್ಧ ಗಂಟೆಯಲ್ಲಿ ರಾಮಚಂದ್ರ ಈ ಜಗತ್ತನ್ನು ಬಿಟ್ಟಾಗಿತ್ತು. ಜಸ್ವಂತ್ ಪಾಲ್ ನನ್ನ ಭೇಟಿಯಾದಾಗ ಅವರು ನೀಡಿದ ಕೆಲಸ ನೋಡಿ ಅಭಿಮನ್ಯುಗೆ ಕಂಗಳು ತುಂಬಿದವು. ರಾಮಚಂದ್ರ ಯಾರೋ ಏನೋ, ಆದ್ರೆ ನನಗೆ ನೀಡಿರುವ ಪ್ರೀತಿ, ಕಾಳಜಿ, ತನ್ನಿಂದ ಈ ಋಣವನ್ನು ತೀರಿಸೋಕೆ ಸಾಧ್ಯವೇ?
ಅವರು ನೀಡಿದ ಕೆಲಸದ ಮೂಲಕ ತೀರಿಸಬೇಕೆಂದು ನಿರ್ಧಾರ ಮಾಡಿದ. ಒಂದೆಡೆ ವೈಯಕ್ತಿಕವಾಗಿ ವಿಮಲ್ನಾಥ್ನ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಾ ಇನ್ನೊಂದೆಡೆ ಬೇರೆ ದುಷ್ಟರ ಬಗೆಗಿನ ಮಾಹಿತಿಗಳನ್ನು ಕಮಿಷನರ್ ಜಸ್ವಂತ್ ಪಾಲ್ಗೆ ನೀಡುತ್ತಿದ್ದ. ವಿಮಲ್ನಾಥ್ನ ವಿರುದ್ಧ ನೇರವಾಗಿ ಕಣಕ್ಕಿಳಿಯುವಂತಿರಲಿಲ್ಲ. ಯಾಕೆಂದ್ರೆ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿತ್ತು ಅಭಿಮನ್ಯುವಿನ ಕೇಸ್. ವಿಮಲ್ನಾಥ್ನ ವ್ಯವಹಾರಗಳೆಲ್ಲ ಹೆಚ್ಚಾಗಿ ನಡೆಯುತ್ತಿದ್ದುದು ಆ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಅಲ್ಲಿ ಬರುತ್ತಿದ್ದ ಪೊಲೀಸರು ಮೊದಲೇ ಅವನ ಕೈವಶವಾಗುತ್ತಿದ್ದರು. ಹಾಗಾಗಿ ಅಭಿಮನ್ಯುಗೆ ಮುಂದುವರಿಯೋಕೆ ಸಾಧ್ಯವಿಲ್ಲದಾಗಿತ್ತು. 4-5 ವರ್ಷಗಳು ಕಳೆದಿತ್ತು. ವಿಮಲ್ನಾಥ್ನ ಡ್ರಗ್ಸ್ ವ್ಯವಹಾರದ ಸಂಪೂರ್ಣ ಮಾಹಿತಿ ಅಭಿಮನ್ಯುವಿನ ಕೈಯಲ್ಲಿತ್ತು. ಅದೇ ಸಮಯಕ್ಕೆ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು ಯಶವಂತ್. ಅವನ ಬಗ್ಗೆ ಕೂಲಂಕುಷವಾಗಿ ವಿಚಾರಿಸಿದಾಗ ತನ್ನ ಹೋರಾಟಕ್ಕೆ ಜೊತೆಯಾಗೋಕೆ ಯಶವಂತ್ನೇ ಸರಿಯಾದ ವ್ಯಕ್ತಿ ಅನಿಸಿತು. ಯಶವಂತ್ನಿಗೆ ಡ್ರಗ್ಸ್ನ ಬಗ್ಗೆ ಮಾಹಿತಿ ನೀಡಿದವನು ಅಭಿಮನ್ಯು. ಯಶವಂತ್ ಇಲ್ಲದ ಸಮಯದಲ್ಲಿ ತನ್ನ ಫೈಲ್ ಅನ್ನು ತಾನೇ ತೆಗೆದುಕೊಂಡು ಬಂದಿದ್ದ. ವಿಮಲ್ನಾಥ್ನ ಬಗ್ಗೆ ಒಂದೊಂದೇ ಸುಳಿವು ನೀಡುತ್ತಾ ಹೋದ. ಈತ ದೃಷ್ಟಿಯ ಕಣ್ಣಿಗೆ ಯಾವುದೋ ಸಮಯದಲ್ಲಿ ಬಿದ್ದ ಆ ಫೈಲ್ ಅವಳ ಹೋರಾಟಕ್ಕೆ ನಾಂದಿ ಹಾಡಿತ್ತು. ಹೂತು ಹೋಗಿದ್ದ ಸತ್ಯವನ್ನು ಅನಾವರಣಗೊಳಿಸುವುದಕ್ಕೆ ನಿರ್ಧಾರ ಮಾಡಿದವಳಿಗೆ ಸಹಾಯಕನಾಗಿದ್ದು ಯಾವುದೋ ಸಂದರ್ಭದಲ್ಲಿ ಪರಿಚಿತನಾಗಿದ್ದ ಯಶವಂತ್. ಅಲ್ಲಿಗೂ ಯಶವಂತ್ ಅರ್ಥವಾಗಿದ್ದು ತನಗೆ ಸುಳಿವು ನೀಡುತ್ತಿದ್ದವನು ಅಭಿಮನ್ಯು ಎನ್ನುವುದು. ಇಬ್ಬರು ಯಾರಿಗೂ ಸುಳಿವು ಬಿಟ್ಟುಕೊಡಲ್ಲ. ಅವನ ಜೊತೆ ಜೀಪಿನಲ್ಲಿದ್ದಾಗಲೇ ಅಭಿಮನ್ಯು ನೋಡಿದು. ನಿಜ ಹೇಳೋಕ್ಕಾಗದೆ ಸುಳ್ಳು ಹೇಳಿದ್ದು. ಯಶವಂತ್ ಅಭಿಮನ್ಯುವಿಗೆ ಮನೆಗೆ ಬಂದವ ಇಬ್ಬರನ್ನು ತನ್ನ ಮನೆಗೆ ಕರೆದೊಯ್ದಿದ್ದ. ಯಾಕೆಂದ್ರೆ ಯಾರಾದ್ರೂ ಅಪಾಯ ಮಾಡಿದ್ರೆ ಎನ್ನುವ ಆತಂಕದಿಂದ. ಎಲ್ಲ ಅವನಂದುಕೊಂಡಂತೆ ನಡೆದು ಇಂದು ನ್ಯಾಯದ ಮುಂದೆ ನಿಂತಾಗಿತ್ತು. ಹೇಳಿ ಮಿಸ್ಟರ್ ಅಭಿಮನ್ಯು, ಇದೆಲ್ಲ ನಿಜ ತಾನೆ? ನಿಮ್ಮಿಂದ ಯಾವ ಕೊಲೆಯೂ ನಡೆದಿಲ್ಲ? ಕೇಳಿದ್ದು ಕಮಲಾದೇವಿ. ಆಗ ಧೈರ್ಯದಿಂದ ನುಡಿದದ್ದು ಅಭಿಮನ್ಯು. ನಾನು ಯಾವ ಕೊಲೆಯನ್ನು ಮಾಡಿಲ್ಲ. ಮತ್ತು ಮುಚ್ಚಿಡೋದಕ್ಕೆ ಕಾರಣ, ನಾನೇನಾದ್ರೂ ನಿಜ ಹೇಳಿದ್ರೆ ನಂಬುವವರು ಯಾರೂ ಇರಲಿಲ್ಲ. ಜೊತೆಗೆ ಸತ್ಯಮೂರ್ತಿ ಅಂಕಲ್ ಸಂಸಾರಕ್ಕೆ ತೊಂದರೆ ಆಗ್ತಿತ್ತು. ನನ್ನಿಂದ ಇನ್ನೊಂದು ಸಂಸಾರ ನಾಶವಾಗುವುದು ನನಗಿಷ್ಟವಿರಲಿಲ್ಲ. ಅದಕ್ಕೇನನ್ನು ಹೇಳದೆ ಸುಮ್ಮನಾದೆ ಅಂದಾಗ ವಸುಮತಿಯ ಕಂಗಳು ತುಂಬಿ ಹರಿದಿದ್ದವು. ಎಂತ ಒಳ್ಳೆಯವನನ್ನು ಏನೆಲ್ಲ ನುಡಿದೆ, ಅವಮಾನ ಮಾಡಿದೆ. ಮಗಳಿಗಿದ್ದ ಬುದ್ಧಿಯು ನನಗಿರ್ಲಿಲ್ವಲ್ಲ ಛೇ. ತನ್ನನ್ನು ತಾನೇ ಅಳಿದುಕೊಂಡಳು. ವಿಮಲ್ನಾಥ್ನಿಗೆ ಇದ್ದ ದಾರಿಗಳೆಲ್ಲ ಮುಚ್ಚಿ ಹೋಗಿತ್ತು. ಕೋಪದ ಬರದಲ್ಲಿ ಸತ್ಯಮೂರ್ತಿಯ ಕೊಲೆಯನ್ನು ಮಾಡಿ ವಾಪಸ್ಸಾಗಿದ್ದ. ಆದ್ರೆ ಯಾವುದೋ ಹುಡುಗನಿಂದ ಕೊಲೆ ನಡೆದಿದೆ ಎಂದು ಸುದ್ದಿ ಆದಾಗ ನಿರಾಳನಾಗಿದ್ದ. ಮತ್ತೆ ತಾನೇ ಹೋಗಿ ಭೈರವಿ ಗ್ರೂಪ್ನ ಖರೀದಿ ಮಾಡಿದ್ದ. ಅಲ್ಲಿಗೆ ಅವನ ಪಾಪ ಮುಚ್ಚಿ ಹೋಗಿತ್ತು. ಆದ್ರೆ ಸತ್ಯ ಹಿಂದಿದ್ದರೂ ಬೂದಿ ಮುಚ್ಚಿದ ಕೆಂಡದಂತೆ. ಅವಕಾಶ ಸಿಕ್ಕಿದಾಗ ತನ್ನ ಅಸ್ತಿತ್ವವನ್ನೇ ಸಾಧಿಸಿಯೇ ತೀರುತ್ತದೆ. ಡ್ರಗ್ಸ್ ಡೀಲರ್ ರಾಜೀವ್ನು ಬಂದು ವಿಮಲ್ನಾಥ್ ವಿರುದ್ಧ ಸಾಕ್ಷಿ ನೀಡಿದ. ವಿಮಲ್ನಾಥ್ಗೆ ಕೋರ್ಟ್ ಮರಣದಂಡನೆಯನ್ನು ವಿಧಿಸಿತು. ಆದ್ರೆ ಅವನು ತಪ್ಪಿಸಿಕೊಂಡು ಓಡಲತ್ನಿಸಿದ. ಇನ್ನೇನು ತನ್ನ ವಾಹನವನ್ನು ಹತ್ಬೇಕು ಅನ್ನುವಷ್ಟರಲ್ಲಿ ಯಶವಂತ್ನ ಪಿಸ್ತೂಲ್ ಮೊಳಗಿತು. ಅಲ್ಲೊಂದು ಎನ್ಕೌಂಟರ್ ನಡೆದೇ ಹೋಗಿತ್ತು. ಪಾಪಿಗೆ ತಕ್ಕ ಶಾಸ್ತಿ ಆಗಿತ್ತು ಎಂದುಕೊಂಡರಷ್ಟೇ. ತಪ್ಪಾಯ್ತು ಮಗು, ನಿನ್ನ ಮುಂದೆ ನಾವೆಲ್ಲ ಚಿಕ್ಕವರಾದ್ವಿ. ಕ್ಷಮೆ ಕೇಳುವ ಅರ್ಹತೆಯೂ ಇಲ್ಲ. ವಸುಮತಿ ಕೈ ಮುಗಿದಾಗ ಅಭಿಮನ್ಯು ತಡೆದಿದ್ದ. ಇಲ್ಲಮ್ಮ, ನಿಮ್ಮ ಸ್ಥಾನದಲ್ಲಿ ಯಾರೇ ಇದ್ರೂ ಪರಿಸ್ಥಿತಿ ಬೇರೆನೇ ಇರುತ್ತಿತ್ತು. ನಿಮ್ಮಿಂದ ಯಾವ ತಪ್ಪು ನಡೆದಿಲ್ಲ. ನನ್ನದೇನಾದರೂ ತಪ್ಪಾದ್ರೂ ಕ್ಷಮಿಸಿ ಎಂದಾಗ ಅವರಿಬ್ಬರ ನಡುವೆ ಪರದೆ ಸರಿದಿತ್ತು. ಗೋವಿಂದನಂತೂ ಬಾಚಿ ತಬ್ಬಿ ಅಭಿಮಾನ ವ್ಯಕ್ತಪಡಿಸಿದ. ಮಗಳ ಆಯ್ಕೆಯ ಬಗ್ಗೆ ಹೆಮ್ಮೆ ಎನಿಸಿತು. ಜೊತೆಗೆ ಯಶವಂತನಿಗೂ ಕೃತಜ್ಞತೆ ತಿಳಿಸುವುದನ್ನು ಮರೆಯಲಿಲ್ಲ. ಅವರೆಲ್ಲರನ್ನು ಬಿಡೋದಕ್ಕೆ ಯಶವಂತನೇ ಹೊರಟು ಬಂದಿದ್ದ. ಅವನಿಗಂತೂ ಅಭಿಮನ್ಯು ಎಂದರೆ ಏನೋ ಅಭಿಮಾನ ಹುಟ್ಟಿತು. ದೃಷ್ಟಿ ಅಭಿಮನ್ಯು ಇದು ವಿಭಿನ್ನವಾದ ಯೋಚನೆ. ಅಪ್ಪ ಹೋದ ನೋವಿನಲ್ಲಿ ದಿನ ಅಪ್ಪ ಸತ್ತ ಜಾಗಕ್ಕೆ ಬರುತ್ತಿದ್ದವಳಿಗೆ ಸಿಕ್ಕಿದ್ದು ಉಡುಗೊರೆಯ ಬಾಕ್ಸ್. ಅದನ್ನು ತೆರೆದವಳಿಗೆ ಸಿಕ್ಕಿದ್ದ ಮುದ್ದಾದ ಗೊಂಬೆ ಜೊತೆಗೆ ಪ್ರೀತಿಯ ಪತ್ರ. ಹಾಗೆ ಸಣ್ಣ ಮೆಮೊರಿ ಕಾರ್ಡ್. ಇದೇನಿದು ಎಂದು ನೋಡಿದರೆ ಅದರಲ್ಲಿತ್ತು ಎಲ್ಲಾ ರಹಸ್ಯ. ಕೊಲೆಗಾರ ಯಾರೆಂದು ತಿಳಿದರೂ ಏನು ಮಾಡುವ ಹಾಗಿರ್ಲಿಲ್ಲ. ಅಪ್ಪನ ಕಂಪನಿಯನ್ನು ಸ್ವತಃ ವಿಮಲ್ನಾಥ್ನೆ ಖರೀದಿ ಮಾಡಿದಾಗ ಒಳಗೊಳಗೆ ಕೋಪ ಉಕ್ಕಿ ಹರಿದರು ಸುಮ್ಮನಿರುವಂತ ಪರಿಸ್ಥಿತಿ. ಸಮಯಕ್ಕಾಗಿ ಕಾಯುವುದೇ ಸರಿ ಎಂದುಕೊಂಡವಳು. ಓದು ಮುಗಿಸಿದವಳು ಹುಡುಕಿದ್ದು ಅಭಿಮನ್ಯುವನ್ನು. ಅವನಿರುವ ಕಂಪನಿಯ ವಿಳಾಸ ತಿಳಿದು ತಾನು ಸೇರಿಕೊಂಡಳು. ಅವನ ಜೊತೆಗೂಡಿ ಅಪ್ಪನ ಸಾವಿಗೆ ನ್ಯಾಯ ಕೊಡಿಸಬೇಕು ಎಂದುಕೊಂಡವಳಿಗೆ ಕ್ರಮೇಣ ಅಭಿಮನ್ಯು ಇಷ್ಟವಾಗಿ ಮದುವೆಯೂ ನಡೆದಿತ್ತು. ಅವಳು ಇದನ್ನೆಲ್ಲ ಯೋಚಿಸಿದರೆ ಅಭಿಮನ್ಯು ಮಡದಿಯನ್ನು ಹೇಗೆ ಎದುರಿಸಲಿ ಎಂದು ಚಿಂತಿಸುತ್ತಿದ್ದ. ಯಶವಂತನ ಮನೆಗೆ ಬಂದಾಗಿನಿಂದ ಅವಳನ್ನು ಒಂಟಿಯಾಗಿಸಿದ್ದೆ. ನಾನೇ ಅವಳ ಜೊತೆ ನಿಲ್ಬೇಕಾಗಿತ್ತು. ಅವಳು ನಂಗೋಸ್ಕರ ಹೋರಾಟ ನಡೆಸುತ್ತಿದ್ದರೆ ನಾನು ಮೌನವಾದೆ. ಎಲ್ಲಿ ಅವಳನ್ನು ಕಳೆದುಕೊಳ್ತೀನೋ ಎನ್ನುವ ಭಯ ನನ್ನನ್ನು ಆವರಿಸಿತ್ತು. ಪಾಪ ಅದೆಷ್ಟು ನೊಂದಳು. ರಾತ್ರಿಡೀ ಚಿಂತೆಯಲ್ಲಿ ಮುಳುಗಿ ಒದ್ದಾಡುತ್ತಿದ್ದರೆ ನಾನು ನೋಡದವನಂತೆ ಇರುತ್ತಿದ್ದೆ.
ನನಗೆ ಇಷ್ಟವಿಲ್ಲದ ಕೆಲಸಕ್ಕೆ ಕೈ ಹಾಕಿದ್ದಾಳೆ, ಏನಾದ್ರೂ ಮಾಡಿಕೊಳ್ಳಲಿ ಎನ್ನುವ ಭಾವವೇ ಮೇಲ್ಗೈ ಸಾಧಿಸಿತು. ಯಶಂತ ಇಬ್ಬರನ್ನು ಮನೆಯ ತನಕ ಬಿಟ್ಟಿದ್ದ. ಥ್ಯಾಂಕ್ ಯು ಯಶಂತ, ನೀನೊಬ್ಬ ಇರದೇ ಇದ್ರೆ ಬಹುಶಃ ಈ ಗೆಲುವು ಸಿಗುತ್ತಿರಲಿಲ್ಲವೇನು. ನೀನಿಲ್ಲಿ ಇವತ್ತು ಉಳಿದೇ ಹೋಗ್ಬೇಕು. ದೃಷ್ಟಿ ಆಟಕ್ಕೆ ನಿರಾಕರಿಸಿದ. ಇಲ್ಲ, ನಿಂಗ್ ಗೊತ್ತಲ್ವಾ, ನಂಗೆ ತುಂಬಾ ಕೆಲಸ ಇದೆ. ಎನ್ಕೌಂಟರ್ ಬೇರೆ ನಡೆದಿದೆಯಲ್ಲ, ಇನ್ನೊಂದಿನ ಖಂಡಿತ ಬರ್ತೀನಿ. ಇದೆಲ್ಲ ಸತ್ಯಕ್ಕೆ ಸಿಕ್ಕ ಜಯ ಅಷ್ಟೇ. ನನ್ನಿಂದ ಸಣ್ಣ ಸಹಾಯ ಆಗಿರ್ಬೋದು, ಹಾಗಂತ ನಾನು ಹೀರೋ ಅಲ್ಲ. ನಿಜವಾದ ಹೀರೋ ನಿನ್ನ ಗಂಡ. ಅವನನ್ನು ಸರಿಯಾಗಿ ವಿಚಾರಿಸ್ಕೊ. ಅವನಿಂದನೇ ಇವತ್ತು ಜಯ ಸಿಕ್ಕಿದೆ ಎಂದು ತಮಾಷೆಯಾಗಿ ನುಡಿದವ ಮತ್ತೆ ನಿಂತಿರಲಿಲ್ಲ. ಮನೆಯೊಳಗೆ ಬಂದು ಸೋಫಾದಲ್ಲಿ ಕುಳಿತು ಕಣ್ಮುಚ್ಚಿದವಳಿಗೆ ಅಭೂತಪೂರ್ವ ನೆಮ್ಮದಿ ಎನಿಸಿತು. ನನ್ನ ಅಭಿ ಕೊಲೆಗಾರನಲ್ಲ ಅಷ್ಟೇ. ಏನೋ ಸ್ಪಷ್ಟವಾದಂತಾಗಿ ಕಣ್ತೆರೆದರೆ ಎದುರಿಗೆ ಅಭಿ ಅವಳ ಕೈ ಹಿಡಿದು ಕುಳಿತಿದ್ದ. ಅಭಿ, ನಂಗಿಷ್ಟು ಖುಷಿ ಆಗ್ತಿದೆ ಗೊತ್ತಾ ಇವತ್ತು. ಅಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ಕಿತ್ತು ನೋಡಿ. ಅವನನ್ನು ಕೊಂದವರಿಗೆ ತಕ್ಕ ಶಾಸ್ತ್ರಿ ಆಯ್ತು ನೋಡಿ. ಜಗತ್ತಿಗೆ ನೀವೆಷ್ಟು ಒಳ್ಳೆಯವರಂತ ತಿಳಿತಲ್ವಾ, ಅಷ್ಟೇ ಸಾಕು, ಮತ್ತೇನು ಬೇಡ. ಅಭಿಮನ್ಯುವಂತೂ ಅತ್ತೇ ಬಿಟ್ಟಿದ್ದ. ಮಡದಿಯ ಈ ಪರಿಯ ಪ್ರೀತಿ ಅವನನ್ನು ಸೋಲಿಸಿತು. ಅಭಿ, ಅಳ್ತಿದ್ದೀರಾ? ನೋಡಿ, ನಿಮ್ಮ ಕೇಳದೆ ಮಾಡಿದ ತಪ್ಪೆ. ಆದ್ರೆ ಏನೋ ತಪ್ಪು ಮಾಡದೆ ಇದ್ದ ನಿಮ್ಮನ್ನು ಸಮಾಜ ಜರಿಯುವುದು ನಂಗೆ ನೋಡಕ್ಕಾಗ್ತಿರ್ಲಿಲ್ಲ. ಯಾರಾದ್ರೂ ನಿಮ್ಮ ಬಗ್ಗೆ ಮಾತಾಡಿದ್ರೆ ನಾನು ಪ್ರತಿಕ್ಷಣ ನೋಯ್ತಿದ್ದೆ. ನೀವು ಒಂದೂ ಮಾತನಾಡದೆ ಸುಮ್ಮನಾದ್ರೆ ನಂಗೆ ದುಃಖ. ನೀನ್ಯಾಕೆ ಇಷ್ಟು ಒಳ್ಳೆಯವಳು ದೃಷ್ಟಿ? ನನಗೋಸ್ಕರ ಇಷ್ಟೊಂದು ಕಷ್ಟಪಟ್ಟೆ. ಆದರೆ ನಾನು ನಿನ್ನನ್ನು ಈ 1 ವಾರ ಶತ್ರು ಥರ ನೋಡಿದೆ. ನನ್ನ ತಪ್ಪಿಗೆ ಯಾವ ಶಿಕ್ಷೆ ಬೇಕಾದರೂ ಕೊಡು. ಇಲ್ಲ ಅಭಿ, ನಿನ್ನ ಮುಂದೆ ನಾನೇನು ಅಲ್ಲ. ಕೇವಲ ಅಪ್ಪನ ಒಂದೇ ಒಂದು ಮಾತಿಗೆ ನಮ್ಮನ್ನು ರಕ್ಷಿಸೋದಕ್ಕೆ ನಿಮ್ಮ ಜೀವನವನ್ನೇ ಮುಡುಪಾಗಿಟ್ರಿ. ಇಷ್ಟೊಂದು ದೊಡ್ಡ ತ್ಯಾಗ ಯಾರಾದರೂ ಮಾಡ್ತಾರಾ ಹೇಳಿ? ನನಗೇನಾಗುತ್ತೆ ಅಂತ ಭಯ ನಿಮ್ಮನ್ನು ಆಗಾಡಿಸಿದು ಅಂತ ನನಗೆ ಗೊತ್ತು. ನಿಮ್ಮ ಈ ತ್ಯಾಗದ ಋಣ ನನ್ನಿಂದ ಈ ಜನ್ಮದಲ್ಲಿ ತೀರಿಸೋಕೆ ಆಗೋಲ್ಲ. ಆದರೆ ಪ್ರತಿ ಜನ್ಮ ನೀವೇ ಸಿಗಬೇಕು. ಈ ಕೈಗಳನ್ನು ನೀವೇ ಹಿಡಿದು ನಡೆಸಬೇಕು. ಅದೇ ನನ್ನ ಪ್ರತಿನಿತ್ಯದ ಪ್ರಾರ್ಥನೆ. ದೃಷ್ಟಿ ಕೈಗಳಿಗೆ ಮುತ್ತಿಟ್ಟಾಗ ಬಾಚಿ ತಬ್ಬಿದ್ದ. ನಾನಲ್ಲ ದೃಷ್ಟಿ, ನೀನ್ ನನ್ನ ಕೈ ಹಿಡಿದು ನಡೆಸಿದವಳು, ಕತ್ತಲ ಬದುಕಿಗೆ ಬೆಳಕಾದವಳು, ದೃಷ್ಟಿಯಾದವಳು, ಎಲ್ಲರ ತುಚ್ಛ ನುಡಿಗಳ ನಡುವೆಯೂ ಸವಿಜೇನಾದವಳು. ಕೊನೆ ತನಕ ಈ ಪಾಮರನನ್ನು ಕೈ ಹಿಡಿದು ನಡೆಸ್ತೀಯಾ? ಅಭಿ, ಯಾರಾದ್ರೇನು, ಇಬ್ಬರು ಒಂದೇ ಅಲ್ವೇ? ನನಗೊಂದು ಸಾಲು ನೆನಪಾಗ್ತಿದೆ. ಕರುಣಾಳು ಬಾ ಬೆಳಕೆ. ಮಸುಗಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನ್ನು ಮತ್ತೆ ಮಾತನಾಡದಂತೆ ಬಂಧಿಸಿದ ಪ್ರೇಮದ ಮಳೆಗರೆದಿದ್ದ. ಕೊನೆಗೂ ಸತ್ಯಕ್ಕೆ ಜಯ ಸಿಕ್ಕಿ ಇಬ್ಬರ ಜೀವನವು ಹಸನಾಗಿತ್ತು. ಧನ್ಯವಾದಗಳು ಸ್ನೇಹಿತರೆ, ಕತೆ ಕೇಳಿದಕ್ಕಾಗಿ.